ಶ್ಯಾಮಲಾ ಸರಳಾ ಸುಸ್ಮಿತಾ ಭೂಷಿತಾ ಜನನೀ ಭರಣೀ ಜನನೀ ಭರಣೀ ಜನನೀ ಭರಣೀ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ತಾಯ ಮಡಿಲ ಮುಗುಳು ನಗೆ, ಕೋಟಿ ತುಟಿಯ ಮಂದಹಾಸ, ಎಲ್ಲ ನನ್ನದು ಎಲ್ಲ ನನ್ನದು. ದೇಶ 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 ನನ್ನದು. ಸಿಂಧು ಕಣಿವೆ ಕೈಲಾಸಗಿರಿಯು ನನ್ನದು. ದೇಶ 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 ನನ್ನದು. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಎಸಳಿ ನಡಿ ಗಿಡದ ಬಿಗಿ ಮೇಲೆ ಗಾಳಿಯ ಸರಸ, ಕುಸುಮದ ಕ್ಷೇಮವ ಬಿಗಿತ ಬಿಡುತೆಗಳಿಂ, ಕೌಶಲ ಸೌರಭವ ನಿರ್ಯತ್ರ ಸ್ವತಂತ್ರದಿಂ, ಪಸರಿಪಾ ನಯ ಸುಖವೋ ಮಂಕುತಿಮ್ಮ. ಸರ್ವರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ಶುಭಾಶಯ. ಇಂದು ದೇಶವಿಡೀ ಕೇಸರಿಯ ಸೂರ್ಯನ ಬಿಂಬದಲ್ಲಿ, ಬಿಳಿಯಾದ ನೈದಿಲೆಗಳ ಕಂಪಿನಲ್ಲಿ, ಹಸಿರೆಲೆಗಳ ತಂಪಿನಲ್ಲಿ, ಸ್ವಾತಂತ್ರ್ಯದ ಸರೋವರದಲ್ಲಿ ಮಿಂದೇಳ್ತಾ ಇದೆ. ಆದರೆ ನಮ್ಮ ಬೇರುಗಳು ಕನ್ನಡ ಬಳಗದ ಮಾಸಿಕ ಸಭೆಯಲ್ಲಿ ಸೇರಿರುವ ನಾವೆಲ್ಲರೂ ಹೆಮ್ಮೆಯ ಭಾರತೀಯರು ಇವತ್ತು ಸ್ವಲ್ಪ ಆ ಸರೋವರದ ಆಳಕ್ಕೆ ಇಳಿದು ತಾಯಿ ಭಾರತೀಯ ರತ್ನಗರ್ಭದಲ್ಲಿ ಏನೇನು ಇದೆಯಪ್ಪ ಅಂತ ಒಮ್ಮೆ ನಿರೂಪಿಸಿ ಬಂದು ಸಂತಸ ಪಡೋಣ. ಸರ್ವರಿಗೂ ಶುಭ ಸ್ವಾಗತ. ಮೊದಲಿಗೆ ಸ್ವಾತಂತ್ರ್ಯೋತ್ಸವದ ದಿನವಾದ್ರಿಂದ ಕೆಲವೊಂದು ಸ್ವಾತಂತ್ರ್ಯದ ಮುನ್ಸೂಚನೆಗಳನ್ನು ಹೇಳಲಿಚ್ಛಿಸ್ತೀನಿ. ಎಲ್ಲರೂ ದಯವಿಟ್ಟು ಕೇಳಿಸ್ಕೊಳ್ಳಿ. ವಿಡಿಯೋ ಆನ್ ಮಾಡಿ ಸಹಸ್ಪಂದನೆ ನೀಡಕ್ಕೆ ನಿಮ್ಮೆಲ್ಲರಿಗೂ ಸಂಪೂರ್ಣ ಸ್ವಾತಂತ್ರ್ಯವಿದೆ. ಸಭೆಯ ಇಡೀ ಅವಧಿಯಲ್ಲಿ ಯಾವಾಗ ಬೇಕಿದ್ರೂ ಅನ್ಮ್ಯೂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಹಂಚಿಕೊಳ್ಳಕ್ಕೆ ನಿಮಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಡಲಾಗಿದೆ. ಪ್ರಶ್ನಿಸಲು, ಉತ್ತರಿಸಲು, ಹಾಡಲು, ಕೇಳಲು, ಸಭೆಯ ಪ್ರಕಾಶದಲ್ಲಿ ಹೊಳೆಯಲು ಬಂದಿರುವ ಎಲ್ಲರಿಗೂ, ಕೇಳರಿಗೂ, ಕೇಳುಗರಿಗೂ, ಮಾತುಗಾರರಿಗೂ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಡಲಾಗಿದೆ. ಬನ್ನಿ, ಇವತ್ತು ಸ್ವಾತಂತ್ರ್ಯ ದಿನನೇ ನಮ್ಮ ಮಾಸಿಕ ಸಭೆ ಒಂದು ಒಳ್ಳೆಯ ನೆನಪಾಗಿ ಮೂಡಲಿ. ಎಲ್ಲರೂ ಮನಬಿಚ್ಚಿ ಮಾತಾಡೋಣ, ಬಣ್ಣ ಬಣ್ಣದ ಗಾಳಿಪಟಗಳ ಹಾಗೆ ಹಾರಾಡೋಣ. ಮೊದಲಿಗೆ ಬಂದಿರುವ ಎಲ್ಲ ಸಭೆಯ ಸದಸ್ಯರಿಗೆ ಹಾಗೆ ನನ್ನ ಗೆಳೆಯ ಗೆಳತಿಯರಿಗೆ ನಮಸ್ಕಾರ, ಸ್ವಾಗತ. ಆದಷ್ಟು ಮಾಡಿ ನಾನು ಸ್ವಲ್ಪ ಉಪಾಯ ಮಾಡಿ ಹೇಳಿದೆ, ಆದರೆ ದಯವಿಟ್ಟು ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ ಅನ್ನೋದು ನನ್ನ ವಿನಮ್ರ ವಿನಂತಿ. ನೀವು ಆನ್ ಮಾಡ್ಕೊಂಡ ತಕ್ಷಣ ನಾನು ಮುಂದಿನ ಮೊದಲನೇ ಸುತ್ತಿನ ಕಡೆಗೆ ಹೋಗ್ಬೋದು.
ಶ್ರೀನಯನ ಫಸ್ಟ್ ಸ್ವಾತಂತ್ರ್ಯ ಅವಳಿಗೆ. ಕ್ಷಮಾ ಅಕ್ಕನ ಬ್ಯಾಕ್ಗ್ರೌಂಡ್ ಕಾಣಿಸ್ತಿದೆ. ನಮ್ಮ ಪ್ರಜಾಪ್ರಭುತ್ವದಲ್ಲಿ ಬಹುಮತ ಸಿಕ್ಕರೆ ಓಕೆ, ಇಲ್ಲಿ ಸ್ವಲ್ಪ ಒಮ್ಮತ ಬೇಕು. ಹಾಗಾಗಿ ಆದಷ್ಟು ಮಾಡಿ ಕ್ಯಾಮ್ರಾ ಆನ್ ಇಟ್ಕೊಳ್ಳೋಣ. ಆಗಲಿ, ಹೋಗ್ತಾ ಹೋಗ್ತಾ ಧೈರ್ಯವನ್ನು ತೆಗೆದುಕೊಂಡು ಕ್ಯಾಮ್ರಾವನ್ನು ಆನ್ ಮಾಡೋಣ. ಇವತ್ತು ಸ್ವಾತಂತ್ರ್ಯ ದಿನವಾದ್ರಿಂದ ನೀವು ಬೆಳಗ್ಗೆಯಿಂದ ಎಲ್ಲರ ಸ್ಟೇಟಸ್ಸಲ್ಲಿ, ಹೊರಗಡೆ ಆಟೋ ರಿಕ್ಷಾದ ಮೇಲೆ, ಮಕ್ಕಳ ಕೈಯಲ್ಲಿ, ಎಲ್ಲರ ಸ್ಪೀಕರ್ಗಳಲ್ಲಿ ಸ್ವಾತಂತ್ರ್ಯೋತ್ಸವದ ಧ್ವನಿಯನ್ನು ಕೇಳ್ತಾ ಇದ್ದೀರಿ. ತ್ರಿವರ್ಣ ಎಲ್ಲೆಡೆ ಹಾರಾಡ್ತಾ ಇದೆ. ಜೊತೆಗೆ ಆಗಸ್ಟ್ 15 ಬಂತು ಅಂತಂದರೆ ನಮ್ಮೊಳಗಿನ ಭಾವುಕತೆಯೂ ಉದ್ದೀಪನಗೊಳ್ಳುತ್ತೆ. ಇದೊಂದು ದಿನ ನಮ್ಮ ದೇಶಕ್ಕಾಗಿ ಅನ್ನೋದು ನಮ್ಮೆಲ್ಲರಲ್ಲೂ ಚಿಕ್ಕ ವಯಸ್ಸಿನಿಂದ ಮೂಡಿ ಬಂದಿದೆ. ಹಾಗಾಗಿ ಆಗಸ್ಟ್ 15 ತುಂಬ ವಿಶಿಷ್ಟವಾದಂತಹ ದಿನ. ಆದರೆ ನಾವಿವತ್ತು ಸಭೆಯ ಮುಖ್ಯ ಉದ್ದೇಶವನ್ನು ಇಟ್ಕೊಂಡಿರೋದು ತ್ರಿವರ್ಣದ ಆಚೆಗಿನ ಭಾರತ ಏನು, ತ್ರಿವರ್ಣದಿಂದ ಮುಚ್ಚಿಟ್ಟಲ್ಪಟ್ಟಿರುವ ಭಾರತಿ ಅವಳ ನಿಜ ಸ್ವರೂಪ ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಇವತ್ತು ಒಂದು ಸಣ್ಣ ಪ್ರಯತ್ನ. ಅದರ ಅಡಿಶೀರ್ಷಿಕೆ ಹೀಗಿದೆ: ವಿಸ್ಮೃತಿಯಿಂದ ಅಸ್ಮಿತೆಯೆಡೆಗೆ. ಏನಪ್ಪ ವಿಸ್ಮೃತಿಯಾಗಿದೆ ಅಂತಂದರೆ, ನಮ್ಮ ತನವೇ ನಮಗೆ ಮರ್ತೋಗಿದೆ. ಭಾರತ ಅನ್ನೋದು 80 ವರ್ಷಗಳಲ್ಲಿ ಎಷ್ಟು ಬೆಳೀತೋ ಅದರ ಮೇಲೆ ನಿಂತಿದೆ ಅನ್ನೋದು ಸುಮಾರು ಜನರ ಅಭಿಪ್ರಾಯವಾಗ್ಬಿಟ್ಟಿದೆ. ಸಾವಿರಾರು ವರ್ಷಗಳಿರುವ ಸನಾತನ ಸಂಸ್ಕೃತಿಯಾಗಿರುವ ಭಾರತದಲ್ಲಿ ಅಸ್ಮಿತೆ ಎಡೆಗೆ ಹೋಗಬೇಕಾಗಿರೋದು ಇವತ್ತಿನ ಮುಖ್ಯ ಅವಶ್ಯಕತೆ ಆಗಿದೆ. ಹಾಗಾಗಿ ಇವತ್ತಿನ ಮೂಲ ಉದ್ದೇಶವೇ ವಿಸ್ಮೃತಿಯ ಕತ್ತಲೆಯಿಂದ ಅಸ್ಮಿತೆಯ ಬೆಳಕಿನೆಡೆಗೆ ಹೋಗೋದು, ಅಸತೋಮ ಸದ್ಗಮಯ ಎನ್ನುವಂತೆ. ಆಗಲಿ, ಪ್ರಾರಂಭ ಮಾಡೋಣ. ಸ್ವಲ್ಪ ಆಗಾಗ ನಾನು ಪ್ರಶ್ನೆಗಳನ್ನು ಕೇಳ್ತೀನಿ, ಸ್ವಲ್ಪ ಚರ್ಚೆ ಮಾಡಬೇಕಾಗಬಹುದು, ನನ್ನ ಮಾತನ್ನು ಕೇಳಬೇಕಾಗಬಹುದು. ಹಾಗಾಗಿ ದಯವಿಟ್ಟು ಇಡೀ ಅವಧಿ ನಾವು ಸಭೆಯಲ್ಲಿ ಇರೋಣ, ಎಚ್ಚರವಾಗಿರೋಣ. ಮೊದಲನೆಯ ಸುತ್ತು ಸಾಂಪ್ರದಾಯಿಕ ಸ್ವಾತಂತ್ರ್ಯ. ಅಂದರೆ ಅದರ ಒಂದು ಭಾಗ ಇವತ್ತಿಗೆ ಬಿಸಿಯಾದಂತಹ ಸುದ್ದಿಯಲ್ಲಿ ಬರ್ತಿರುವಂತಹ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಇದರಲ್ಲಿ ಮೊದಲಾಗಿ ಕೆಲವೊಂದು ಸಭಿಕರಿಗೆ ಕೆಲವೊಂದು ಪ್ರಶ್ನೆಗಳಿದೆ. ಅದನ್ನು ತಿಳ್ಕೊಂಡು ಮುಂದೆ ನಾನು ಹೇಗೆ ಅದನ್ನು ಅಳವಡಿಸ್ಕೊಂಡು ಸಭೆಯನ್ನು ಮುನ್ನಡೆಸ್ಬೋದು ಅಂತ ತಿಳ್ಕೊಳ್ಳೋಕ್ಕಷ್ಟೇ ಒಂದು ಸಣ್ಣ ವಾರ್ಮ್ ಅಪ್ ರೌಂಡು. ಮೊದಲನೆಯ ಪ್ರಶ್ನೆ ನಾನು ಶ್ರೀನಯನಾಗೆ ಕೇಳ್ತೀನಿ. ಶ್ರೀನಯನಾಗೆ ನೆಚ್ಚಿನ ಸ್ವಾತಂತ್ರ್ಯೋತ್ಸವದ ನೆನಪುಗಳು, ಅದು ಶಾಲೆಯಲ್ಲಾಗಿರ್ಬೋದು, ದೊಡ್ಡವರಾದ ಮೇಲೆ ಕಾಲೇಜಿನಲ್ಲಿ ಆಗಿರ್ಬೋದು, ಅಥವಾ ಈಗ ಕೆಲಸ ಮಾಡುವಾಗ ಯಾವ್ದಾದ್ರು ಮರೆಯಲಾಗದಂತಹ ಸ್ವಾತಂತ್ರ್ಯೋತ್ಸವ ಹೀಗಿದೆ ಅಂತ ಯಾವ್ದಾದ್ರು ಇದೆಯಾ? ನಾನು ಮಾತಾಡಿದ್ರೆ ತುಂಬಾ ಡಿಸ್ಟರ್ಬೆನ್ಸ್ ಕೇಳತ್ತ. ನಾನು ಇರುವಲ್ಲಿ ಸಿಕ್ಕಾಬಟ್ಟೆ ಕನ್ಸ್ಟ್ರಕ್ಷನ್ ಸೌಂಡ್ ಇದೆ. ಇಲ್ಲ, ಕೇಳಿಸ್ತಾ ಇದೆ, ಸರಿ ಕೇಳಿಸ್ತಿದೆ. ಕೇಳಿಸ್ತಿದೆ, ಏನು ಡಿಸ್ಟರ್ಬೆನ್ಸ್ ಇಲ್ಲ. ನಾನು ಎಲ್ರು ಡಿಗ್ರಿಯಲ್ಲಿ ಇದ್ದಾಗ ಉಜಿರೆ SDM ಕಾಲೇಜಲ್ಲಿ 75ನೇ ಸ್ವಾತಂತ್ರ್ಯೋತ್ಸವ ಅನ್ಸುತ್ತೆ ಅದು. ತುಂಬಾ ಚೆನ್ನಾಗಿತ್ತು. ಅಲ್ಲಿ ಒಂದು ಸಾಂಕೇತಿಕವಾಗಿ ಹಿರಿಯರಿಂದ ಕಿರಿಯರಿಗೆ ಅವರ ಅಂದ್ರೆ ಅದೊಂಥರ ವಿಸ್ಡಮ್ ಅನ್ನ ಕೊಟ್ಟ ಹಾಗೆ ತುಂಬಾ ವಯಸ್ಸಾದವ್ರು 70-80 ವರ್ಷದವರು 4-5 ವರ್ಷದ ಮಕ್ಕಳಿಗೆ ಧ್ವಜವನ್ನ ಹಸ್ತಾಂತರ ಮಾಡಿದ್ರು. ಅದು ನನ್ಗೆ ತುಂಬಾ ನೆನಪಿಸ್ಕೊಳ್ಳುವಂತಹ ಒಂದು ಸ್ವಾತಂತ್ರ್ಯದ ಸಂಭ್ರಮ. ಆಗ್ಲಿ, ಅದು ನನಗೂ ನೆನಪಿದೆ. ಜೊತೆಗೆ 75 ಜನ ಯೋಧರು ಬಂದಿದ್ದು ಸ್ವಾತಂತ್ರ್ಯ ಹೋರಾಟ, 75 ಜನ ಹಿರಿಯರು ಬಂದಿದ್ದು ತುಂಬಾ ಸಂತೋಷ. ಹೌದು, ಮರೆಯಲಾಗದಂತ ಸ್ವಾತಂತ್ರ್ಯೋತ್ಸವ ನಿಜವಾಗ್ಲು. ಸಂಕೇತ ತುಂಬಾ ಚೆನ್ನಾಗಿತ್ತು. ಕರೆಕ್ಟ್, ಖಂಡಿತ. ಇವತ್ತು ಈ ಸಂಕೇತ ಅನ್ನೋ ಪದನು ನಮ್ಮ ಸಭೆಗೆ ತುಂಬಾ ಮುಖ್ಯ. ಯಾಕಂದ್ರೆ ನಾವು ಆ ಸಂಕೇತವನ್ನ ದಾಟ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನೋಡೋಣ ಮುಂದೆ ಹೇಗೆ ಪರಿಣಮಿಸುತ್ತೆ ಈ ಒಂದು ಪದ ಸಂಕೇತ ಅನ್ನೋದು. ಮುಂದೆ ಇನ್ಯಾರಾದ್ರೂ ಬೇರೆ ಪ್ರಶ್ನೆ ಕೊಡ್ತೀನಿ. ಶಶಾಂಕಣ್ಣ ಇದೆಯಾ?
ನಿನ್ನ ಪ್ರಶ್ನೆ, ಇಷ್ಟವಾದ ದೇಶಭಕ್ತಿ ಆ, ಗೀತೆ ಅಥವಾ ಚಲನಚಿತ್ರ ಅಥವಾ ದೇಶಪ್ರೇಮ ಹುಟ್ಟಿಸಿದ ಮೊದಲ ಪುಸ್ತಕ, ಈ ಮೂರಲ್ಲಿ ನಿಮ್ಗೆ ಯಾವ್ದು ಬೇಕೋ ಹೇಳ್ಬೋದು. ದೇಶಭಕ್ತಿ ಗೀತೆ ಮಣಿಕರ್ಣಿಕಾ ಅಂತ ಹೇಳಿ ಒಂದು ಮೂವಿ, ಅಲ್ಲ ಮಣಿಕರ್ಣಿಕಾ ಅಂತಲೇ ಆ ಸಾಂಗ್ ಟೈಟಲ್ ಅನ್ಸುತ್ತೆ. ಕಂಗನಾ ರನೌತ್, ದೇಶ ಪೇ ಹೇ ತೋ ಪ್ಯಾರ್ ಹೇ, ಹರ್ ಪಲ್ ये कहना चाहिए, मैं रहूं या ना रहूं, ये ಭಾರತ್ रहना चाहिए ಅಂತ. ಅದು ಪ್ರತಿ ಸಲ ನನಗೆ ಅದನ್ನ ಕೇಳಿದಾಗ ಕಣ್ಣಾಲಿಗಳು ತುಂಬಿ ಬರ್ತವೆ. ಅದು ವಾಜಪೇಯಿ ಅವ್ರದ್ದು ಭಾಷಣದಲ್ಲೂ ತುಂಬಾ ಫೇಮಸ್ ಭಾಷಣ ಒಂದಿದೆಯಲ್ಲ, ಸರ್ಕಾರ ಆಯೇಗಿ ಜಾಯೇಗಿ ಲೇಕಿನ್ ದೇಶ್ ರೆಹನಾ ಚಾಹಿಯೆ. ಹೌದು, ಅದರಲ್ಲೂ ಅನುರಣಿಸಿದ ಭಾವ. ಈ ಭಾವ ತುಂಬಾ ಅಪೀಲ್ ಮಾಡುವಂತ ಭಾವ. ನನ್ನ ಭಾವಕೋಶಕ್ಕೆ ಒಂದು ದೊಡ್ಡ ಟ್ರಿಗರ್ ಇದು ಪ್ರತಿ ಸಲ ಹಾಡನ್ ಕೇಳಿದಾಗ್ಲೂ ನಾನು ಕಣ್ಣೀರ್ ಸುರಿಸ್ತೀನಿ. ಕಣ್ಣೀರಿನ ಕೋಟ, ಅಯ್ಯೋ ಸುಮಾರು ದಿವಸ ಆಯ್ತು ಕಣ್ಣೀರ್ ಸುರಿಸ್ಲೇ ಇಲ್ಲ ಅಂದ್ರೆ ನಾನು ಇದಕ್ ಹೋಗಿ ಸುರಿಸ್ತೀನಿ ಈ ಹಾಡಿಗೆ. ಅದನ್ನ ನಾನು ಖಾಯಂ ಅಂತ ಹೇಳಿ ಒಂದು ಪ್ಲೇ ಲಿಸ್ಟ್ ಮಾಡಿ ಯೂಟ್ಯೂಬ್ ಅಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬಾ ದೊಡ್ಡ ದರ್ಶನ ಇದು. ಅಂದ್ರೆ ನಾವು ಅದ್ವೈತ ದೃಷ್ಟಿಯಲ್ಲಿ ನೋಡಿದ್ರೆ ನಾವು ಪ್ರತಿಯೊಬ್ರು ಒಂದು ಶಾಶ್ವತವಾದ ಆನಂದಕ್ಕೆ ಹುಡುಕಾಟ ನಡೆಸ್ತಾ ಇರ್ತೀವಿ. ಅದ್ರಲ್ಲಿ ಲೋಕದ್ದೆಲ್ಲವೂ ಅಶಾಶ್ವತವಾದ್ದೇ. ಆದ್ರೆ ಅಲ್ಲೊಮ್ಮೆ ಇಲ್ಲೊಮ್ಮೆ ಲೋಕದಲ್ಲೂ ಕೂಡ ಘನತತ್ವಗಳು ಸಿಗ್ತವೆ. ಅದು ಅಶಾಶ್ವತತೆಯನ್ನ ಮೀರಿಕೊಂಡು ಒಂದ್ ರೀತಿ ಶಾಶ್ವತತೆಯ ಇದಾದ್ರೂ ನಮ್ಗೆ ಒಂದು ಝಲಕ್ ಕೊಡುತ್ತೆ. ಅದಕ್ಕೆ ಈ ಅಸ್ಮಿತೆಗಳು ಉದಾಹರಣೆಗಳು, ಒಳ್ಳೆ ಉದಾಹರಣೆಗಳು. ಅಸ್ಮಿತೆಗಳು ದೊಡ್ಡದಾದಂಗೂ ನಾವು ಬಹುಶಃ ಅಲೋಕಕ್ಕೆ, ಆ ಅಖಿಲವಾದಂತಹ ಅಖಂಡವಾದಂತಹ ಘನವಾದಂತಹ ಸಚ್ಚಿದಾನಂದ ಘನ ಅಂತ ಏನ್ ಹೇಳ್ತಾರೆ, ಆ ಆನಂದಕ್ಕೆ ನಾವು ಹತ್ರ ಇದೀವಿ ಅಂತ ಅನ್ಕೊಳ್ಬಹುದು. ಸಂಕುಚಿತವಾದ ಅಸ್ಮಿತೆಗಳನ್ನೇ ಇಟ್ಕೊಂಡು ಹೋದ್ರೆ ಏನಾಗುತ್ತೆ ಅಂದ್ರೆ ನಾವು ಅದಕ್ಕೆ ದೂರ ಇದೀವಿ ಅಂತ ಸಿಂಪಲ್ ಆಗಿ ಅನ್ಕೋಬಹುದು. ಭಾರತ ಅಂದಾಗ ತುಂಬಾ ದೊಡ್ಡ ಅಸ್ಮಿತೆ, ಇಲ್ಲಿ ಕೋಟಿಗಟ್ಲೆ ಜನ ಇದ್ದಾರೆ. ನನ್ನ ಪ್ರತಿ ಸಲದ ಕಣ್ಣೀರು ಕೂಡ ವರ್ತಿಟ್ ಅಂತ ಹೇಳಿ ಅನ್ಸುತ್ತೆ. ಈ ಕಾರಣಕ್ಕೆ ಅಷ್ಟು ಜನರಿಗೆ ನಾನು ಅಷ್ಟು ಜನಕ್ಕೆ ಕಣ್ಣೀರು ಸುರಿಸ್ತೀನಿ ಅನ್ನೋ ಕಾಲಕ್ಕೆ ತುಂಬಾ ಇಟ್ ಡಿಸರ್ವ್ಸ್ ಅಂತ ಹೇಳಿ ಅನ್ಸುತ್ತೆ. ಈ ಅಸ್ಮಿತೆ ಹೌದಾದ್ರೂ ಈ ಅಸ್ಮಿತೆಯ ವಿಶೇಷತೆ ಏನು ಅಂದ್ರೆ, ಈ ಅಸ್ಮಿತೆಯನ್ನ ನಾವು ನೆಮ್ಮಿ ನಮ್ಮ ಭಾವಕೋಶವನ್ನು ಶ್ರೀಮಂತಗೊಳಿಸ್ಕೊಳ್ತಾನೆ ಆ ಅಸ್ಮಿತೆಯ ಡಿಸೈನ್ ಅಲ್ಲೇ ಇರುವಂತಹ ಮೀರುವಿಕೆಯ ಗುಣ ಏನಿದೆ ಅದರ ಲಾಭವನ್ನು ಪಡ್ಕೋಬಹುದು. ಲೋಕದ್ದು ನೀಗುತ್ತೆ, ಅಲೋಕದ್ದು ನೀಗುತ್ತೆ. ಒಂಥರ 2 in 1 ಅಂತ ಹೇಳ್ತಾ ಇದೀರಿ. ತುಂಬಾ ಒಳ್ಳೆ ಉತ್ತರ. ನೆಕ್ಸ್ಟ್ ಕ್ಷಮಾ ಅಕ್ಕನಿಗೆ ಪ್ರಶ್ನೆ, ನಿನ್ನ ಇಷ್ಟವಾದ ಸ್ವಾತಂತ್ರ್ಯೋತ್ಸವ ಅಥವಾ ದೇಶಭಕ್ತಿ ದೇಶ ಪ್ರೇಮವನ್ನು ಹುಟ್ಟಿಸಿದ ಚಲನಚಿತ್ರ ಯಾವುದು? ಚಲನಚಿತ್ರ ಅಂದ್ರೆ ನಂಗೆ ತುಂಬಾ ಚೆನ್ನಾಗಿ ನೆನಪಿರೋದು, ನಾವು ಈ ವೀರ್ ಸಾವರ್ಕರ್ ಪಿಕ್ಚರ್ ಬಂದಿತ್ತು, ಎಷ್ಟನೇ ವಯಸ್ಸಂತೆಲ್ಲ ನಂಗೆ ನೆನಪಿಲ್ಲ. ಆ ಟೈಮಲ್ಲಿ ನಾವು ಅಪ್ಪ ಅಮ್ಮ ಕರ್ಕೊಂಡು ಹೋಗಿ ಥಿಯೇಟ್ರ್ ಇಲ್ಲ, ಇದರಲ್ಲಿ ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ ಹಾಕಿದ್ರು ಆ ಪಿಕ್ಚರ್. ಅಲ್ಲಿ ಹೋಗಿ ನೋಡಿದ್ವಿ. ಅದು ತುಂಬ ನನ್ನ ತಲೆಯಲ್ಲಿ ಹಾಗೇ ಇದೆ. ಅವ್ರನ್ನ ಅಂಡಮಾನ್ ನಿಕೋಬಾರ್ ಇದರಲ್ಲಿ ಇಡ್ತಾರೆ, ಪ್ರಿಸನಲ್ಲಿ, ಜೈಲಲ್ಲಿ ಇರ್ತಾರೆ. ಅವ್ರು ಅಲ್ಲಿಂದ ಆ ಸಣ್ಣ ಕಿಟಕಿಯಿಂದ ಅದನ್ನ ಹಾರ್ಕೊಂಡು ಸಮುದ್ರ ಎಲ್ಲ ಈಜ್ಕೊಂಡು ಬರ್ತಾರೆ. ಹೆಂಗಪ್ಪ ಎಷ್ಟು ಶಕ್ತಿ ಇವ್ರಿಗೆ, ನಾವು ಆ ಥರ ಶಕ್ತಿವಂತರಾಗಬೇಕು ಅಂತೆಲ್ಲ ಅನಿಸ್ಬಿಟ್ಟಿತ್ತು ಆವಾಗಲೇ. ತುಂಬ ಒಳ್ಳೆಯ ಚಲನಚಿತ್ರ. ಇನ್ನು ಅದು ಬಿಟ್ಟರೆ ಸುಮಾರಷ್ಟು ಚಲನಚಿತ್ರಗಳು ಬಂದು ಹೋಗಿವೆ. ಈಗಿನ ಒಂದು ಕಾಲಮಾನದ್ದು ಕೂಡ ಬಂದು ಹೋಗಿವೆ. ಅದರಲ್ಲೂ ಹಿಂದಿಯಲ್ಲಿ ಈ ರಂಗದೆ ಬಸಂತಿ ಪಿಕ್ಚರ್ ಮಾಡಿದ್ದಾರೆ. ಅದು ಕೂಡ ಒಂಥರ ತುಂಬ ಒಳ್ಳೆ ಪ್ರಯೋಗ ಅನ್ನಿಸ್ತು ನನಗೆ. ಎಷ್ಟು ಈ ಥರನೂ ತೋರಿಸ್ಬೋದಲ್ವಾ ಅಂತ ನಂಗೆ ತುಂಬ
ಕುತೂಹಲಕಾರಿ ಅನಿಸ್ತಾ ಚಲನಚಿತ್ರ. ಆಗ್ಲಿ, ಧನ್ಯವಾದ. ಅವಳು ಹೇಳಲಿಲ್ಲ, ಬಟ್ ನಾವಿಬ್ಬರು ಒಂದೇ ಮನೇಲಿ ಹುಟ್ಟು ಬೆಳೆದಿರೋದ್ರಿಂದ ನನಗೆ ಗೊತ್ತು. ಅವಳು ಇನ್ನೊಂದು ನೆಚ್ಚಿನ ಚಲನಚಿತ್ರ ದ ಲೆಜೆಂಡ್ ಆಫ್ ಭಗತ್ ಸಿಂಗ್. ಇದನ್ನು ನಾವು ಯಾಕೋ ತುಂಬ ಪ್ರಾರಂಭದ ವಯಸ್ಸಿನಲ್ಲೇ ನೋಡ್ಬಿಟ್ಟಿದ್ವಿ. ಅದೆಷ್ಟು ಪ್ರಭಾವ ಬೀರಿತು ಅಂದರೆ ನಾವೆಲ್ಲ ಫ್ರೆಂಡ್ಸ್ಗೂ ಹೇಳಿದ್ವಿ, ತೊಗೊಳ್ಳಿ ಸಿ ಡಿ ತೊಗೊಳ್ಳಿ ನೋಡಿ ಅಂತ, ಎಲ್ಲರಿಗೂ ಕಸಿನ್ಸ್ಗೆ ಫ್ರೆಂಡ್ಸ್ಗೆ ಎಲ್ಲ ಕೊಡ್ತಿದ್ವಿ, ನೋಡಬೇಕು ನೀವು ಇದನ್ನ ಅಂತ. ಅಷ್ಟು ಪ್ರಭಾವ ಬೀರಿತ್ತು. ಮುಂದೆ ಇನ್ನೂ ಪ್ರಶ್ನೆಗಳಿವೆ. ಹೇಗೆ ಬಾಲ್ಯದಿಂದಲೇ ನಮ್ಗೆ ಇದೆಲ್ಲ ಪ್ರಭಾವ ಬೀರ್ತು ಮತ್ತು ಶುರು ಆಯಿತು, ಬೀಜಾವಾಪನೆ ಎಲ್ಲಾಯಿತು ಅನ್ನೋ ಪ್ರಶ್ನೆ ನಮ್ಮ ಸಭೆಗಳ ಮೂಲ ಪ್ರಶ್ನೆಯೂ ಆಗಿರುತ್ತೆ ಯಾವಾಗಲೂ. ಹಾಗಾಗಿ ಈ ಸಭೆಯಲ್ಲೂ ಕೂಡ ಇರುತ್ತೆ. ಸದ್ಯಕ್ಕೆ ಮುಂದೆ ಹೋಗೋಣ. ಯಾರಾದರೂ ಮಾತಾಡೋರಿದ್ರೆ, ನನಗಿಷ್ಟವಾದ ಗೀತೆ, ಚಲನಚಿತ್ರ, ಪುಸ್ತಕದ ಬಗ್ಗೆ ಹೇಳೋರಿದ್ರೆ ಹೇಳ್ಬೋದು, ಇಲ್ಲಾಂದರೆ ಮುಂದಿನ ಘಟ್ಟಕ್ಕೆ ಹೋಗ್ಬೋದು. ಸಫೇದ್ ಸಾಗರ್ ಅಂತ ಇತ್ತೀಚೆಗೆ ಬಿಟ್ಟಿದ್ದಾರೆ ಇದರಲ್ಲಿ ನೆಟ್ಫ್ಲಿಕ್ಸ್ ನಲ್ಲಿ. ನೋಡಿ ಒಂಥರ ಸಂಕಟ ಆಯ್ತು. ತುಂಬಾ ಹೊತ್ತು ತಲೆ ಅದ್ರಲ್ಲೇ ಕೂತಿತ್ತು. ನಮಗೋಸ್ಕರ ಕಾರ್ಗಿಲ್ ಯುದ್ಧದ ಮೇಲೆ ನಮಗೋಸ್ಕರ ಮಾಡಿದ್ದಾರಲ್ಲ, ಇಷ್ಟೆಲ್ಲ ಅನುಭವಿಸಿದ್ದಾರಲ್ಲ ಅಂತ ಹೇಳಿ ಸ್ವಲ್ಪ ಹೊತ್ತು ತಕೊಳ್ತು ವಾಪಸ್ ಜೀವನಕ್ಕೆ ಮರಳೋದಿಕ್ಕೆ. ಒಂದ್ ರೀತಿ ಹೇಳಲಾರ್ದ ಅನುಭವ. ಚೆನ್ನಾಗಿದೆ, ಒಮ್ಮೆ ನೋಡ್ಬೋದು. ನಿಜ ನಿಜ, ನೋಡಬೇಕು. ನೀವು ಹೇಳಿದ್ದಕ್ಕೆ ನನ್ನ ತಲೆಯಲ್ಲಿ ಒಂದಷ್ಟು ಚಲನಚಿತ್ರ ಬರ್ತಿದೆ. ಒಂದು ಮುತ್ತಿನ ಹಾರ ಅಂತ ಒಂದು ಕನ್ನಡ ಚಲನಚಿತ್ರ. ಅದು ಕೂಡ ತುಂಬಾ ಹೃದಯ ವಿದ್ರಾವಕವಾಗಿದ್ರೂ ಸತ್ಯಾಸತ್ಯತೆಯನ್ನು ಸರಿಯಾಗಿ ತೋರಿಸಿರುವಂಥ ಕೆಲವೊಂದು ಚಲನಚಿತ್ರಗಳಲ್ಲಿ ಅದು ಒಂದು. ಜೊತೆಗೆ ನಂಗೆ ಅನಿಸ್ತು, ಸೌಜನ್ಯ ಅವ್ರು ಹೇಳುವಾಗ, ಈಗಿನ ಕಾಲದಲ್ಲಿ ನಮಗೆ ಚಲನಚಿತ್ರಗಳೇ ಪುರಾಣಗಳಾಗ್ಬಿಟ್ಟಿದ್ವಿ ಏನೋ. ಹಳೆ ಕಾಲದಲ್ಲಿ ಪುರಾಣಗಳಲ್ಲಿ ಓದಿ ಅಯ್ಯೋ ಹಿಂಗಾಗಿತ್ತೇನೋ ಪಾಪ ವಿಷ್ಣುಗೆ, ಹಿಂಗಾಗಿತ್ತೇನೋ ಈ ಅಸುರನ್ ಕೊಲೆ ಹಿಂಗಾಯ್ತೇನೋ ಅಂತ ಅನ್ಕೊಳ್ತಿದ್ರೇನೋ, ಈಗ ನಾವು ಈ ಚಲನಚಿತ್ರಗಳನ್ನು ನೋಡಿ ನಮ್ಮ ಇತಿಹಾಸನ ತಿಳ್ಕೊತೀವಿ. ಹಾಗಾಗಿ ಆ ರೋಮಾಂಚನ ನಮ್ಗೆ ಇಲ್ಲ ಆಗ್ತಿರ್ಬೋದು. ತುಂಬ ಮುಖ್ಯ ನಮ್ಮ ಚಲನಚಿತ್ರಗಳು. ಜೊತೆಗೆ ಎಂತಹ ಕಲಾ ಮಾಧ್ಯಮ ಆಗಿರಲಿ, ಅದು ಸಮಾಜದ ಅಸ್ಮಿತೆಗೆ ತುಂಬ ಮುಖ್ಯ. ಹೌದು. ಆಗಲಿ, ಮುಂದಿನ ಘಟ್ಟಕ್ಕೆ ಹೋಗೋಣ. ಇದಕ್ಕೆ ಹೆಸರೇ ಸಮಸ್ಯೆಗಳ ಪಟ್ಟಿ. ಏನು ಇದ್ದಕ್ಕಿದ್ದಂಗೆ ಚೆನ್ನಾಗಿತ್ತಲ್ಲ, ಸಮಸ್ಯೆಗಳ ಪಟ್ಟಿ ಕೇಳ್ತಾ ಇದ್ದಾಳೆ ಅಂತ ಅನ್ಕೋಬೇಡಿ. ಫಸ್ಟ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ತಗೊಳ್ಳೋಣ, ಆಮೇಲೆ ಮುಂದೆ ಏನು ಮಾಡ್ಬೋದು ಅಂತ ನೋಡ್ಬೋದು. ಹೌದಾ? ಯಾವಾಗ್ಲೂ ಹಾಗೆ ನಾನೇನು ಮಾಡ್ತೀನಿ ಅಂದರೆ, ಈಗ 1 ನಿಮಿಷ ಕಾಲಾವಕಾಶ ಕೊಡ್ತೀನಿ ಎಲ್ರಿಗೂ. ದಯವಿಟ್ಟು ಒಂದು ಪೆನ್ನು ಪೇಪರೋ ಅಥವಾ ಮೊಬೈಲಲ್ಲೋ ಓಪನ್ ಮಾಡಿಕೊಂಡು ಭಾರತಕ್ಕೆ ಇರುವ ಸಮಸ್ಯೆಗಳ ಪಟ್ಟಿಯನ್ನು ಮಾಡೋಣ. ನಿಮ್ಮ ಕಾಲಾವಕಾಶ ಈಗ ಶುರುವಾಗಲಿದೆ. ಇದು ಪ್ರಸ್ತುತ ಭಾರತಕ್ಕೆ ಇರುವ ಸಮಸ್ಯೆಗಳೇ ಆಗಿರಬೇಕು.
1 ನಿಮಿಷ ಮುಗ್ದಿದೆ. ಪಟ್ಟಿ ಮಾಡಿದ್ರು ತೊಂದರೆ ಇಲ್ಲ. ಯಾರನ್ನ ಕೇಳೋಣ? ನರಸಿಂಹ ಸರ್ ಇದ್ದೀರಾ? ಇದೇನೆ ಪಟ್ಟಿ ಮಾಡ್ಲಿಲ್ಲ, ಬಟ್ ಆದ್ರೆ ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತಿದೆ. ಪಟ್ಟಿ ಅಂತ ಮಾಡ್ಲಿಲ್ಲ, ಹೊರಗಿದ್ದೆ. ಬಟ್ ಆದ್ರೆ ಏನಿದೆ? ಹಾ ಸರ್, ನಿಮ್ಮಿಂದ ಶುರು ಮಾಡೋಣ ಅಂತ ಹೇಳಕ್ ಹೋದೆ. ಆಗ್ಬೋದಾ? ತೊಂದ್ರೆ ಇಲ್ವಾ? ಆಗ್ಲಿ, ನನಗೆ ತೊಂದ್ರೆ ಇಲ್ಲ. ಇವಾಗ ಹೇಳೋದೇನಂದ್ರೆ, ನೀವು ಸ್ವತಂತ್ರ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ರಲ್ವಾ? ಹೌದು. ನನ್ಗೆ ಈಗ ಮೊದಲನೇದಾಗಿ ನಿಮ್ ತಲೆಗೆ ಬಂದಿದ್ 1 ಸಮಸ್ಯೆ ಸಾಕು. ನನ್ಗೆ ಬೇಕಾದ ಶಾಲೆಗಳು, ಗ್ರಾಮೀಣ ಭಾಗದ್ದಾಗ್ಲಿ ಯಾವುದೇ ಸರ್ಕಾರಿ ಮಟ್ಟದ ಶಾಲೆಗಳು, ಅದು ಯಾವುದೇ ಸರ್ಕಾರಗಳು ಬಂದ್ರು, ಯಾವುದೇ ಲೀಡರ್ಸ್ ಬಂದ್ರು, ಇದುವರೆಗೂ ಒಂದು ಮಟ್ಟಕ್ಕೆ ಬೆಳೀದೇ ಇರೋದು ನಮ್ಗೆ ಯಾವಾಗ ದುಃಖವಾಗಿ ಕಾಣಿಸ್ತಿರೋದು. ಬಹುಶಃ ನಾನು ಓದಿದ ಶಾಲೆ ಕೂಡ ಇರ್ಬೋದು. ಮನೆ ಮುಂದೆ ಸರ್ಕಾರಿ ಶಾಲೆಯಲ್ಲೇ ನೀರು ಸೋಗ್ತಾ ಇದ್ದಿದ್ದು, ಅದು ಬೋಧನೆ ಆಗಲಿ 40-45 ವರ್ಷ ಆದ್ರೂ ಕೂಡ ನಂಗೆ ಇನ್ನೂ ಇವತ್ತಿನ ಶಾಲೆಗಳು ಅದೇ ಚಿತ್ರ ಇದೆಯಲ್ಲ ಅಂತ ನಂಗೆ ಬಹಳ ಬೇಸರ ಆಗುತ್ತೆ. ಅದು ನನ್ನ ಒಂದು ಮುಖ್ಯವಾದ ಸಮಸ್ಯೆ. ಅದು ಯಾಕೆ ಇನ್ನೂ ಬಗೆಹರಿಸಿಲ್ವೋ ಆಗ್ತಾ ಇಲ್ಲ. ಬಟ್ ಆದ್ರೆ ಅದೇ ತೋಲೋದಕ್ಕೆ ಯಾವುದೇ ಪ್ರಯತ್ನ ಅಂತೂ ಮಾಡಿಲ್ಲ. ಆಗ್ಲಿ. ಗ್ರಾಮೀಣ ಭಾಗದಲ್ಲಿರೋ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳೇ ಇಲ್ಲ ಅನ್ನೋದು ದೊಡ್ಡ ಸಮಸ್ಯೆ. ಊರಿನ ಸರ್ಕಾರಿ ಶಾಲೆಗಳು ಹಾಗೆ ಇದೆ, ಇದರಲ್ಲಿ ಸ್ವಲ್ಪ ಉತ್ತಮ. ಗ್ರಾಮೀಣ ಭಾಗದಂತೂ ತೀರಾ ಇದಾಗಿದೆ. ರೀಸೆಂಟ್ ಆಗಿ ಯಾವುದೋ ಶಾಲೆಯಲ್ಲಿ ಇದು ಮೇಲಿನ ಇದು ಬಿದ್ದು ತೊಂದರೆ ಆಗಿತ್ತು. ಒಂದು ಸಣ್ಣ ಪುಟ್ಟ ಮೂಲ ಸೌಕರ್ಯಗಳು ಇಲ್ಲದೆ ಇರೋದನ್ನು ನೋಡಿದ್ರೆ ಬಹಳ ಬೇಸರ ಆಗುತ್ತೆ. ನಿಜ, ಕರೆಕ್ಟ್. ಆಗ್ಲಿ, ಬರ್ಕೊಂಡಿದ್ದೀನಿ. ಮುಂದೆ ಶ್ರೀನಯನ ಲಿಸ್ಟ್ ಎಷ್ಟು ದೊಡ್ಡದಾಗಿದೆ? ತಲೆಯಲ್ಲಿ ಇಷ್ಟು ಸಿಕ್ಕಾಪಟ್ಟೆ ದೊಡ್ಡದಿದೆ. ಹೌದು. ಇಲ್ಲಿ ಹೇಳ್ಬೋದಾದಂತ 1-2 ಸಮಸ್ಯೆ ಇಲ್ಲಿ ಚರ್ಚಿಸ್ಬೇಕು ಇದನ್ನ ಅಂತ ಅನ್ನೋದು. ಒಂದು ಎಜುಕೇಶನ್ ಅಲ್ಲಿ ರಿಸರ್ವೇಶನ್, ಇನ್ನೊಂದು ಇತಿಹಾಸದ ಬಗ್ಗೆ ನಮ್ಗೆ ಇರುವಂತ ನಾಲೆಡ್ಜಿನ ಕೊರತೆ. ಕರೆಕ್ಟ್. ಅವಿದ್ಯೆ ಅಂತ ಬರ್ಕೋತೀನಿ. ಅವಿದ್ಯೆ ಅಂತ ಬರ್ಕೋಬಹುದು. ಆ ನಾಲೆಡ್ಜಿನ ಕೊರತೆಯಿಂದಾಗಿ ನಮ್ಮ ಸ್ವಾಭಿಮಾನ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ. ನಮ್ಗೆ ಏನಕ್ಕೂ ಒಂದು ಜೋಶೇ ಇಲ್ಲ. ಯಾರೋ ಏನೋ ಹೇಳಿದ್ ಕೇಳ್ಕೊಂಡು ನಾವು ತುಂಬಾ ಬ್ರೈನ್ ವಾಶ್ ಆಗ್ಬಿಡ್ತೀವಿ ಈಸಿಯಾಗಿ. ಅದು ಒಂದು ದೊಡ್ಡ ಸಮಸ್ಯೆ ಅಂತ ಅನ್ಸುತ್ತೆ ನಂಗೆ. ಕರೆಕ್ಟ್, ನೋಟೆಡ್. ಒಳ್ಳೆ ಸಮಸ್ಯೆ ಇದೆ. ಕ್ಷಮಾ ಅವರು ಯಾವ ದೊಡ್ಡ ಸಮಸ್ಯೆಯನ್ನ ಹೇಳ್ತೀರಿ ಇವತ್ತು? ನಂದು ಸ್ವಲ್ಪ ಏನ್ ಹೇಳೋದು, ದೃಷ್ಟಿಕೋನ ಎಲ್ಲ ತುಂಬಾ ಚೇಂಜ್ ಆಗಿದೆ, ತುಂಬಾ ಬದಲಾಗಿದೆ. ನಾನು ಈಗ ಇಲ್ಲಿ ಭಾರತ ಬಿಟ್ಟು ಬೇರೆ ಹೊರಗಡೆ ಇರಕ್ಕೆ ಶುರು ಮಾಡಿ 1 ವರ್ಷ ಆಯ್ತು. ಅಲ್ಲಿದ್ದಾಗ ಕಾಣಿಸ್ತಾ ಇದ್ದಂಥ ಸಮಸ್ಯೆ, ಏನಪ್ಪ ಇಷ್ಟು ಗುಂಡಿಗಳು, ಯಾಕೆ ಇಷ್ಟು ಎಲ್ರಿಗೂ ಇಷ್ಟು ಅವಸರ, ಯಾಕೆ ಇಷ್ಟು ಏನಂತಾರೆ ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ ಇದೆಲ್ಲ ಇದೆಯಲ್ಲ ಅಂತ ಅನ್ನಿಸ್ತಾ ಇತ್ತು. ಅದು ನನ್ನ ಸಮಸ್ಯೆ ಆಗಿತ್ತು. ಇಲ್ಲಿ ಬಂದ ಮೇಲೆ ನಾನು ನೋಡಿದ್ರೆ ನಾವೆಷ್ಟು ಮುಂದುವರೆದಿದ್ದೀವಿ ನಮ್ಮ ಭಾರತದಲ್ಲಿ. ಯಾಕೆ ನಾವೆಲ್ಲರೂ ಇಷ್ಟು ಪಾಶ್ಚಾತ್ಯರಿಗೆ ಶರಣ್ ಹೋಗ್ತಾ ಇದ್ದೀವಿ? ನಮ್ಮ ಭಾರತದಲ್ಲಿ ಇರುವಂತಹ ಒಂದು 10% ಕೂಡ ಇಲ್ಲಿಲ್ಲ ಹೇಳ್ಬೇಕಂದ್ರೆ. ಯಾವುದೇ ರೀತಿ ಒಂದು ಸೌಲಭ್ಯಗಳು ಡಿಜಿಟಲಿ ಹೇಳ್ಬೇಕಂದ್ರೆ ಯಾವುದೇ ರೀತಿ ಇಲ್ಲಿ ಇಲ್ವೇ ಇಲ್ಲ. ಹಾಗಾಗಿ ನನಗನ್ಸತ್ತೆ ನಾವು ನೋಡ್ತಾ ಇರೋಂಥ ಸಮಸ್ಯೆ ಬಹಳ ಚಿಕ್ಕದು ಅಂತ ಅನ್ಸ್ಬಿಡತ್ತೆ ಒಂದೊಂದ್ಸತಿ. ನಮಗೆ ಜೀವನಕ್ಕೆ ಬೇಕಾಗಂಥದ್ದು ಎಲ್ಲದೂ ಕೂಡ ನಮ್ಗೆ ಭಾರತದಲ್ಲಿದೆ. ಅಂತ ಸಂಸ್ಕೃತಿ ಇದೆ, ಒಂದು ಸೊಸೈಟಿ ಅಂತ ಏನು ಹೇಳ್ತೀವಲ್ಲ, ಆ ಒಂದು ಬಾಂಧವ್ಯ ನಮ್ಮಲ್ಲಿದೆ. ಅದೆಲ್ಲ ಇಲ್ಲಿ ಯಾವುದೇ ರೀತಿ ಇಲ್ಲ. ಇನ್ನು ಹೇಳಬೇಕಂದ್ರೆ ಯಾವ ಥರ ನಾವು ಇನ್ನೂ ಮುಂದುವರ್ಕೊಂಡು ಹೋಗ್ಬೋದು, ಹೇಗೆ ನಾವು ವಿಶ್ವಗುರು ಆಗಬೇಕು ಅನ್ನೋಂಥದ್ದು ನಮ್ಮ ಒಂದು ಗುರಿ ಅಲ್ವಾ ನಮ್ಮ ದೇಶದ್ದು. ಹೇಗೆ ವಿಶ್ವಗುರು ಆಗಬೇಕು ಅಂತಂದರೆ, ಈ ಯಾವುದೇ ರೀತಿ ಒಂದು ಹಣಕಾಸಿನ ವಿಚಾರ ಇರಲಿ, ಅಥವಾ ಶ್ರೀನಯನ ಹೇಳ್ದಂಗೆ ನಮ್ಮ ಸ್ವಂತಿಕೆಯನ್ನು ನಾವು ಉಳಿಸ್ಕೊಳ್ಳೋ ಅಂಥದ್ದು, ಈ ನಿಟ್ಟಿನಲ್ಲಿ ಹೋಗ್ತಾ ಇದ್ರೆ ಖಂಡಿತವಾಗ್ಲೂ ನಾವು
ಏನನ್ನು ಬೇಕಾದರೂ ಸಾಧಿಸ್ಬೋದು. ನನಗೆ ಸಮಸ್ಯೆ ಇರೋದು ಆಧ್ಯಾತ್ಮಿಕವಾಗಿ ಅಥವಾ ಯಾವುದೇ ರೀತಿ ವೈಯಕ್ತಿಕವಾಗಲ್ಲ, ಒಂದು ಮೆಟೀರಿಯಲಿಸ್ಟಿಕ್ ಅಂತ ನೋಡಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಯಾವುದೇ ರೀತಿ ಒಂದು ದಿನನಿತ್ಯದ ಒಂದು ಸೌಲಭ್ಯಗಳು ಏನೇನಿದೆಯೋ ಅದು ನಮಗಿಲ್ಲ ಅಂತ ನನಗನ್ಸುತ್ತೆ. ಮೂಲಭೂತ ಸೌಕರ್ಯದಲ್ಲೇನೆ ಒಂದು ಸುಮಾರು ಪ್ರತಿಶತ ಅಲ್ಲೇ ಎಡವಿದೀವಿ ತುಂಬ ವರ್ಷಗಳಿಂದನೇ ಅಂತ ಅನ್ಸುತ್ತೆ. ನಿಜ, ಸರಿ ಇದೆ. ಆಗಲಿ, ಇನ್ಯಾರಿದ್ದಾರೆ? ಯಾರಾದರೂ ಅತಿಥಿಗಳು ಮಾತಾಡ್ತೀರಾ? ದಿವ್ಯಾ ಇದ್ದಾರೆ, ಯಶಸ್ವಿನಿ ಅವ್ರು ಇದ್ದಾರೆ, ಲಾವಣ್ಯ ಇದ್ದಾರೆ. ಯಾರಾದರೂ ಬೇಕಿದ್ರು ಅನ್ಮ್ಯೂಟ್ ಮಾಡ್ಬೋದು. ನಮಸ್ತೆ ವೇದಾ, ಲಾವಣ್ಯ ಇಲ್ಲಿ. ನಮಸ್ತೆ ಲಾವಣ್ಯ. ನನ್ಗೆ ಭಾರತದಲ್ಲಿ ಸಮಸ್ಯೆ ಅಂತ ಬಂದಾಗ ನನ್ ತಲೆಗೆ ಮೊದಲನೇದಾಗ್ ಬರೋದು ಗಾರ್ಬೇಜ್ ಮ್ಯಾನೇಜ್ಮೆಂಟ್. ಅಂದ್ರೆ ನಮ್ದು ಕಸ. ನಮ್ ದೇಶದಲ್ಲಿ ಎಲ್ಲ ಹೋದ್ರು, ಈಗ ಒಂದ್ ಫ್ಲೈಓವರ್ ಮೇಲೆ, ನಾನ್ JP ನಗರ ನಮ್ ಮನೆ ಹತ್ರ ಫ್ಲೈಓವರ್ ಮೇಲೆ ಹತ್ತುತ್ತಾ ಇದೀನಿ ಅಂದ್ರೆ ಜನ ಫ್ಲೈಓವರ್ ಮೇಲೂನು ಕಸ ಕವರ್ ಇಟ್ಬಿಟ್ಟು ಹೋಗಿರ್ತಾರೆ. ಸೊ ಕಸದ ಪ್ರಮಾಣ ನ್ಯಾಚುರಲಿ ಹೆಚ್ಚಾಗ್ತಾ ಇದೆ, ಯಾಕಂದ್ರೆ ನಮ್ ಭಾರತದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಗರೀಕರಣ ಹೆಸರಲ್ಲಿ ಎಷ್ಟೊಂದ್ ಕಸ ಉತ್ಪಾದನೆ ಆಗ್ತಾನೆ ಇರುತ್ತೆ. ಸೊ ಇದನ್ನ ಕಸವನ್ನ ವಿಂಗಡಿಸೋದಾಗ್ಲಿ, ಈಗ ನಮ್ದು ಬನರ್ಘಟ್ಟ ಎಲ್ಲ ರೂರಲ್ ಬರುತ್ತೆ, ಇಲ್ಲೆಲ್ಲ ಜನ ಕಸನ ವಿಂಗಡಿಸೋದು ಇಲ್ಲ. ಈಗ ಒದ್ದೆ ಕಸ, ಒಣ ಕಸ, ಪ್ಲಾಸ್ಟಿಕ್ ಏನೂ ಇಲ್ಲ, ಎಲ್ಲ ಒಂದ್ರಲ್ಲೇ. ಮತ್ತೆ ಅದನ್ನ ತಗೊಂಡ್ ಹೋಗಕ್ಕೆ ಅಂತಾನು ಯಾರು ಬರೋದಿಲ್ಲ, ಜನ ಎಲ್ಲ ಅಲ್ಲಲ್ಲೇ ಹಾಕಿರ್ತಾರೆ. ಯಾವ್ದಾದ್ರು ಒಂದ್ ಲೇಔಟ್ ತಗೊಂಡ್ರೆ ಲೇಔಟ್ ಎಂಟ್ರೆನ್ಸ್ ಅಲ್ಲೋ ಎಂಡಿಂಗ್ ಅಲ್ಲೋ ಎಲ್ಲೋ ಒಂದ್ ಕಡೆ ಕಸನ ಗುಂಪು ಮಾಡಿ ಹಾಕಿರ್ತಾರೆ. ಸೊ ಈ ರೀತಿ ಕಸವನ್ನ ನಮ್ಮ ದೇಶದಲ್ಲಿ, ಅದು ಜನದಿಂದಾನೆ, ಮತ್ತೆ ನಾನ್ ಹೇಳೋದದು ನಮ್ಮೆಲ್ಲ ಜನಗಳಿಂದಾನೇ ಇದೊಂದು ಆಗ್ತಾ ಇದೆ ಅಂತ ನನ್ಗನ್ಸುತ್ತೆ. ಎಲ್ಲರೂ ಅದನ್ನ ಸ್ವಲ್ಪ ಯೋಚನೆ ಮಾಡಿ ಅದು ಕಸನೇ ಒಂದ್ ಕಡೆ ಅಂತ ಹಾಕಿ ಇಟ್ರೆ ನಮ್ ದೇಶ ತುಂಬಾನೇ ಚೆನ್ನಾಗ್ ಕಾಣಿಸ್ಬೋದು. ಅದು ನಮ್ಮ ಕೈಲಿದೆ ಅಂತ ಅದೊಂದು ನನ್ಗೆ ಸಮಸ್ಯೆ, ತುಂಬಾ ಬೇಜಾರಾಗತ್ತೆ ನೆನ್ಸ್ಕೊಂಡಾಗೆಲ್ಲ. ನಿಜ ಲಾವಣ್ಯ, ಅತಿಯಾದ ಜನಸಂಖ್ಯೆಯಿಂದ ಉಂಟಾಗ್ತಿರೋ ಅತಿಯಾದ ಕಸ ಮತ್ತೆ ಇದ್ರ ವಿಲೇವಾರಿ ಹೆಂಗ್ ಮಾಡೋದು. ಕರೆಕ್ಟ್. ಹೌದು, ನಿಜ. ಒಳ್ಳೆ ನಮಸ್ತೆ ಪ್ರತಿಭಾ ಅಕ್ಕ. ನಮಸ್ತೆ. ನನಗನ್ಸೋದು ನಮ್ಮ ಮಾನವೀಯ ಮೌಲ್ಯಗಳು, ಅಂದ್ರೆ ಧಾರ್ಮಿಕ ಮೌಲ್ಯಗಳು, ಅದು ತುಂಬಾ ಕಡಿಮೆ ಆಗ್ತಾ ಹೋಗ್ತಿದೆ ಅಂತ ನಮ್ಮ ಭಾರತದ. ಅದೊಂದು ಅಂದ್ರೆ ಈಗ ಮುಂದಿನ ಪೀಳಿಗೆಗೆ ನಮ್ಮ ಮೌಲ್ಯಗಳೇ ಇಲ್ಲದೆ ಹೋದ್ರೆ ಅವರು ಈಗೆಲ್ಲ ನಾವು ಹೇಳಿದ್ವಿ ಪಾಶ್ಚಾತ್ಯವನ್ನ ಅನುಕರಿಸ್ತೀವಿ ಅದು ಇದು ಅಂತ ಎಲ್ಲ, ಆದ್ರೆ ಈ ಮೌಲ್ಯಗಳೇ ನಾವು ಕೊಡ್ಲಿಕ್ಕೆ ಅಂದ್ರೆ ನಮ್ಮಿಂದ ಆಗ್ತಿಲ್ವೋ ಅಥವಾ ಅವ್ರು ಕಲಿತಿಲ್ವೋ, ಇದೊಂದು ಬಹಳ ದೊಡ್ಡ ಸಮಸ್ಯೆ ಆಗಿ ಈಗ ಕಾಣುತ್ತೆ. ಯಾಕಂದ್ರೆ ಭಾರತ ದೇಶ ಇದ್ದಿದ್ದೇ ಮೌಲ್ಯಾಧಾರಿತ, ಇದು ಮೌಲ್ಯಗಳನ್ನ ಎತ್ತಿ ಹಿಡಿಯುವಂತಹದ್ದು, ಆ ತರ ಅದೇ ಕಳ್ಕೊತಾ ಇದೀವ ಅಂತ. ಅದಂತೂ ತುಂಬಾ ನಿಜ. ಯಾಕಂದ್ರೆ ನಾನು ಅಮ್ಮ ಇಬ್ರು ಕಾಲೇಜಲ್ಲಿ ಪಾಠ ಮಾಡ್ತೀವಿ. ಈಗಿರೋ ಮಕ್ಕಳಿಗೆ ಮೌಲ್ಯಗಳಿಲ್ಲ ಅಂತ ಹೇಳಕ್ಕೇನಾಗಲ್ಲ, ಆದರೆ ನಮ್ಮ ಜನ್ರೇಷನಲ್ಲಿ ಇದ್ದ ಮೌಲ್ಯಗಳ ಒತ್ತಟ್ಟು ಅವ್ರಿಗಿಲ್ಲ ಅಷ್ಟೊಂದು. ಅವ್ರಿಗೆ ಗುರುಗಳ ಹತ್ರ ಹಿಂಗಿರ್ಬೇಕು, ನಮ್ಮ ನಡವಳಿಕೆ ಹಿಂಗಿರ್ಬೇಕು, ದೊಡ್ಡವ್ರ ಮುಂದೆ ಹಿಂಗಿರ್ಬೇಕು, ಅದು ಸ್ವಲ್ಪ ಕಡಿಮೆ ಆಗ್ತಿರೋದಂತ. ಹೌದು, ಡೈಲ್ಯೂಷನ್ ಜಾಸ್ತಿ ಆಗ್ತಾ ಇದೆ ಅಂತ ನನಗೂ ತುಂಬ ಸತಿ ಅನಿಸುತ್ತೆ. ನಾನು ಅಚಲನೂ ಕಾಲೇಜಲ್ಲಿ ಪಾಠ ಮಾಡ್ತಾಳೆ, ತುಂಬ ಗಂಟೆಗಟ್ಟಲೆ ಇದ್ರ ಬಗ್ಗೆ ಮಾತಾಡ್ತಲೆ ಕೆಡ್ಸ್ಕೊಂಡಿದ್ದೀವಿ. ಏನು ಮಾಡೋದು ಈ ಮೌಲ್ಯಗಳ ಅಧಃಪತನವನ್ನು ಮತ್ತೆ ವಾಪಸ್ ತೊಗೊಂಬರೋಕ್ಕೆ ಅಂತ. ತುಂಬ ದೊಡ್ಡ ಸಮಸ್ಯೆ ಅದು. ಹೌದು, ನಿಜ. ಇನ್ಯಾರಾದರೂ ಇದ್ದೀರಾ? ವೇದ, ಈ ಎರಡು ಪಾಯಿಂಟ್ ನನ್ನ ಏನು ಮನಸ್ಸಿನಲ್ಲಿದ್ದ ಎಲ್ಲ ಪಾಯಿಂಟರ್ಸ್ ಅನ್ನ ಇದು ಎತ್ತಿ ಹಿಡಿತು, ಲಾವಣ್ಯಾಳ್ದು ಮತ್ತು ಪ್ರತಿಭಾಕಾರ್ದು. ಇದೆರಡರಲ್ಲಿ ಸೇರಿಸಿ ಹೇಳೋದಾದ್ರೆ, ಈ ಮೌಲ್ಯಗಳು ಮನೆಯಲ್ಲಿ, ಮನೆಯ ಹೊರಗೆ, ಈಗ ನೀ ಹೇಳಿದ ಮೌಲ್ಯವಲ್ಲದೆ ನನ್ಗನ್ಸುತ್ತೆ ನನ್ನ ದೇಶ ಇದು ಅನ್ನುವಂತ ಭಾವನೆ, ಇದು ನನ್ನ ಊರು, ನನ್ನ ಜಾಗ, ನಾನೇ ಶುಚಿಯಾಗಿ ಇಟ್ಕೊಳ್ತಾ ಇದ್ರೆ ನಮ್ಮವ್ರೆ, ಈಗ ಮನೆಗಳಲ್ಲೇ ಹಿರಿಯರೇ ಅದು ಹೋಗ್ಲಿ ಬಿಡು ಅಲ್ಲಿ ಹಾಕ್ಬಿಡು ಅನ್ನುವಂತ ಮನಸ್ಥಿತಿ. ನಮ್ಮ ಸುತ್ತಮುತ್ತ ಒಂದೆರಡು ಹೆಜ್ಜೆ ಆ ಕಡೆ ಹೋಗಿ ಗುಡ್ಸಿ ಬಂದ್ರೆ ನಿಮ್ಗೆ ಯಾತಕ್ಕೆ ಇವಾಗ ಅವ್ರು ಬಂದ್ ಮಾಡ್ತಾರೆ, ಈ ರೀತಿಯ ಒಂದು ಭಾವನೆ ಇರುತ್ತೆ ಹೆಚ್ಚಿನ ಮನೆಗಳಲ್ಲಿ. ಇದು ನಮ್ಮಲ್ಲೇ ಇದೆ. ಶತ್ರು ಯಾರು ಅಂತ ಕೇಳಿದ್ರೆ ಹೊರಗ್ನವ್ರಲ್ಲ, ನಮ್ಮವ್ರೆ ಅನ್ನೋ ತರ ಹೇಳ್ತಾರಲ್ಲ. ಇದು ಎಲ್ಲಾ ಸಿನಿಮಾಗಳಲ್ಲೂ ಬಂದಿದೆ, ಹಿಂದೆ ಮಾತಾಡಿದ ಸಿನಿಮಾಗಳಲ್ಲೂ ಬಂದಿದೆ. ಹೊರಗ್ನವ್ರನ್ನ ಎದುರಿಸ್ಬೋದು, ನಮ್ಮವ್ರನ್ನ ಎದುರಿಸೋದೇ ಕಷ್ಟ ಇದೆ ಅಂತ ಹೇಳಿ, ಅದೇ ನಿಜವಾದ ಚಾಲೆಂಜ್ ಅಂತ ಹೇಳಿ.
ಆ ಮೌಲ್ಯ ಆ ಮನೆಯಲ್ಲಿ ಬರ್ಬೇಕಾದ ಮೌಲ್ಯ ಬಂದ್ರೆ ಅದು ಇವರನ್ನ ನೋಡುವುದಾದ್ರೂ ಇರ್ಬೋದು ಅಥವಾ ನಮ್ಮ ಪರಿಸರ ನಮ್ಮ ದೇಶವನ್ನ ನೋಡುವ ರೀತಿ ಕ್ರಮ ಏನಿದೆ ಆ ಹೆಮ್ಮೆ ನಮಗ್ ಬರ್ಲಿಲ್ಲ ಅಂತಂದ್ರೆ ಎಲ್ಲವೂ ಕಳೆದು ಹೋಗುತ್ತೆ ಅಂತ ನನ್ಗೆ ಅನ್ಸುತ್ತೆ. ಅದು ಎರಡೂ ಸೇರ್ಕೊಳ್ಳುತ್ತೆ, ಹಿಂದಿನ ಮತ್ತು ಪ್ರತಿಭಕ್ಕರ ಇದು ಪಾಯಿಂಟಿಗೂ ಕೂಡ ಸೇರ್ಕೊಳ್ಳುತ್ತೆ. ಇದ್ರು ಹೇಳೋದು. ಒಳ್ಳೆ ಅಂಶ. ಧನ್ಯವಾದ. ಇವಾಗ ಸೌಮ್ಯ ಅವರು ಬಂದಿಲ್ಲ, ಅವರು ಇದ್ದಿದ್ರೆ ಹೇಳಿರೋರು. ಹೇಗೆ ನನ್ನ ದೇಶ, ನನ್ನ ಊರು, ನನ್ನ ಪರಿಸರ ಅಂತ ಅನ್ಕೊಂಡು ಅವ್ರು ಎಷ್ಟೊಂದು ಕೆಲಸ ಮಾಡ್ತಾರೆ, ನಾವು ನೋಡ್ತಿರ್ತೀವಿ. ಇವಾಗ ಎಲ್ಲ ಪರಿಸರವಾದಿಗಳು ಹೇಳ್ತಾ ಇದ್ರು ನಮ್ಮ ಎಷ್ಟೋ ಜನಕ್ಕೆ ಅದ್ರ ಬಗ್ಗೆ ಏನು ತುಂಬ ಏನು ಸ್ಟ್ರಾಂಗ್ ಒಪಿನಿಯನ್ ಇನ್ನೂ ಮೂಡಿಲ್ಲ. ಏನೋ ಎಷ್ಟೋ ವರ್ಷ ಆದಮೇಲೆ ಫ್ಯೂಯಲ್ಸ್ ಇರಲ್ವಂತೆ, ಎಷ್ಟೋ ವರ್ಷ ಆದಮೇಲೆ ಭೂಮಿ ಇದಾಗತ್ತಂತೆ, ಸಣ್ಣವರಿದ್ದಾಗ ಸೂರ್ಯ ಸ್ಫೋಟಗೊಳ್ತಾನೆ ಅಂದ ತಕ್ಷಣ ನಾವು ಅಯ್ಯೋ ನಮ್ಮ ತಲೆ ಮೇಲೆ ಬಿದ್ದುಬಿಡ್ತಾನೇನೋ ಅಂತೆಲ್ಲ ಅಂದ್ಕೊಂಡಿದ್ವಲ್ಲ. ಹಾಗೆ ಈಗ ನಮ್ಗೆ ಯಾಕೆ ಆ ಥರ ಚಿಂತೆ ಮೂಡಲ್ಲ ಅಂದರೆ ನಾವು ಸರ್ವೈವಲ್ ಮೋಡಲ್ ಇದ್ದೀವಿ. ಇವತ್ತಿಂದ ಇವತ್ತಿಗೆ ಮುಗೀತು, ನಾನು ಬದುಕಿರೋಷ್ಟೊತ್ತಿಗೆ ಸರಿ ಇರುತ್ತಾ, ಸಾಕು, ಕಸ ಹಾಕ್ತಾರಾ, ಹಾಕೊಳ್ಳಿ, ಪರವಾಗಿಲ್ಲ. ಒಂದ್ಸತಿ ನಾನು ಬಸ್ಸಲ್ಲಿ ಯಾರೋ ಕೂತಿದ್ದವ್ರಿಗೆ ಬೈದೇ ಬಿಟ್ಟಿದ್ದೆ, ನಿಮ್ಮನೆಗೆ ಬಂದು ನಾನು ಹಾಕ್ಲಾ ಅಂತ ಬೈದ್ಬಿಟ್ಟಿದ್ದೆ. ಅವರು ತೆಗೆದು ಕಳೆಪುರಿ ಏನೋ ಎಸಿತಾ ಇದ್ರು ರೋಡ್ ಮೇಲೆ. ಸ್ವಲ್ಪ ಬೈಯೋದು ಜಾಸ್ತಿ ಮಾಡ್ಬೋದೇನೋ ನಾವು ಅಂತ ನನಗೆ ಅನಿಸುತ್ತೆ. ನೋಡೋಣ. ಇನ್ಯಾರಿಗಾದ್ರೂ ಇದ್ದರೆ ಸಮಸ್ಯೆಗಳ ಪಟ್ಟಿ ಇದ್ದರೆ ಹೇಳ್ಬೋದು, ಇಲ್ಲಾಂದರೆ ಮುಂದೆ ಸ್ವಲ್ಪ ಪರಿಹಾರಗಳ ಕಡೆಗೆ ಹೋಗ್ಬೋದು. ಹೇಳಿ ದಿವ್ಯಾ ಅವರೇ, ನಮಸ್ತೆ. ನಮಸ್ತೆ. ನಾನು ಪಟ್ಟಿ ಮಾಡಿ ಅಂತ ಹೇಳಿದ್ರೆ ಲಿಸ್ಟ್ ನಾನು ತುಂಬಾ ಮಾಡಿದ್ದೀನಿ. ಬಟ್ ಪ್ರಮುಖವಾಗಿ ಒಂದು ನಾನು ಹೇಳಕ್ ಇಷ್ಟಪಡೋದಂದ್ರೆ, ನಮ್ ದೇಶ ಎಲ್ಲಾ ದೇಶಕ್ಕಿಂತನೂ ಹೆಚ್ಚು ಜನಸಂಖ್ಯೆನ ಹೊಂದಿರುವಂತ ದೇಶ. ಅದೇ ಅವೆಲ್ಲವೂ ಕೂಡ ಮಾನವ ಸಂಪನ್ಮೂಲ ಆಗಿ ಪರಿವರ್ತನೆ ಆಗಿ ಎಲ್ಲ ಯೂತ್ಸಿಗೂ ಒಳ್ಳೆ ಅವಕಾಶಗಳು ಸಿಗ್ತಾ ಹೋದ್ರೆ ಚೆನ್ನಾಗಿರ್ಬೋದೇನೋ ಅಂತ. ಇನ್ನು ಪ್ರಮುಖ ಸಮಸ್ಯೆ ಅಂತ ಹೇಳಿದ್ರೆ ನಾನು ಯೋಚಿಸೋದು ಇಂದಿನ ಸೋಷಿಯಲ್ ಮೀಡಿಯಾಗಳು ಅಂತ ನಾನು ತಗೊಳ್ತೇನೆ. ಈಗ ಹೆಚ್ಚಾಗಿ ಅತಿಯಾದ ಸ್ವಾತಂತ್ರ್ಯ ಸಿಕ್ಕಿರುವಂತದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ. ಅಂದ್ರೆ ಈಗ ಒಂದ್ ಚಿಕ್ಕ ಮಗುವಿನಿಂದ ಹಿಡಿದು ವಯಸ್ಸಾದಂತ ಇವ್ರವರೆಗೂನು ಒಂದು ಸಮಯನ ತುಂಬಾ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡ್ತಾ ಇದೆ. ಅಂದ್ರೆ ಕಲಿಕೆನೂ ಇರಬಹುದು, ಅದ್ರಲ್ಲಿ ಇಷ್ಟಪಟ್ಟು ಕಲಿಯೋರು ಇರ್ಬೋದು, ಆದ್ರೆ ಅದು ಪ್ರಮುಖವಾದಂತ ಸಮಸ್ಯೆ ಅಂತ ಅನ್ಕೊಳ್ತೀನಿ. ಒಂದ್ ಚಿಕ್ಕ ಮಗುವಿನಿಂದ ಹಿಡಿದು ವಯಸ್ಸಾದ ವೃದ್ಧರವರೆಗೂನು ಒಂದು ಮೌಲ್ಯಗಳ ಹಾಳಾಗೋದಿರ್ಬೋದು, ಅಥವಾ ಸ್ವಾತಂತ್ರ್ಯ ದುರ್ಬಳಕೆ ಆಗೋದಿರ್ಬೋದು, ಅಥವಾ ಕರ್ತವ್ಯ ಪ್ರಜ್ಞೆ ಇಲ್ದನೆ ಇರೋದಾಗಿರ್ಬೋದು, ಅಥವಾ ಇನ್ಯಾವುದೋ ಸಮಯ ವ್ಯರ್ಥ ಮಾಡೋದಾಗಿರ್ಬೋದು, ಅದೇ ನಂಗೆ ಪ್ರಮುಖವಾದ ಸಮಸ್ಯೆ ಅಂತ ನನಗನ್ಸುತ್ತೆ. ನಿಜವಾದ್ದು ಸೋಷಿಯಲ್ ಮೀಡಿಯಾದಿಂದ ಅತಿಯಾದ ಸ್ವಾತಂತ್ರ್ಯ, ಬೇಡದಿರುವ ಸ್ವಾತಂತ್ರ್ಯ ಅಂತ ಹೇಳ್ಬೋದು. ಕರೆಕ್ಟಾಗಿ ಹೇಳಿದ್ದಾರೆ. ಯಶಸ್ವಿನಿ ಅವರು ಮಾತಾಡ್ತೀರಾ? ಎಲ್ರು ಹೇಳಿದ್ದು ವಿಷಯ ಕೂಡ ನಾನು ಅನ್ಕೊಂಡಿದ್ದೆ. ಆಮೇಲೆ ಸರ್ ಮೊದಲನೇದಾಗಿ ಹೇಳಿದ್ರಲ್ಲ ಸರ್ಕಾರಿ ಶಾಲೆ, ನನಗೇನೋ ಮುಂದಿನ ತಲೆಮಾರಿಗೆ ಅದನ್ನ ಮುಚ್ಚೋ ಪರಿಸ್ಥಿತಿ, ಈಗಲೇ ತುಂಬಾ ಮುಚ್ಚಿದೀವಿ, ಇನ್ನು ಹೆಚ್ಚು ಮುಚ್ಚಿ ಎಲ್ಲ ಬರೀ ಪಬ್ಲಿಕ್ ಶಾಲೆ ಏನಂತಾರೆ ಖಾಸಗೀಕರಣನೇ ಆಗೋಗ್ಬಿಡುತ್ತೆ, ನಮ್ ಸರ್ಕಾರಿ ಶಾಲೆ ಅನ್ನೋದು ಇರೋದೇ ಇಲ್ಲ ಅನ್ಸುತ್ತೆ ಅಂತ ಇತ್ತೀಚಿಗೆ ತುಂಬಾ ಅನ್ಸ್ತಾ ಇರುತ್ತೆ. ಅದ್ ಬಿಟ್ರೆ ಅವ್ರು ಹೇಳ್ದಂಗೆ ಸೋಷಿಯಲ್ ಮೀಡಿಯಾ ಇಂದನೂ ಹೌದು, ಅದ್ರ ಜೊತೆಗೆ ಭ್ರಷ್ಟತೆ ವಿದ್ಯಾಭ್ಯಾಸ ಮತ್ತೆ ಆರೋಗ್ಯಕ್ಕೂ ತಟ್ಟಿಬಿಟ್ಟಿದೆ, ಅದು ತುಂಬಾ ನೋವಾಗತ್ತೆ. ಆ ಕ್ಷೇತ್ರದಲ್ಲಿ ಬರ್ಬಾರ್ದಿತ್ತು, ಆ ಕ್ಷೇತ್ರಕ್ಕೂ ಬಂದ್ಬಿಟ್ಟಿದೆ, ಅದು ಬೇಜಾರಿನ ಸಂಗತಿ. ನಿಜವಾದ ಮಾತು, ಹೌದು. ಆಗ್ಲಿ, ಬರ್ಕೊಂಡಿದ್ದೀನಿ. ಇನ್ಯಾರಾದ್ರೂ ಹೇಳೋರಿದ್ದೀರಾ? ಮುಂದೆ ಹೋಗೋಣ. ಶಶಾಂಕಣ್ಣ ಒಂಚೂರು ಬರ್ತೀಯ ಮುನ್ನೆಲೆಗೆ? ಒಂದೇ ನಿನ್ನ ಹತ್ರ ಸಮಸ್ಯೆ ಕೇಳಲ್ಲ, ಪರಿಹಾರ ಕೇಳಕ್ ಶುರು ಮಾಡ್ತೀನಿ. ಯಾಕಂದ್ರೆ ಸಮಸ್ಯೆಗಳ ಪಟ್ಟಿ ನಮ್ಮೆಲ್ಲರ ಹತ್ರನೂ ತುಂಬ ಉದ್ದ ಇದೆ, ನಾವು ಹೇಳ್ದಾಗೇನೆ. ನಾನು ಬರ್ಕೊಂಡೆ ಒಂದಷ್ಟು. ಆದರೆ ಇದರಲ್ಲೆಲ್ಲದರಲ್ಲೂ ಒಂದು ಏನಂತಾರೆ, ಒಂದು ಪ್ರೈಮರಿ ಪ್ರಾಬ್ಲಮ್, ಪ್ರಾಥಮಿಕ ಸಮಸ್ಯೆ ಇದೆ. ಎಲ್ಲದಕ್ಕೂ ಇದು ಅಂಟ್ಕೊಳ್ಳುತ್ತೆ. ಆ ಥರದ್ದು ಯಾವ್ದಾದ್ರು ಕಾಣಿಸುತ್ತಾ ಶಶಾಂಕಣ್ಣ? ಅಂದರೆ ಇದೊಂದು ಮೂಲ ಸಮಸ್ಯೆ, ಇದೊಂದು ಸರಿ ಹೋದರೆ ಮೇ ಬಿ ಇದೆಲ್ಲದೂ ಒಂದು 90% ಇದನ್ನೆಲ್ಲ ಸರಿ ಮಾಡ್ಬೋದು ಅಂತ ಅನಿಸ್ಬೋದಾ? ಮೂಲ ಸಮಸ್ಯೆ ಏನಂದ್ರೆ ಅದು ಮತ್ತೆ ಎವ್ರಿಥಿಂಗ್ ನಾವು ಫಸ್ಟ್ ಪ್ರಿನ್ಸಿಪಲ್ ಲೆವೆಲ್ಗೆ ಹೋದಾಗ ಪ್ರತಿಯೊಂದು ಅಧ್ಯಾತ್ಮಕ್ಕೆ ಬಂದ್ ನಿಲ್ಲುತ್ತೆ. ಅಲ್ಲಿ ಅವಿದ್ಯೆನೆ ಮೂಲ ಸಮಸ್ಯೆ. ನೀನು ಪ್ರಾರಂಭದಲ್ಲಿ ಬರ್ಕೊಂಡಿಲ್ಲ ಅವಿದ್ಯೆ ಅಂತ,
it can be extended to any problems that's been mentioned here. So ಅವಿದ್ಯೆನೆ ಇದು ಅವಿದ್ಯೆ ಯನ್ನ ಕಳ್ಕೊಂಡು ಸ್ವಸ್ವರೂಪದ ಅರಿವು ಮಾಡ್ಕೋಬೇಕು ಅಂತ ಹೇಳಿ ಇಡೀ ಸಂಸ್ಕೃತಿ ಹೊರಟಿದೆ, ಕಾನ್ಶಿಯಸ್ಲಿ ಆರ್ ಅನ್ಕಾನ್ಶಿಯಸ್ಲಿ. ಇದೆಲ್ಲ ಏನಪ್ಪ ಇವನು ದೊಡ್ಡ ಆಧ್ಯಾತ್ಮಿಕವಾಗಿ ಮಾತಾಡ್ತಾನೆ ಅಂತ ಹೇಳಿದ್ರೆ ಇದನ್ನೆಲ್ಲ ನಾವು ಮಾಡಕ್ಕಾಗತ್ತಾ, ಎಲ್ಲರಿಗೂ ಮಾಡಕ್ಕಾಗತ್ತಾ ಅಂತ ಪ್ರಶ್ನೆ ಬರುತ್ತೆ. ಆದ್ರೆ ನಮ್ ಸಂಸ್ಕೃತಿ ಹಿಂಗೆ ಡಿಸೈನ್ ಆಗಿರೋದು ಆಯ್ತಾ. ಒಂದು ಪೂಜೆ ಈ ತರ ಹೋಗೋರು, ಜಪ ತಪ ಅಂತ ಹೋಗೋರು, ಭಜನೆ ಅಂತ ಹೋಗೋರು, ಭಕ್ತಿ ಅಂತ ಹೋಗೋರು, ಯೋಗ ಅಂತ ಹೋಗೋರು, ಇನ್ ಯಾವುದೇ ಜಾತಿಯ ಪ್ರತಿಯೊಂದು ಜಾತಿಯಲ್ಲೂ ಒಂದೊಂದು ರಿಚುವಲ್ಸ್ ಎಲ್ಲ ಇರುತ್ತೆ. ಅದೆಲ್ಲದರದ್ದು ಆಳದಲ್ಲಿ ಇದೆ ಅಂತ ಹೇಳಿ ದಾರ್ಶನಿಕರೆಲ್ಲ ಕಂಡು ಹುಡುಕಿದ್ದಾರೆ. ಸೊ ಅದನ್ನ ನಾವು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ ನೋಡಿದ್ರೆ ಗೊತ್ತಾಗತ್ತೆ ಇದೇ ಇರೋದು ಆಕ್ಚುಲಿ. ಹಂಗಾಗಿ ಈ ಅವಿದ್ಯೆಯನ್ನ ಕಳ್ಕೊಳ್ಬೇಕು ಅಂತ ಹೇಳಿದ್ರೆ ಒಬ್ಬೊಬ್ರು ಅವ್ರವ್ರದೊಂದೊಂದು ಸಾಧನಾ ಪಥ ಹಿಡಿಬೇಕು. ಈ ಜಾತಿಗಳೇ ಸಾಕು ಆಕ್ಚುಲಿ. ಜಾತಿ ಅನೈಲೇಷನ್ ಮಾತಾಡ್ತಿದ್ವಿ, ಸ್ವಲ್ಪ ವಿ ನೋ ಬೆಟರ್ ನಾವು. ಜಾತಿ ಅನೈಲೇಷನ್ ಅಲ್ಲ ಇವಾಗ, ಅದದ್ ಸರ್ವನಾಶ ಆಗ್ಬೇಕಾಗಿಲ್ಲ. ಅದಕ್ಕೂ ಮೂಲದಲ್ಲಿ ಇರುವಂತ ಅವಿದ್ಯೆ, ಮೇಲು ಕೀಳು ಇವುಗಳು ಇದಾಗ್ಬೇಕು ಅಂತ ಹೇಳಿ. ಈಕ್ವಾಲಿಟಿ ಅನ್ನೋದು ಇಲ್ಲಿ ಬರ್ಬೇಕು, ಮೊದ್ಲು ನಮ್ಮಲ್ಲಿ ಬರ್ಬೇಕು, ಈ ತರ. ಸೊ ನನಗನ್ಸುತ್ತೆ ಪ್ರತಿ ಸಮಸ್ಯೆಯನ್ನು ವ್ಯಷ್ಟಿ ಮಟ್ಟಕ್ಕೆ ಇಳಿಸಿ ನೋಡ್ಬಿಟ್ಟು ಅಲ್ಲಿ ಪರಿಹಾರ ಹುಡುಕೊಂಡ್ರೆ, ಅಂಡ್ ಪ್ರತಿಯೊಬ್ಬನದ್ದು ಬೇರೆ ಬೇರೆ ಪರಿಹಾರ ಇರುತ್ತೆ, ಸಮಷ್ಟಿಲಿ ಅದು ಪ್ರತಿಫಲಿಸುತ್ತೆ ಅಂತ. ಇದು ಸ್ವಲ್ಪ ವೇಗ ಆಯ್ತು ಉತ್ತರ. ಆಮೇಲೆ ಸ್ವಲ್ಪ ನಿರ್ದಿಷ್ಟವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ರಾಷ್ಟ್ರವಾದವನ್ನ ನಾವು ಹಿಡ್ಕೋಬೇಕು. ವೆದರ್ ಯು ಲೈಕ್ ಇಟ್ ಆರ್ ನಾಟ್, ನ್ಯಾಷನಲಿಸಮ್ ಇಸ್ ದ ಓನ್ಲಿ ಥಿಂಗ್ ದಟ್ಸ್ ಗೋಯಿಂಗ್ ಆನ್ ಇನ್ ದ ವರ್ಲ್ಡ್ ಅಂತ ಹೇಳಿ ಗಣೇಶರು ಹೇಳ್ತಾರೆ. ಶತಾಬ್ದಾನೆ ಆರ್ ಗಣೇಶ್ ಅವರು. ಸೊ ಈ ಪ್ರಾಕ್ಟಿಕಾಲಿಟಿಯನ್ನು ಇಟ್ಕೋಬೇಕು. ಆಮೇಲೆ ಇದು ಕಾಂಟ್ರವರ್ಷಿಯಲ್, ದೇಶದ ಈ ಹೊತ್ತಿನ ಪರಿಸ್ಥಿತಿಗೆ ನಾವು ಕ್ಯಾಪಿಟಲಿಸಮ್ ಅನ್ನು ಹಿಡ್ಕೋಬೇಕು ಎಕನಾಮಿಕ್ಸ್ ಅಂತ ಬಂದಾಗ. ಸೊ ಇದನ್ನ ಹಿಡ್ಕೊಳ್ಳಿಕ್ಕೆ ನಮ್ಗೆ ಏನೆಲ್ಲ ಬೌದ್ಧಿಕವಾಗಿ ಅಡ್ಡಿ ಇದೆ, ಏನೆಲ್ಲ ಭ್ರಮೆ ಇದೆ, ಇದು ತಪ್ಪು ಇದು ಸರಿ ಅಲ್ಲ ಅಂತ, ಅದನ್ನೆಲ್ಲ ಬಿಡ್ಬೇಕು. ಬಿಡೋದಕ್ಕೆ ಓದ್ಬೇಕು, ತಿಳ್ಕೋಬೇಕು. ತಿಳ್ಕೊಂಡವರು ಲೋಕ ಶಿಕ್ಷಣ ಮಾಡ್ಬೇಕು. ಸೊ ನಾವು ಧರ್ಮನ ಅರ್ಥ ಮಾಡ್ಕೊಂಡ್ರೆ, ಧರ್ಮ ರಿಲಿಜನ್ ಅಲ್ಲ, ಬಹುಶಃ ನಮ್ಗೆ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗ್ತಾ ಹೋಗುತ್ತೆ. ನಾ ಇದನ್ನ ಒಂದ್ ಸ್ಟೆಪ್ ಮುಂದೆ ಹೋಗ್ಬಿಟ್ಟು ಗಣೇಶ್ ಕಾನ್ಶಿಯಸ್ನೆಸ್ ಅಂತೀನಿ. ಇದೆಲ್ಲ ನಮ್ಮ ಪರಂಪರೆಯ ಏನು ನಾಮನ್ ಕ್ಲೇಚರ್ ಸಿಸ್ಟಮ್ಗೆ ಅನುಗುಣವಾಗೇ ಇದೆ. ಗಣೇಶರದ್ದು ಒಂದು ಪ್ಯಾರಡೈಮ್ ಶಿಫ್ಟಿಂಗ್ ಎಕ್ಸಿಸ್ಟೆನ್ಸ್, ಅವರು ಪ್ರೀಚ್ ಮಾಡೋದು, ಅವ್ರು ಬದುಕ್ತಾ ಇರೋದು. ಸೊ ಅವರು ಯಾವ ಒಂದು ಇದನ್ನ ಮುನ್ನೆಲೆಕ್ ತರ್ತಾರೆ, ರಸ ಅನ್ನೋದನ್ನ ಮುನ್ನೆಲೆಕ್ ತರ್ತಾರೆ, ಧರ್ಮ ಅನ್ನೋದನ್ನ ಮುನ್ನೆಲೆಕ್ ತರ್ತಾರೆ, ಬ್ರಹ್ಮ ಅನ್ನೋದನ್ನ ಮುನ್ನೆಲೆಕ್ ತರ್ತಾರೆ. ಈ ಮೂರನ್ನ ನಾವು ಹಿಡ್ಕೋಬೇಕು. ಪಾಲಿಸಿ ಮೇಕಿಂಗ್ ಅಲ್ಲಿ ಇರೋರಿಗೂ ಕೂಡ ಇವುಗಳ ಕಾನ್ಸೆಪ್ಟ್ಗಳು ಅರ್ಥ ಆಗ್ಬೇಕು. ಇದ್ರ ಬೇಸ್ ಮೇಲೆ ಅವರು ಎಕನಾಮಿಕ್ಸ್ ಅಲ್ಲಿ ಕ್ಯಾಪಿಟಲಿಸಮ್ ನ ಒಂಥರ ಶುದ್ಧೀಕರಣ ಮಾಡ್ಬೇಕು. ಈ ಮೂರನ್ನ ಇಟ್ಕೊಂಡು ಕ್ಯಾಪಿಟಲಿಸಮ್ ನಾವು ಹಿಡ್ಕೊಂಡ್ರೆ ನಾವು ಉದ್ಧಾರ ಆಗ್ತೀವಿ ಅಂತ. ಸೊ ಆನಂದೈಕ ದೃಷ್ಟಿ, ಬ್ರಹ್ಮ ಅಂದ್ರೆ ಅದೇ ಬಂತು, ಆನಂದೈಕ ದೃಷ್ಟಿ. ಆನಂದ ನಾ ಎಲ್ಲೋದ್ರು ಡಿಪೆಂಡ್ ಮಾಡ್ತೀನಿ ಅಂತ ಶತಾಬ್ದಾನಿ ಗಣೇಶ್ ಹೇಳ್ತಾರೆ. ಸೊ ಆನಂದನ್ ಡಿಫೆಂಡ್ ಮಾಡೋದಂದ್ರೆ ಏನು? ಪ್ರತಿಯೊಂದು ನಮ್ಮ ಮೌಲ್ಯ, ಇದೆಲ್ಲ ಪ್ರಶ್ನೆ ಬಂತು ನೋಡಿ, ಅದಕ್ಕೂ ಇಲ್ಲೇ ಉತ್ತರ ಇದೆ. ಮೌಲ್ಯಗಳು ಸಾಪೇಕ್ಷ, ಆದ್ರೆ ಕೆಲವೊಂದಷ್ಟು ಮೌಲ್ಯಗಳು ಎಲ್ಲಾ ಕಾಲಕ್ಕೂ ಆಗುವಂತದ್ದು ಇರುತ್ತೆ. ಅದು ಎಲ್ಲಾ ಕಾಲಕ್ಕೂ ಆಗುತ್ತಾ, ಆಮೇಲೆ ಈ ಕಾಲಕ್ಕೆ ಯಾವ ಮೌಲ್ಯ ಇಟ್ಕೋಬೇಕು, ಯಾವ ಮೌಲ್ಯವನ್ನು ಬಿಡ್ಬೇಕು ಅನ್ನೋದಕ್ಕೆಲ್ಲ ಒಂದು ರೆಫರೆನ್ಸ್ ಪಾಯಿಂಟ್ ಆಗಿ ನಾವು ಆನಂದನ ಇಟ್ಕೋಬಹುದು. ಸೊ ಆನಂದ ಅಥವಾ ಬ್ರಹ್ಮ ಅನ್ನೋದು ಎಷ್ಟು ದೊಡ್ಡದು ಮೌಲ್ಯ ಅಂತ ಹೇಳಿ ಗೊತ್ತಾಗತ್ತೆ. ಸರಿಯಪ್ಪ, ಇದೇನಿದು ಎಲ್ಲರೂ ಇದೆಲ್ಲ ಇಷ್ಟು ಬೌದ್ಧಿಕವಾಗಿ ಆಲೋಚನೆ ಮಾಡದೇ ಇರೋರ್ದ ಕತೆ ಏನು ಅಂತ ಹೇಳಿ ಕೇಳಿದ್ರೆ, ಅವರಿಗೆ ಬೈ ಡಿಸೈನ್ ಈ ಸಂಸ್ಕೃತಿ ಆ ಪಾತಲ್ಲೇ ಹೋಗೋ ಹಂಗೆ ಮಾಡಿಟ್ಟಿದೆ. ಅದನ್ನ ಉಳಿಸ್ಕೊಂಡ್ ಬಂದ್ರೆ ಸಾಕು. ಗೊತ್ತಿರೋರು ಈ ತರ ನಿರ್ವಸಾಹತೀಕರಣದ ಈ ಪ್ರಜ್ಞೆಯಲ್ಲಿ, ಗಣೇಶರ ನಿರ್ವಸಾಹತೀಕರಣದ ಆ ಒಂದು ಇಂಟೆನ್ಸಿಟಿಯಲ್ಲಿ ಯೋಚನೆ ಮಾಡ್ಬೇಕು, ಬರಿಬೇಕು, ಪಾಲಿಸಿ ಮೇಕಿಂಗ್ ಅವ್ರನ್ನ ಇನ್ಫ್ಲುಯೆನ್ಸ್ ಮಾಡ್ಬೇಕು. ಸೊ ಈ ಎಲ್ಲ ನೆಲೆಯಲ್ಲಿ ಪರಿಹಾರಗಳನ್ನ ಕಂಡ್ಕೋಬಹುದು. ಸೊ ಒಂದೇ ಇದ್ರಲ್ಲಿ ಪರಿಹಾರನ ಹೇಳ್ಬೇಕು ಅಂತ ಹೇಳಿದ್ರೆ,
ಅವಿದ್ಯೆಗೆ ಪರಿಹಾರ ಏನು ಅಂದ್ರೆ ಆನಂದ. ಸಮಸ್ಯೆನ ಅವಿದ್ಯೆ ಅನ್ನೋಣ, ಪರಿಹಾರವನ್ನ ಆನಂದ ಅನ್ನೋಣ ಅಂತೀನಿ ನಾನು. ಸೊ ಇಷ್ಟೊತ್ತು ಹೇಳಿದ್ದು ಒಂದೇ ಶಬ್ದದಲ್ಲಿ ಹೇಳ್ಬೇಕು ಅಂದ್ರೆ ಆನಂದ. ಕರೆಕ್ಟ್. ಮೂಲ ಪರಿಹಾರ ಆನಂದ. ಆಗಲಿ, ತುಂಬ ಸಮರ್ಪಕವಾದ ಉತ್ತರ. ಸುಮಾರು ಸಮಸ್ಯೆಗಳಿದೆ, ಆದರೆ ಇಲ್ಲಿ ನಾವು ಸುಮಾರು ಜನ ಒಂದೋ ಓದ್ತಾ ಇದ್ದೀವಿ, ಇಲ್ಲ ಓದಿದ್ದೀವಿ, ಶಿಕ್ಷಣ ಪಡೆದಿದ್ದೀವಿ, ಇಲ್ಲಿ ಕೆಲವರು ಶಿಕ್ಷಕರು ಇದ್ದೀವಿ. ನನಗೆ ಕ್ಷಮ ಅವರಿಂದ ಒಂದು ಪರಿಹಾರ ಯಾವುದಕ್ಕೆ ಕೊಡ್ಬೋದು ಅಂತ ನನಗೆ ಅದು ಈ ಲೆನ್ಸಲ್ಲಿ ಬೇಕಿತ್ತು. ಎಜುಕೇಷನ್ ಸಿಸ್ಟಮ್ನ ನಾವು ಚೇಂಜ್ ಮಾಡಬೇಕು ಅಂತ ನಾವು ಶಾಲೆ ಇದ್ದಾಗಿಂದನೂ ಕಾಲೇಜಿಗೆ ಬಂದಮೇಲೂ ಈಗ ಇನ್ ದ ಸಿಸ್ಟಮ್, ಬೀಯಿಂಗ್ ಇನ್ ದ ಸಿಸ್ಟಮ್ಗೂ ನಮ್ಗೆ ಹಂಗೆ ಅನಿಸುತ್ತೆ. ಆದರೆ ಐನ್ಸ್ಟೈನ್ ಹೇಳ್ದಂಗೆ ಯು ಕಾಂಟ್ ಸಾಲ್ವ್ ಅ ಪ್ರಾಬ್ಲಮ್ ವಿತ್ ದ ಸೇಮ್ ಮೈಂಡ್ ಸೆಟ್ ವೆನ್ ಯು ಹ್ಯಾಡ್ ವೈಲ್ ಮೇಕಿಂಗ್ ದ ಪ್ರಾಬ್ಲಮ್ ಅಲ್ವಾ. ನಮಗೆ ಬೇರೆ ಏನೋ ಬೇಕು, ಪರಿಹಾರ ಹುಡ್ಕೊಳ್ಳೋಕೆ ಬೇರೆ ಏನೋ ಮಾರ್ಗ ಬೇಕು. ಅದಕ್ಕೆ ನಾವು ಹೇಗೆ ನಮ್ಮ ಸಭೆ ಶೀರ್ಷಿಕೆಯಲ್ಲಿ ವಿಸ್ಮೃತಿಯಿಂದ ಅಸ್ಮಿತೆಯೆಡೆಗೆ ಅಂತಿದೆಯಲ್ಲ, ಈ ನಮ್ಮ ಅಸ್ಮಿತೆಯ ಪ್ರಕಾರ ಶಿಕ್ಷಣವನ್ನು ಹೇಗೆ ನಾವು ಶಶಾಂಕಣ್ಣ ಹೇಳಿದಾಗೆ ಪರಿಶುದ್ಧಗೊಳಿಸ್ಬೋದು, ಶುದ್ಧೀಕರಿಸ್ಬೋದು, ಇದಕ್ಕೆ ಯಾವ್ದಾದ್ರು ಒಂದು ಮಂತ್ರ ಅಂತ ಕೊಡ್ಬೋದಾ? ಶಿಕ್ಷಣಕ್ಕೆ ಭಾರತೀಯತೆ ಹೇಗೆ ಸಹಾಯ ಮಾಡ್ಬೋದು ಅನ್ನೋದು ಪ್ರಶ್ನೆ. ಶಿಕ್ಷಣ ಅಂದ ತಕ್ಷಣ ನಾವೆಲ್ಲರೂ ಇವಾಗ ಅದ್ಕೋತಾ ಇರೋದು ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ತನಕ ಓದಿದೆ, ಎಲ್ಲ ಇಂಟರ್ನಲ್ ಅಸೆಸ್ಮೆಂಟು, ಫೈನಲ್ ಎಕ್ಸಾಮು, ಮಿಡ್ ಟರ್ಮು, ಮಾರ್ಕ್ಸ್ ಕಾರ್ಡ್ ತೊಗೊಂಬಂದೆ ಮನೆಗೆ, ಸೈನ್ ಹಾಕ್ಸ್ದೆ, ಇದಿಷ್ಟೇ ಶಿಕ್ಷಣ ಅಂತ ಅಂದ್ಕೊಂಡ್ರೆ ಅದು ತಪ್ಪು. ಇದು ಯಾರಿಗೂ ಸಹಾಯ ಮಾಡೋದಿಲ್ಲ. ಇದು ನಾವು ಹಾಕ್ಕೊಂಡಿರೋಂಥ ಒಂದು ಚೌಕಟ್ಟು. ಇದು ಯಾವುದೇ ರೀತಿ ನಮ್ಮ ಬೆಳವಣಿಗೆಗೆ ಉಪಯೋಗ ಆಗುವಂಥ ಶಿಕ್ಷಣ ಅಲ್ವೇ ಅಲ್ಲ ಇದು. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ, ಯಾವುದೇ ಮಗು ಆದ್ರೂ ಶಿಕ್ಷಣ ಬರೀ ಶಾಲೆಯಲ್ಲಿ ನಡೆಯೋದಿಲ್ಲ. ಆ ಮಗುವಿನ ಜೀವನದಲ್ಲಿ ಪ್ರತಿದಿನ ಏನೇನು ನಡೆಯುತ್ತೋ ಅದೆಲ್ಲದರಲ್ಲೂ ಶಿಕ್ಷಣ ಬಂದೇ ಬರುತ್ತೆ. ಈಗ ನನ್ನ ತಂಗಿದು ಒಂದು ಉದಾಹರಣೆ ತಗೊಂಡ್ರೆ, ನಾವು ಬರೀ ಶಾಲೆಗೆ ಹೋಗ್ತಾ ಇರಲಿಲ್ಲ. ನಾನು ಸಂಗೀತ ಕ್ಲಾಸ್ ಹೋಗ್ತಾ ಇದ್ದೆ, ಡ್ರಾಯಿಂಗ್ ಕ್ಲಾಸ್ ಹೋಗ್ತಾ ಇದ್ವಿ, ಆಮೇಲೆ ಸಂಸ್ಕೃತ ಕ್ಲಾಸ್ ಭಾನುವಾರ, ನಾನು ಸಾಯಿಬಾಬಾ ಅವ್ರದ್ದು ಬಾಲ್ವಿಕಾಸ್ ಕ್ಲಾಸ್ ಅದಕ್ಕೂ ಹೋಗ್ತಾ ಇದ್ದೆ ಶನಿವಾರ. ಇನ್ನು ಸುಮಾರು ಎಷ್ಟೋ ಕ್ಲಾಸ್ಗಳಿಗೆ ಹೋಗ್ತಾ ಇದ್ವಿ. ಇದು ಕೂಡ ಒಂದು ಶಿಕ್ಷಣ. ಇನ್ನು ಬೇರೆ ಥರ ಒಂದು ಶಿಕ್ಷಣ ನಡೀತಾ ಇತ್ತು. ನಮ್ಮ ತಂದೆ ತಾಯಿ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ನಮ್ಮನ್ನು ಕರ್ಕೊಂಡು ಹೋಗೋರು. ಅಲ್ಲಿ ಬಾಕ್ಸ್ ಎತ್ತಿಡು, ಒಂದು ಬೋರ್ಡ್ ಮೇಲೆ ಏನೋ ಒಂದು ಶ್ರೀಹಿ ಬರಿ, ಈ ಥರ ಎಲ್ಲ ಒಂದು ಸಣ್ಣ ಪುಟ್ಟ ಶಿಕ್ಷಣಗಳು ನಡೀತಾ ಇತ್ತು. ಈ ಥರದ್ದೆಲ್ಲ ತುಂಬ ನನ್ನ ಬೆಳವಣಿಗೆಗೆ, ನನ್ನ ಸ್ವಂತ ಇದರಲ್ಲಿ ಹೇಳ್ತಾ ಇದ್ದೀನಿ, ಅನುಭವದಲ್ಲಿ ನನ್ನ ಬೆಳವಣಿಗೆಗೆ ತುಂಬ ಸಹಾಯ ಆಗಿದೆ. ಇವಾಗಲೂ ಕೂಡ ನಾನು ಆಫೀಸಲ್ಲಿ ಏನಾದರೂ ಕೆಲಸ ಮಾಡಬೇಕಂದ್ರೆ ಇದೆಲ್ಲದು ನನಗೆ ಒಂದು ಅಡಿಪಾಯ ಹಾಕಿ ತುಂಬ ಒಳ್ಳೆ ಬೆಳವಣಿಗೆಗೆ ಕೊಟ್ಟಿದೆ. ಹಾಗೆ ಇಲ್ಲಿರುವಂಥ ಹಲವಾರು ಪ್ರತಿಭಾಕ್ಕ ಇರ್ಬೋದು, ಸೌಜನ್ಯ ಇರ್ಬೋದು, ಎಲ್ಲರೂ ಕೂಡ ತಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆಯನ್ನ ಮಾಡಿದ್ದಾರೆ. ಪ್ರತಿಭಾಕ್ಕ ಅವ್ರು ಈಗಂತೂ ಅವ್ರದ್ದು ಪಾಡ್ಕಾಸ್ಟ್ ಎಲ್ಲ ನೋಡ್ತಾ ಇರ್ತೀನಿ ನಾನು, ಯೂಟ್ಯೂಬಲ್ಲಿ ಹಾಕ್ತಾ ಇದ್ದಾರೆ. ಎಷ್ಟು ಸಂತೋಷ ಆಗುತ್ತೆ, ಎಷ್ಟು ಪ್ರತಿಭೆ ಇದೆ ಅವರಿಗೆ, ಪ್ರತಿಭಾ ಅನ್ನೋ ಹೆಸರಿಗೆ ಎಷ್ಟು ತಕ್ಕನಾಗಿದ್ದಾರೆ ಇವರು ಅಂತ. ಇದೆಲ್ಲದೂ ಕೂಡ ಯಾರು ಶಾಲೆಯಲ್ಲಿ ಹೇಳ್ಕೊಡೋದಿಲ್ಲ. ಹಾಗಾಗಿ ನಾವು ಬರೀ ಎಜುಕೇಶನ್ ಸಿಸ್ಟಮ್ ಸರಿ ಇಲ್ಲ, ಅದನ್ನ ಸರಿ ಮಾಡಬೇಕು ಅಂತ ಕೂತ್ಕೊಂಡ್ರೆ, ಕೈಕಟ್ಟು ಕೂತ್ಕೊಂಡ್ರೆ ಇದು ಆಗದೇ ಇಲ್ಲ. ನಮ್ಮ ದೇಶ ಹಾಗೆ ಹೋಗ್ತಾನೆ ಇರತ್ತೆ, ನಾವು ಕೂಡ ಇನ್ನು ಕೆಳಗಡೆ ಹೋಗ್ತಾನೆ ಇರ್ತೀವಿ. ನಾವು ಬೇರೆ ಬೇರೆ ಏನಿದೆ, ನಮ್ಗೆ ಯಾವ್ಯಾವ ದಾರಿ ಇದೆ, ಹೇಗೆ ನಾವು ನಮ್ಮ ಬೆಳವಣಿಗೆನ ನಾವು ಮಾಡ್ಕೋಬಹುದು ಅಂತ ನೋಡ್ತಾ ಹೋದಂಗೆ ಬಹಳಷ್ಟು ವಿಷಯಗಳು ತೆರಿತಾ ಹೋಗತ್ವೆ. ನಮ್ಮ ಬೇರುಗಳು ಅಂತ ಸಭೆಗಳಿಗೆ ಬರಬೇಕು, ಹಲವಾರು ವಿಷಯಗಳನ್ನ ಕಲಿಬಹುದು. ಇಲ್ಲೇ ನಾವು ಮಕ್ಕಳನ್ನ ತಂದು ಕೂರಿಸ್ಕೊಳ್ಳಿ ನಿಮ್ ಜೊತೆ. ಸ್ವಲ್ಪ ಕಷ್ಟ ಆಗತ್ತೆ, ಹೌದು, ಆ ಕಡೆ ಈ ಕಡೆ ಆಟ ಆಡಕ್ ಹೋಗ್ತಾರೆ, ಎಳ್ದು ಕೂರಿಸ್ಕೊಳ್ಳಿ, ಇಲ್ಲಿ ನೋಡು ಅಲ್ಲಿ ನೋಡು ಅಂತ ಸ್ವಲ್ಪ ಇದ್ ಮಾಡಿ. ಈ ತರ ಎಲ್ಲ ಮಾಡೋದ್ರಿಂದ ಕೆಲವೊಂದಷ್ಟು ಬದಲಾವಣೆಗಳನ್ನ ತರ್ಬೋದು. ಬರೀ ಏಕಮುಖವಾಗಿ ನಡೆಯೋದಕ್ಕಿಂತ ಬಹುಮುಖವಾಗಿ ನಡೀತಾ ಹೋಗ್ಬೋದು ನಾವು. ಈ ತರ ಬದಲಾವಣೆ ನಮ್ಮ ಭಾರತದಲ್ಲಿ ಆಗ್ಬೇಕು ಅನ್ನೋದು ನನ್ನ ಇಚ್ಛೆ. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಕ್ಷಮಿಸಿ, ಇನ್ನೊಂದು ವಿಷಯ ಅಂದ್ರೆ, ನಾವು ಮೂಲವನ್ನ ಮರಿತಾ ಇದೀವಿ ಅಂತ ಬಹಳಷ್ಟು ಜನ ಅನ್ಕೊಂಡ್ವಿ. ಅದು
ಅಕ್ಷರಶಃ ಸತ್ಯ. ಎಷ್ಟೋ ಜನರಿಗೆ ನಮ್ಮ ಮೂಲ ಏನು, ನಮ್ಮ ಧರ್ಮ ಏನು, ನಾವು ಎಲ್ಲಿಂದ ಬರ್ತಾ ಇದೀವಿ ಅನ್ನೋ ಒಂದು ಪ್ರಜ್ಞೆನೇ ಹೋಗ್ತಾ ಇದೆ. ಅದನ್ನ ಪ್ರಜ್ಞಾಪೂರ್ವಕವಾಗಿ ನಾವು ಮರುಕಳಿಸ್ಕೋಬೇಕು. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಬರೀ ನಮ್ ಶಾಲೆಯಲ್ಲಿ ಏನ್ ಹೇಳ್ಕೊಡ್ತಾರೆ, ಹಿಂದಿ ಕಲ್ತ್ವಿ, ಸಂಸ್ಕೃತ ಕಲ್ತ್ವಿ, ಇಂಗ್ಲಿಷ್ ಕಲ್ತ್ವಿ, ಸಾಕಾಗೋದಿಲ್ಲ. ಅಲ್ಲಿಂದ ನಾವು ಏನ್ ಮಾಡ್ತಾ ಇದೀವಿ, ಅದು ಕಲ್ತಿರೋದ್ರಿಂದ ಏನ್ ಮಾಡ್ತಾ ಇದೀವಿ, ಅದು ತುಂಬಾ ಮುಖ್ಯ ಆಗುತ್ತೆ. ಕನ್ನಡದಲ್ಲೇ ಹಲವಾರು ಪುಸ್ತಕಗಳಿರುತ್ತೆ, ಸಂಸ್ಕೃತದಲ್ಲಿ ಹಲವಾರು ಗ್ರಂಥಗಳಿದೆ. ಸಂಸ್ಕೃತವೇ ಎಲ್ಲದರ ಮಾತೃಭಾಷೆ. ಅದೊಂದನ್ನು ಕಲ್ತ್ಬಿಟ್ರಂತೂ ನಮ್ಗೆ ಹಲವಾರು ವಿಷಯಗಳು ತಿಳಿತಾ ಹೋಗುತ್ತೆ. ಈ ತರ ನಾವು ಕಲಿತಾ ಹೋದಂಗೆ ಬಹಳಷ್ಟು ಬೆಳವಣಿಗೆ ಸಾಧ್ಯ ಆಗುತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಬಹುಮುಖವಾಗಿ ಹರಡುವ ಶಿಕ್ಷಣ ನಮ್ಮನ್ನು ಬಹುಮುಖಿ ಆಗ್ಸತ್ತೆ. ಕರೆಕ್ಟ್, ಸರಿಯಾಗಿದೆ. ಶ್ರೀನಯನ, ನೀನ್ ಕೊಟ್ಟಿದ್ದ ಸಮಸ್ಯೆ ಅಲ್ವೇನೋ, ಸೌಜನ್ಯ ಅವ್ರು ಹೇಳಿದ್ದು ಅನ್ಸುತ್ತೆ. ಬಂದ್ಯಾ? ಆಚೆಲ್ಲ ಇದೆಯಾ? ಹಾ, ಸಮಸ್ಯೆ ಅವ್ರು ಹೇಳಿದ್ದು, ಯಾರಿಗೂ ನನ್ನ ದೇಶ ಅನ್ನೋ ಭಾವನೆ ಇಲ್ಲ, ಜನರಲೈಸ್ ಮಾಡಿ ಹೇಳಿದ್ರು. ಅಫ್ಕೋರ್ಸ್ ನಾವೆಲ್ಲ ಇವತ್ತು ಸಭೆಗೆ ಬಂದಿದ್ದೀವಿ, ನಮಗಿದೆ. ಆದರೆ ತುಂಬ ಜನಕ್ಕೆ ನನ್ನ ರೋಡು, ನನ್ನ ದೇಶ, ಯಾರೋ ಪ್ರಧಾನಿ, ನಾಳೆ ಇನ್ಯಾರೋ ಮುಖ್ಯಮಂತ್ರಿ ಆಗ್ತಾರೆ, ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ. ನಮ್ಮ ಪಬ್ಲಿಕ್ ಟಿವಿ ರಂಗಣ್ಣ ಹೇಳಾಗೆ ಅವಾಗ ಒಮ್ಮೆ ತುಂಬ ಚರ್ಚೆ ನಡೀತಿತ್ತು, ಯಾರು ಮುಖ್ಯಮಂತ್ರಿ ಅಂತ. ಅವರಿಗೆ ಸಾಕಾಗಿ ಅಟ್ ಒನ್ ಪಾಯಿಂಟ್ ಅವ್ರು ಏನಂದ್ರು ಅಂದರೆ, ಈಗ ನೋಡಿ, ನಾನು ಬೆಳಗ್ಗೆ ನಾಳೆ ಎದ್ಬಿಟ್ಟು ಹಲ್ಲುಜ್ವಾಗ ಇದನ್ನು ಯೋಚನೆ ಮಾಡ್ತೀನಾ? ಇಲ್ಲ ತಾನೇ, ಎಲ್ಲರೂ ಹೋಗಿ ಮಲ್ಕೊಳ್ಳಿ ಅಂತ ಶೋ ಮುಗಿಸಿದ್ರು ಇವತ್ತು. ಹಾಗಾಗಿ ನಮ್ಮ ರಾಜಕಾರಣಿಗಳ ದೊಡ್ಡ ಸಮಸ್ಯೆಗಳು ಪ್ರಜಾಪ್ರಭುತ್ವದಲ್ಲಿರುವ ಪ್ರಜೆಗಳಿಗೆ ದೊಡ್ಡ ಸಮಸ್ಯೆ ಆಗಿರ್ಲಿಕ್ಕಿಲ್ಲ. ಹಾಗೇನೆ ನಮ್ಮ ದೊಡ್ಡ ಸಮಸ್ಯೆಗಳು ಅವ್ರಿಗೆ ಸಮಸ್ಯೆಗಳೇ ಅಲ್ಲ, ಅದೊಂದು ಸಮಸ್ಯೆ ಇದೆ. ಹಾಗಾಗಿ ಈ ನನ್ನ ದೇಶ ಎಂಬುವ ಭಾವನೆಯನ್ನ ರೂಢಿಸ್ಕೊಳ್ಳೋದು ಹೇಗೆ? ನಿನ್ಗಿಂತ ಉತ್ತಮವಾದ ವ್ಯಕ್ತಿ ಅದಕ್ಕಿಲ್ಲ ಅಂತ ನಂಗೆ ಅನ್ಸ್ತು, ಹಾಗಾಗಿ ಕೇಳಿದೆ. ನನ್ನ ದೇಶ ಎನ್ನುವ ಭಾವನೆ ಹೇಗೆ ಬೆಳೆಸ್ಕೋಬೇಕಪ್ಪ? ಅಗೇನ್ ಕಮಿಂಗ್ ಬ್ಯಾಕ್ ಟು ನನ್ನ ಫಸ್ಟ್ ಮಾತು ಸಂಕೇತ, ಮನೆಯಿಂದನೇ ಶುರು ಆಗತ್ತೆ. ಎಲ್ಲಿಂದ ಶುರು ಆಗತ್ತೆ ಅಂದ್ರೆ, ನನ್ ಮನೇಲಿ ನಾನು ಎಷ್ಟು ವಿದ್ಯುತ್ ನಾನು ಇದ್ದಷ್ಟು ಹೊತ್ತು ಮಾತ್ರ ಫ್ಯಾನ್ ಹಾಕೊಂಡಿರ್ತೀನಿ. ಅದು ಅಫ್ಕೋರ್ಸ್ ದೇಶಕ್ಕಾಗೋ ರಿಸೋರ್ಸ್ ಲಾಸ್. ಅದು ನಾನ್ ಸುಮ್ನೆ ಉರಿಸ್ತಾ ಇದ್ರೆ, ನೀರ್ ಪೋಲ್ ಮಾಡ್ಬಾರ್ದು, ಕಸ ಎಲ್ಲೆಂದ್ರಲ್ಲಿ ಬಿಸಾಡ್ಬಾರ್ದು. ಇಂಥದ್ದನ್ನ ನಾವ್ ಸಣ್ಣವರಿಂದ ನಮ್ಗೆ ಅಪ್ಪ ಅಮ್ಮ ಹೇಳ್ಕೊಟ್ಟಾಗ, ನಾವ್ ಅದನ್ನ ರೂಢಿ ಮಾಡ್ಕೊಳ್ತಾ ಬಂದಾಗ ಈ ನನ್ನತನ, ನನ್ನ ಮನೆ, ನನ್ನ ದೇಶ ಅನ್ನೋ ಭಾವನೆ ಜಾಗೃತ ಆಗ್ಬೋದು. ಹಾಗೆ ಈಗ ನಾವ್ ಹೇಗೆ ಇಲ್ಲಿ ಸೇರಿದೀವಿ, ಅದೇ ರೀತಿ ಅಟ್ ಲೀಸ್ಟ್ ಸ್ವಾತಂತ್ರ್ಯ ದಿನ ಧ್ವಜಾರೋಹಣಕ್ಕೆ ಮತ್ತೆ ನಮ್ಮ ಜನವರಿ 26ಕ್ಕೆ ಅವತ್ತು ಧ್ವಜಾರೋಹಣಕ್ಕೆಲ್ಲ ಹೋಗೋದ್ರಿಂದ, ಈಗ ಇವತ್ತು ನಾನು ಹಾಸ್ಟೆಲ್ ಅಲ್ಲಿ ಇರ್ತೀನಿ. ಇಲ್ಲೇ ಆದದ್ ಒಂದ್ ಘಟನೆ. ಮಕ್ಳಿಗೆ ಯಾರಿಗೂ ಸ್ವಾತಂತ್ರ್ಯೋತ್ಸವಕ್ಕೆ ಹೋಗೋ ಮನಸ್ಸಿಲ್ಲ. ಯಾಕೆಂದ್ರೆ ಬೆಳಿಗ್ಗೆ ಬೇಗ ಎದ್ದು ಹೋಗ್ಬೇಕು, ಸಿಗೋದು ಒಂದ್ ರಜೆ, ನಾನ್ ಮಲ್ಕೊಳ್ತೀನಿ ಅಂತ. ಆಯ್ತಾ? ಈ ಭಾವನೆಯನ್ನ, ಈ ಮನಸ್ಥಿತಿಯಿಂದ ಹೊರಗ್ ಬರ್ಬೇಕು ನಾವು. ವರ್ಷದಲ್ಲಿ 1 ದಿನ 2 ದಿನ ಧ್ವಜಕ್ಕೆ ಒಂದ್ ಸಲ್ಯೂಟ್ ಮಾಡುವಂತ ಒಂದು ಇದ್ ಸಿಗುವಂತದ್ ನಮ್ಗೆ. ಅದನ್ನೆಲ್ಲ ನಾವು ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ಮೋಸ್ಟ್ಲಿ ನನ್ನದು ಅನ್ನೋ ಒಂದು ಸ್ವಾಭಿಮಾನ, ಆ ಭಾವನೆ ಎಲ್ಲ ಬರ್ಬೋದೇನು. ಒಳ್ಳೆ ಉತ್ತರ. ಮನೆಯಿಂದ ಶುರು ಮಾಡಿದ್ರೆ ಎಲ್ಲದೂ ಸರಿ ಹೋಗುತ್ತೆ ಅನ್ನೋದು ನಿಮ್ಮೆಲ್ಲರ ಉತ್ತರದಿಂದ ಗೊತ್ತಾಗ್ತಾ ಇದೆ. ಸೊ ಮನೆಯೇ ಮೊದಲ ಪಾಠಶಾಲೆ ಅನ್ನೋದು ಸತ್ಯ. ಶ್ರೀನಯನ ನನ್ ತಂಗಿ ಕೂಡ ಇದೇ ಹೇಳಿದ್ರು. ಅವಳು ಕೂಡ ಹಾಸ್ಟೆಲ್ ಅಲ್ಲಿ ಇರ್ತಾಳೆ. ಅವಳಿಗೆ ಮನೆಗ್ ಬರೋ ಆಸೆ. ಇವತ್ ರಜೆ, ನಾಳೆ ರಜೆ, ನಾಡಿದ್ದು ನಾಗರ ಪಂಚಮಿಗ್ ರಜೆ. ಅಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಕಾಲೇಜ್ ಲೋಕಲೈಟ್ಸ್ ಯಾರು ಬರೋದ್ ಬೇಡ, ಹಾಸ್ಟೆಲ್ ಅವ್ರು ಮಾತ್ರ ಬಂದ್ರೆ ಸಾಕು ಅಂತ ಹೇಳಿ ಕಾಲೇಜಿಂದ ಒಂದ್ ನೋಟಿಸ್ ಕೊಟ್ಟಿದ್ದಾರೆ. ನಾವ್ ಮಾತ್ರ ಯಾಕೆ ಹೋಗ್ಬೇಕು, ಅವ್ರು ಯಾಕೆ ಬರಲ್ಲ? ಇದು ಅವ್ಳು ಕೇಳಿದ ಪ್ರಶ್ನೆ. ಅದಕ್ಕೆ ನಾನ್ ಹೇಳ್ದೆ, ನಿನ್ಗೆ ಧ್ವಜಕ್ ಸಲ್ಯೂಟ್ ಮಾಡೋ ಇದ್ ಸಿಕ್ಕಿದೆ, ಭಾಗ್ಯ ಸಿಕ್ಕಿದೆ. ಒಂದ್ ಲಾಡು ಕೊಡ್ತಾರೆ, ತಿನ್ನೋ ಭಾಗ್ಯ ಸಿಕ್ಕಿದೆ, ಸಲ್ಯೂಟ್ ಮಾಡಿ ಮನೆಗ್ ಹೋಗು ಅಂತ ಹೇಳಿ. ಅದು ಅವಳ ಪ್ರಶ್ನೆ ಸರಿ ಇದೆ. ಮತ್ತೆ ನೋಡಿ, ಅನುಕೂಲಕ್ಕೆ ತಕ್ಕಂತೆ ಎಲ್ಲಾದು ನಡೀತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ. ಅನುಕೂಲಕ್ಕೆ ತಕ್ಕಂತೆ ಸ್ವಾತಂತ್ರ್ಯ, ಅನುಕೂಲಕ್ಕೆ ತಕ್ಕಂತೆ ಆಚರಣೆ, ಅನುಕೂಲಕ್ಕೆ ತಕ್ಕಂತೆ ಲಾಡು ಅಷ್ಟೇ. ಇಲ್ಲ ಅನುಕೂಲಕ್ಕೆ.
ಯಾಕೆ ಶ್ರೀನಯನಾಗಿ ಪ್ರಶ್ನೆ ಕೇಳಿದೆ ಅಂದ್ರೆ ಇಲ್ಲಿರೋರೆಲ್ಲರನ್ನು ನಾನು ತುಂಬಾ ಬಲ್ಲವಳಾದ್ರಿಂದ ಅವರೆಲ್ಲರ ದೇಶಭಕ್ತಿನೂ ನನಗೆ ಗೊತ್ತಿರೋದ್ರಿಂದ ಶ್ರೀನಯನಾಗಿ ನಾನು ಒಂದು 4-5 ವರ್ಷದ ಮುಂಚೆ ಹೀಗೆ ಒಂದು ಪ್ರಶ್ನೆ ಹಾಕಿದ್ದೆ ಅಷ್ಟೇ, ನೀನ್ ಮುಂದಿನ ಜನ್ಮದಲ್ಲಿ ಭಾರತದಲ್ಲಿ ಹುಟ್ಲಿಲ್ಲ ಅಂದ್ರೆ ಏನಾಗ್ಬಿಡತ್ತಪ್ಪ ಅಂತ. ಆಗ ಅವಳು ಪಾಪ ಕಣ್ಣೀರ್ ಹಾಕ್ಬಿಟ್ಟಿದ್ಲು. ನಂಗೆ ಅದನ್ನ ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅತ್ತೆ ಬಿಟ್ಟಿದ್ಲು ಅವಳು. ಅಂದ್ರೆ ಅವಳಿಗೆ ಅದು ಆ ಆಲೋಚನೆನೂ ಮಾಡೋಕ್ಕಾಗ್ಲಿಲ್ಲ. ಹಾಗೆ ದೇಶತನವನ್ನ ಉಳಿಸ್ಕೊಳ್ಳೋದು ಎಷ್ಟು ಪ್ರಮುಖ ಅನ್ನೋದನ್ನ ನಾವೆಲ್ಲರೂ ಅವಲೋಕಿಸ್ಬೇಕು. ನಮ್ಮ ದೇಶ ನನ್ನ ದೇಶ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ಲು. ಕೊನೆದಾಗಿ ನಂದೊಂದು ಸಣ್ಣ ಉತ್ತರ ಏನಪ್ಪ ಅಂತಂದ್ರೆ, ಹೌದು, ಇದೆಲ್ಲ ಸಮಸ್ಯೆಗಳ ಪಟ್ಟಿ ಇದೆ, ಇದಕ್ಕೆ ಪರಿಹಾರನೂ ನಾವು ಹುಡುಕೋಬಹುದು. ಒಂದು ದಿನ ಎಲ್ಲದೂ ಸರಿ ಹೋಗಿ ಭಾರತ ವಿಶ್ವಗುರುವಾಗಿ ಮೆರೆಯೋ ಕಾಲ ಹತ್ರ ಬರ್ಬಹುದು. ಸಣ್ಣವಳಿದ್ದಾಗ ನನ್ನ ಕ್ಲಾಸಲ್ಲೇ ಒಬ್ರು ಶಿಕ್ಷಕಿ ಕೇಳಿದ್ರು, ಇಫ್ ಯು ಹ್ಯಾಡ್ ಒನ್ ವಿಶ್, ದೇವ್ರು ಬರ್ತಾನೆ, ಏನ್ ವರ ಕೇಳ್ಕೊತೀರಾ ಅಂತ. ಎಲ್ರು ಏನೋ ಹೇಳಿದ್ರು, ನಾನು ಏನೋ ಕೇಳಿದ್ನೇನೋ, ಜೊತೆಗೆ ಹೇಳಿದ್ದೆ, ದೇವ್ರ ವರ ಕೊಟ್ಬಿಟ್ರೆ ತಕ್ಷಣ ಭಾರತ ಚೆನ್ನಾಗಿ ಆಗ್ಬಿಡ್ಲಪ್ಪ ಅಂತ ಕೇಳ್ಬಿಡ್ಬೋದು. ಯಾಕಂದ್ರೆ ಇಷ್ಟೊಂದು ಕೆಲಸ ಮಾಡ್ಬೇಕು ಅಂತಿಲ್ವಲ್ಲ, ಡೈರೆಕ್ಟ್ ಒಳ್ಳೆ ಭಾರತ ಸಿಕ್ಬಿಡುತ್ತೆ ಅಂತ. ಆ ಥರ ಒಂದು ವರ ಸಿಗೋಂಗಿದ್ರೆ ತುಂಬಾ ಚೆನ್ನಾಗಿರೋದು. ಆದ್ರೆ ಕರ್ಮಯೋಗ ಅಂತ ಒಂದಿದೆ, ಕರ್ಮ ಮಾಡಬೇಕು, ಆಗಿದ್ದೆಲ್ಲ ಸಿಗುತ್ತೆ. ಜೊತೆಗೆ ನಾನು ಹೇಳ್ದಾಗೆ ನಮ್ಮತನವನ್ನ ಮರಿತಾ ಇದೀವಲ್ವಾ, ಅದಕ್ಕೆ ಅಸ್ಮಿತೆ ಅನ್ನೋ ಮದ್ದು ಹಾಕಬೇಕು. ನಾನು ಯಾರು, ನಮ್ಮ ಮೂಲ ಯಾವುದು, ಋಷಿಗಳಂದ್ರೆ ಯಾರು, ಪುರಾಣ ಅಂದ್ರೆ ಏನು, ರಾಮಾಯಣ ಯಾವುದು, ಮಹಾಭಾರತ ಯಾವುದು. ಇವತ್ತಿಗೂ ನೀವು ಜನರಲ್ ಕ್ವಿಸ್ ಮಾಡಿದ್ರೆ ರಾಮಾಯಣ ವ್ಯಾಸ ಅಂತಾರೆ, ಮಹಾಭಾರತ ವಾಲ್ಮೀಕಿ ಅಂತಾರೆ. ನನ್ನ ಸ್ಟೂಡೆಂಟ್ಸ್ ಅದ್ರ ಸಂಸ್ಕೃತ ತಗೊಂಡವರು. ಹಾಗಾಗಿ ತುಂಬಾ ಕಷ್ಟ ಇದೆ. ರಾತ್ರಿ ನಿದ್ದೆ ಬರದೇ ಇರೋಷ್ಟು ಸಮಸ್ಯೆಗಳಿವೆ, ಅರ್ಥ ಮಾಡ್ಕೋಬಹುದು. ಆದ್ರೆ ಅದ್ರ ಜೊತೆಗೆ ಶಶಾಂಕಣ್ಣ ಹೇಳ್ದಾಗೆ ಈ ಸಂಸ್ಕೃತಿ ಡಿಸೈನ್ ಆಗಿರೋದೇ ಹಿಂಗೆ. ನೀನು ಬರೀ ಸ್ತೋತ್ರ ಹೇಳ್ಕೊಂಡು ಇದ್ಬಿಡ್ತೀಯಾ, ಹಾ ಇರು ಪರವಾಗಿಲ್ಲ, ಇಲ್ಲ ನಾನು ಪೂಜೆನೆ ಮಾಡ್ತೀನಿ, ಹಾ ಮಾಡು ಪರವಾಗಿಲ್ಲ, ಇಲ್ಲ ನಾನು ನಂಬದೇ ಇಲ್ಲ ದೇವ್ರನ್ನ, ಅವ್ರಿಗೂ ಸ್ಥಾನ ಇದೆ ನಮ್ಮ ಸಂಸ್ಕೃತಿಯಲ್ಲಿ. ಹಾಗಾಗಿ ಇಷ್ಟೊಂದು ದಾರಿ ಇದ್ದಾಗ ಪರಿಹಾರಕ್ಕೂ ಒಂದು ದಾರಿ ಇದೆ ಅಂತ ಆಯ್ತಲ್ವಾ. ಹಾಗಾಗಿ ನಮ್ಮ ಪುರಾತನ ಪರಿಹಾರಗಳಲ್ಲಿ ಯಾವ್ದಾರ ಒಂದನ್ನು ಆಯ್ದುಕೊಂಡು ಈ ನೂತನ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ಬೋದು ಅಂತ ನಂಗನ್ಸುತ್ತೆ. ಕಾಳಿದಾಸ ಹೇಳೋ ಹಾಗೆ ಪುರಾಣ ಮಿತ್ಯೇವ ನ ಸಾಧು ಸರ್ವಂ, ಎಲ್ಲದೂ ಹಳೇದು ಅಂತ ಅದು ಬೆಟರ್ ಅಂತಲ್ಲ. ಆದ್ರೂ ಆ ಬೆಳಕಲ್ಲಿ ನಾವು ನಡಿಬೇಕಾಗಿರೋ ದಾರಿ ತುಂಬಾ ದೂರ ಇದೆ. ಅದನ್ನ ನಾವು ಇನ್ನೂ ಆಲೋಚನೆ ಮಾಡ್ಬೋದು. ಇವತ್ತಿನ ಸಭೆ ಹೇಗಿದೆ ಅಂತಂದ್ರೆ, ಒಂದು ದೀರ್ಘ ಆಲೋಚನೆಗೆ ಪ್ರಥಮ ಪದವನ್ನ ಇಟ್ಟಾಗಿದೆ ಅಷ್ಟೇ. ಇದೊಂದು ಪ್ರಥಮ ಪದ, ಇನ್ನು ಸಪ್ತಪದಿ ಉದ್ದ ಇದೆ. ಆಗ್ಲಿ, ಮುಂದೆ ಇನ್ನೊಂದು ಆಲೋಚನಾ ಲಹರಿಗೆ ಇಳಿಯೋಣ. ಇದರ ಹೆಸರೇ ತಾಯಿ ಭಾರತೀಯ ಪಾದಪದ್ಮಗಳ ಪೂಜಿಸೋಣ ಬನ್ನಿ. ಮತ್ತೆ ಮಾತಾಡುವ ಮುಂಚೆ ಸ್ವಲ್ಪ ಆಲಿಸೋಣ. ಒಂದೇ ಒಂದು ನಿಮಿಷ. ಕೇಳಿಸ್ತಾ ಇದೆಯಾ? ಶೇರ್ ಮಾಡುವಾಗ ಇನ್ಕ್ಲೂಡ್ ಸೌಂಡ್ ಮಾಡು ಅನ್ಕೊಂಡೆ. ಒಂದೇ ಒಂದು ನಿಮಿಷ. ಸಜ್ಜನ ಸಮಾಜ ಬಂಧುಗಳೇ ಹಾಗೂ ಶ್ರದ್ಧೆಯ ತಾಯಿ ತಂಗಿಯರೇ, ನಮ್ಮ ರಾಷ್ಟ್ರದ ಸಾಂಸ್ಕೃತಿಕ ಇತಿಹಾಸದ ಒಂದಿಷ್ಟು ನೆನಪುಗಳನ್ನು ನಿಮ್ಮ ಜೊತೆಗೆ ಮೆಲುಕು ಹಾಕ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಒಂದು ಅಖಂಡ ಭಾರತದ ನಕ್ಷೆಯನ್ನು ತಾವು ಕೈಯಲ್ಲಿ ಇಟ್ಕೊಳ್ಬೇಕು ಅಥವಾ ಕಲ್ಪಿಸ್ಕೊಳ್ಬೇಕು ಅಂತ ನಾನು ಪ್ರಾರಂಭದಲ್ಲೇ ವಿನಂತಿಸಿಕೊಳ್ತೇನೆ. ಈ ಮಾನಚಿತ್ರದ ಅರ್ಥಾತ್ ನಕ್ಷೆಯ ಆಧಾರದ ಮೇಲೆ ನಮ್ಮ ನಾಡಿನ ಇತಿಹಾಸ, ಪರಂಪರೆ, ನಮ್ಮ ಪೂರ್ವಜರು ನಿರ್ಮಾಣ ಮಾಡಿರತಕ್ಕಂಥ ಸಾಂಸ್ಕೃತಿಕ ಮೌಲ್ಯಗಳು,
ಈ ಪಾವನ ನೆಲದ ಆಳ ಅಗಲ, ಹಿರಿಮೆ ಗರಿಮೆಗಳು ಮತ್ತು ಮಹಾನತೆ ಗಹನತೆಗಳನ್ನು ನೆನೆತಕ್ಕಂಥ ಪ್ರಯತ್ನ ಮಾಡೋಣ. ಭಾರತ ದರ್ಶನ ಅನ್ನೋದು ಅದು ಭಾಷೆಯ ವಿಲಾಸ ಅಲ್ಲ, ಅದು ಭಾವನೆಗಳ ಸಂಯೋಜನೆ. ನಮ್ಮ ಮಾತೃಭೂಮಿಯ ಕುರಿತು ನಮ್ಮೆಲ್ಲರ ಹೃದಯದಲ್ಲಿ ಇರತಕ್ಕಂಥ ಭಾವನೆಗಳಿಗೆ ಮಾತಿನ ರೂಪ ಕೊಡತಕ್ಕಂಥ ಪ್ರಯತ್ನ ಮಾತ್ರ ನಾನು ಮಾಡ್ತಾ ಇದ್ದೀನಿ. ಬಂಧುಗಳೇ, ಭಾರತ ವಿಶ್ವದ ಅತ್ಯಂತ ಪ್ರಾಚೀನ ರಾಷ್ಟ್ರ, ಅತ್ಯಂತ ಪ್ರಾಚೀನ ಸಭ್ಯತೆ ಅನ್ನೋದು ನಮ್ಮೆಲ್ಲರಿಗೂ ತಿಳಿದೇ ಇದೆ. ಹಳಮೆಯಲ್ಲಿ ಮತ್ತು ಹಿರಿಮೆಯಲ್ಲಿ ಭಾರತಕ್ಕೆ ಸರಿಸಾಟಿಯಾದ ದೇಶ ಜಗತ್ತಿನಲ್ಲೇ ಇಲ್ಲ. ಪ್ರಪಂಚದ ಜನಸಂಖ್ಯೆ 1/5 ಇತಿಹಾಸ ಭಾರತದ್ದು. 100 ಕೋಟಿ ಜನರ ಸುಮಾರು 500 ತಲೆಮಾರುಗಳ ಸಾಹಸದ ಕಥೆ ಅದು. ಜ್ಞಾನ, ಸಂಪತ್ತು, ಸುಖ, ಶಾಂತಿ ಇವುಗಳಿಗಾಗಿ ನಮ್ಮ ಹಿರಿಯರು ಮಾಡಿದ ಸತತ ಪ್ರಯತ್ನಗಳ ಕಥೆ ಅದು. ವಿಶ್ವದ ಎಲ್ಲೆಡೆಯಿಂದ ಜನ ಇಲ್ಲಿಗೆ ಬಂದರು. ಅವರ ಬರುವಿಕೆಯ ರೀತಿ, ಉದ್ದೇಶ ಬೇರೆ ಬೇರೆ. ಪ್ರವಾಸಿಗರಾಗಿ ಬಂದರು, ದುರಾಸೆಯಿಂದ ದಾಳಿ ಇಟ್ಟರು, ನುಗ್ಗಿದ್ರು, ನುಂಗಿದ್ರು, ಹಿಗ್ಗಿದ್ರು, ಕುಗ್ಗಿದ್ರು, ಕಲಿತರು, ಕಲಿಸಿದರು, ಬೆರೆತರು, ಬೇರೆಯಾದರು. ನಮ್ಮ ಹಿರಿಯರು ಸುತ್ತಮುತ್ತ 10 ದೇಶಗಳಿಗೆ ಹೋದರು, ಬೆಳಕು ಚೆಲ್ಲಿದರು, ಕೂಡಿ ಬಾಳಿದರು. ಇಂಥ 100 ಹಿಗ್ಗು ತಗ್ಗುಗಳನ್ನು ಒಳಗೊಂಡಿದೆ ನಮ್ಮ ಇತಿಹಾಸ. ನಾಗರಿಕತೆಯ ಅರುಣೋದಯದ ಹೊಂಬೆಳಕಿನಲ್ಲಿ ಭಾರತ ಆಗಿನ ಮಾನವ ಸಮುದಾಯಗಳ ಮುಂಚೂಣಿಯಲ್ಲಿ ಕಂಗೊಳಿಸಿತು. ನಾಗರಿಕತೆಯೇ ಅಸ್ತಮಿಸಬಹುದೆಂಬುವ ಮಹಾಭಯ ಆವರಿಸಿರುವ ಈ ಹೊತ್ತು ಭಾರತ ಅದೇ ಸ್ಥಾನವನ್ನು ಉಳಿಸಿಕೊಂಡಿದೆ. ಅದು ಸನಾತನವೂ ಹೌದು, ನೂತನವೂ ಹೌದು. ಜಗತ್ತಿನ ಇತಿಹಾಸದಲ್ಲಿ ಪ್ರಾಚೀನವೆನಿಸಿ ಎಂದೋ ಕಣ್ಮರೆಯಾದ ಬ್ಯಾಬಿಲೋನಿಯನ್, ಚಾಲ್ಡಿಯನ್, ಐಗುಪ್ತ, ಯವನ ರಾಷ್ಟ್ರಗಳಿಗೂ ಹಿರಿದಾದ ಭಾರತ ಇಂದು ಪ್ರಪಂಚದ ಅತಿ ನೂತನ ರಾಷ್ಟ್ರಗಳಾದ ಅಮೆರಿಕ ಮತ್ತು ಆಸ್ಟ್ರೇಲಿಯಾಗಳೊಂದಿಗೂ ಭುಜಕ್ಕೆ ಭುಜ ಕೊಟ್ಟು ಚೈತನ್ಯಪೂರ್ಣವಾಗಿ ನಿಂತಿದೆ. ಪ್ರತಿ ಜೀವಿಗೆ ಹುಟ್ಟು ಮತ್ತು ಸಾವು ಅನಿವಾರ್ಯ, ಅದು ಪ್ರಕೃತಿಯ ನಿಯಮ. ಜೀವಿಗೆ ಹೇಗೋ ಜನಾಂಗಕ್ಕೂ ಇದು ಅನಿವಾರ್ಯ. ಈ ಜನನ ಮರಣಗಳ ಚಕ್ರಕ್ಕೆ ಸಿಲುಕಿ ಕಾಲದ ಕ್ರೂರ ಆಘಾತಕ್ಕೆ ಒಳಗಾಗಿ ಬಹಳಷ್ಟು ಜನಾಂಗಗಳು, ನಾಗರಿಕತೆಗಳು ನಾಶವಾದವು. ನಮ್ಮ ಕಣ್ಣೆದುರು ಕಣ್ತೆರೆದ ಬಹಳಷ್ಟು ನಾಗರಿಕತೆಗಳು ಇಂದಿಲ್ಲ, ಕಣ್ಮರೆಯಾಗಿವೆ. ಆದರೆ ಭಾರತ ಮಾತ್ರ ಈ ನಿಯಮಕ್ಕೆ ಅಪವಾದ. ಈ ರಾಷ್ಟ್ರದ ಹುಟ್ಟನ್ನು ನಿರ್ಧರಿಸುವಲ್ಲಿ ಇತಿಹಾಸಕಾರರಿಗೆ ಯಶಸ್ಸು ಸಿಕ್ಕಿಲ್ಲ. ಜ್ಞಾತ ಜಗತ್ತಿನಲ್ಲಿ ದೇವಿ ಶಾರದೆಯ ಪ್ರಥಮ ವೀಣಾ ಝೇಂಕಾರ ಋಗ್ವೇದದ ರೂಪದಲ್ಲಿ ಹೊರಹೊಮ್ಮಿತು ಅಂತ ನಾನು ಹೇಳಿದರೆ ಅದನ್ನು ತಾವು ಅತಿಶಯೋಕ್ತಿ ಅಂತ ಭಾವಿಸಬಾರ್ದು. ವಿಶ್ವದ ಬಹುತೇಕ ನಾಗರಿಕತೆಗಳು ಹುಟ್ಟಿದವು, ಕೆಲಕಾಲ ಮಿಂಚು ಹುಳುಗಳಂತೆ ಮಿನುಗಿದವು, ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದವು. ಇಡೀ ಯುರೋಪಿಗೆ ತತ್ವಜ್ಞಾನ ನೀಡಿದ ಹಾಗೂ ಕೇವಲ ನಾವು ಈ ವಿಶ್ವವನ್ನಾಳಲು ಹುಟ್ಟಿದವರು, ಉಳಿದೆಲ್ಲ ಮಾನವ ಸಮಾಜಗಳು ನಮ್ಮ ದಾಸ್ಯವನ್ನು ಸ್ವೀಕರಿಸಬೇಕಾಗಿದೆ ಅಂತ ಉನ್ಮತ್ತವಾಗಿ ಘೋಷಿಸಿ ಮೆರೆದ ಗ್ರೀಕರು ಇವತ್ತೆಲ್ಲಿದ್ದಾರೆ? ಅಸಹಿಷ್ಣು ಏಕದೇವೋಪಾಸಕ ಮತಾಂಧ ಸಿರಿಲ್ನ ಆಕ್ರಮಣದಿಂದ ತತ್ತರಿಸಿದ ಆ ಪ್ರಾಚೀನ ದೇಶ ತನ್ನ ಹೆಸರನ್ನು ಬಿಟ್ಟು ಉಳಿದೆಲ್ಲವನ್ನು ಕಳೆದುಕೊಳ್ತು. ಅವನ ಆಕ್ರಮಣದ ಬಳಿಕ ಆ ದೇಶದಲ್ಲಿ ಮತ್ತೆಂದೂ ಮತ್ತೊಬ್ಬ ಸಾಕ್ರಟೀಸ್, ಪ್ಲೇಟೋ, ಅರಿಸ್ಟಾಟಲ್, ಯೂಕ್ಲಿಡ್, ಪೈಥಾಗೊರಸ್, ಅಪೆಲೋನಿಯಸ್ನಂತಹ ಜ್ಞಾನಿಗಳು, ವಿಜ್ಞಾನಿಗಳು, ತತ್ವಜ್ಞಾನಿಗಳು ಹುಟ್ಟಲೇ ಇಲ್ಲ. ಅಲೆಕ್ಸಾಂಡರ್, ಸೆಲ್ಯೂಕಸ್ನಂಥ ಪರಾಕ್ರಮಗಳು ಮತ್ತೆಂದೂ ಅಲ್ಲಿ ಹುಟ್ಟಲಿಲ್ಲ. ತನ್ನ ಕಳೆದುಕೊಂಡ ಜನಾಂಗ ಪುರುಷಾರ್ಥ ಮೆರೆಯುವುದೆಂತೂ ಸಾಧ್ಯ ಅನ್ನೋದಕ್ಕೆ ಗ್ರೀಸ್ ಒಂದು ಒಳ್ಳೆ ಕೇಳಿಸ್ತಿದೆ ಅಲ್ಲ? ಆಗಲಿ. ಇದರ ಉದ್ದೇಶ ಏನಾಗಿತ್ತಪ್ಪ ಅಂದರೆ, ಒಂದು, ನಾವೆಲ್ಲರೂ ಸುಮಾರು ಜನ ಚಿಕ್ಕವರಿದ್ದಾಗ ಇದನ್ನು ಕೇಳಿರ್ಬೋದು, ಅದನ್ನು ಸುಮ್ಮನೆ ಮರ್ಕಳಿಸೋಕ್ಕೆ ಒಂದು ಭಾರತ ದರ್ಶನದ ತುಣುಕು. ವಿದ್ಯಾನಂದ ಶೆಣೈಯವರು ಈ ಥರ ಒಂದು ಭೂಪಟ ಇಟ್ಕೊಂಡು ಅವರ ಕೊಟ್ಟಿರುವ ಭಾಷಣ ಸರಣಿ ನನ್ನ ಜೀವನದಲ್ಲಂತೂ ಇದು ಮೊದಲ ಬೀಜವಾಪ ಅಂತ ನಂಗನ್ಸುತ್ತೆ. ನನ್ನ ತಂದೆ ತಾಯಿ ಇದನ್ನು ಕೇಳಿಸಿದ ಮೇಲೆ ಓ ಹೀಗಿದೆ ನಮ್ಮ ನಾಡು ಅಂತ ನನಗೆ ನಿಜವಾಗ್ಲೂ ಖುಷಿ ಆಗಿದ್ದು ಮೊದಲನೇ ಸತಿ ವಿದ್ಯಾನಂದ ಶೆಣೈ ಅವ್ರ ಭಾಷಣ ಕೇಳಿದಾಗ.
ಈಗ ಮತ್ತೆ ನನಗೆ ಕೆಲವೊಂದಷ್ಟು ಪ್ರಶ್ನೆಗಳು, ಅದರಲ್ಲಿ ಒಂದು 2 ಕೇಳ್ತೀನಿ ಅಷ್ಟೇ. ಮೊದಲ ಪ್ರಶ್ನೆ ಯಾರಿಗೆ ಕೇಳಲಿ? ಪ್ರತಿಭಕ್ಕ ಇದ್ದೀರಾ? ಸಾಧ್ಯ ಇದೆಯಾ ಮಾತಾಡೋಕ್ಕೆ? ತೊಂದರೆ ಇಲ್ಲ. ದಿವ್ಯಾ ಅವರಿದ್ದೀರಾ? ಹೇಳಿ ಮೇಡಮ್. ಹಾ, ನಮಸ್ತೆ. ನನ್ನ ಪ್ರಶ್ನೆ ಏನಿಲ್ಲ, ಇವತ್ತು ಸ್ವಾತಂತ್ರ್ಯೋತ್ಸವ ನಾವು ಆಚರಿಸ್ತಿರೋದು 80ನೇ ಸ್ವಾತಂತ್ರ್ಯೋತ್ಸವ. ಯಾರಿಂದ ಸ್ವಾತಂತ್ರ್ಯ ಸಿಕ್ಕಿದ್ದಪ್ಪ 80 ವರ್ಷದ ಮುಂಚೆ ಅಂತ ಹೇಳಿದ್ರೆ ಬ್ರಿಟಿಷರು ಅಂತ ಒಂದು ಉತ್ತರ. ಹಾಗಾಗಿ ಇದು ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದ ದಿನದ ಸ್ಮರಣೆ ಅಷ್ಟೇ. ನಾವೇನು ಎಲ್ಲಾ ರೀತಿಯಲ್ಲೂ ಸ್ವತಂತ್ರ ಆಗಿದ್ದೀವಿ ಅಂತ ಹೇಳಕ್ಕಾಗಲ್ಲ, ಹೌದಾ? ಈಗ ಪ್ರಶ್ನೆ ಏನಿರೋದು ಅಂತಂದ್ರೆ, ಅಷ್ಟೆಲ್ಲ ದಾಳಿಗಳ ನಡುವೆ, ಬ್ರಿಟಿಷರ ದಾಳಿ ಆಗಿರ್ಲಿ, ಬೇರೆ ಮುಸಲ್ಮಾನರ ದಾಳಿ ಆಗಿರ್ಲಿ, ಎಲ್ಲಾ ಜನಾಂಗಗಳು ಬಂದು ದಾಳಿ ಮಾಡಿದ್ರು ಒಂದು ಮಿನುಗು ಭಾರತದಲ್ಲಿ ಕಳೆದೇ ಇಲ್ಲ. ಹಾಗೇನೆ ವಿದ್ಯಾನಂದ ಶೆಣೈ ಅವರು ಇಷ್ಟು ತನಕ ಹೇಳಿದ್ರು, ಗ್ರೀಕರ ಹೆಸರು ಬಿಟ್ಟು ಬೇರೆ ಏನು ಉಳಿದಿಲ್ಲ ಅಂತ ಹೇಳ್ಬಿಟ್ರು. ಹಾಗಿದ್ರೆ ಭಾರತದಲ್ಲಿ ಅಂಥದ್ದೇನಿದೆ? ನಾವಿನ್ನೂ ಇವತ್ತು ಕೂತ್ಕೊಂಡು ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಿದ್ದೀವಿ ಅಂದಮೇಲೆ, ಇಷ್ಟು ಸಾವಿರ ವರ್ಷಗಳ ಆಕ್ರಮಣ ಆದ್ಮೇಲೂ ಅದೊಂದು ಏನಿದೆ ಭಾರತದಲ್ಲಿ, ಇದನ್ನೆಲ್ಲ ನಡ್ಸ್ಕೊಂಡು ಹೋಗ್ತಾ ಇರೋ ಆ ಶಕ್ತಿ ಯಾವುದು? ಭಾರತವನ್ನ ಇನ್ನೂ ಭಾರತವಾಗಿ ಇಟ್ಟಿರುವಂಥದ್ದು ಯಾವುದು ಅನ್ನೋದು ನನ್ನ ಪ್ರಶ್ನೆ. ನನ್ನ ಪ್ರಕಾರ ಒಂದು ಭಾರತೀಯ ಸಂಸ್ಕೃತಿ, ಅಧ್ಯಾತ್ಮ ಅಂತ ಹೇಳಿ ಇಷ್ಟಪಡ್ತೀನಿ ನಾನು. ನಿಜ, ಅಧ್ಯಾತ್ಮ ಇಲ್ದಿದ್ರೆ ಆಗ್ತಿರ್ಲಿಲ್ವೇನೋ. ಹೌದು, ಶಶಾಂಕಣ್ಣ ಹೇಳಿದಾಗೆ ಇವನ್ ಏನಪ್ಪ ಬರೀ ಅಧ್ಯಾತ್ಮ ಮಾತಾಡ್ತಾನೆ ಅಂತ ಎಲ್ಲರೂ ಅನ್ಕೋಬಹುದು. ಜೊತೆಗೆ ಕೆಲವೊಬ್ರು ಹೇಳ್ತಾರೆ, ನಮ್ಗದೆಲ್ಲ ಅಷ್ಟು ಒಗ್ಗಲ್ವೇನೋ, ಅಧ್ಯಾತ್ಮ, ಸ್ಪಿರಿಚುವಾಲಿಟಿ ಅದೆಲ್ಲ ಕೆಲವೊಬ್ರಿಗೆ ಮಾತ್ರ ಸೀಮಿತವಾದದ್ದು ಅಂತ ಅನ್ಕೊಂಡ್ಬಿಡ್ತಾರೆ. ಕೊನೆಗೆ ಅವರ ನಡವಳಿಕೆ, ಅವರ ಭಾಷೆ, ಅವರ ಜೀವನವನ್ನು ನೋಡಿದಾಗ ಅವರಿಗೆ ಜಾಸ್ತಿ ಬೇಕು ಅಂತ ಅನ್ಸುತ್ತೆ. ಅಂಥ ಅಧ್ಯಾತ್ಮ ತುಂಬಾ ಪ್ರಾಮುಖ್ಯತೆಯನ್ನ ಪಡೆದಿದೆ. ಮತ್ತೆ ದಿವ್ಯಾ ಅವ್ರು ಹೇಳಿದಾಗೆ ಭಾರತವನ್ನಾಗಿ ಇಟ್ಟಿರೋದು ಅದರ ಸಂಸ್ಕೃತಿ ಅಂತ ಹೇಳ್ಬೋದು. ಜೊತೆಗೆ ನಮಗೆ ಗೊತ್ತಿರೋ ಹಾಗೆ ಸಂಸ್ಕೃತಿ ಅಂದ್ರೆ ನಮ್ಮ ದೇಶದಲ್ಲಿ ಒಂದೇ ಪದ ಅಲ್ಲ. ಆ ಪದದಲ್ಲಿರುವ ಬಣ್ಣಗಳೆಷ್ಟು, ಬಟ್ಟೆಗಳೆಷ್ಟು, ತಿಂಡಿಗಳೆಷ್ಟು, ಇಡೀ ಪಂಚ ಜ್ಞಾನೇಂದ್ರಗಳನ್ನು ಉದ್ದೀಪನಗೊಳಿಸುವಂತಹ ಎಲ್ಲಾ ವಿಷಯಗಳು ಆ ಸಂಸ್ಕೃತಿಯಲ್ಲಿದೆ. ಹಾಗಾಗಿ ದೇಶವನ್ನಾಗಿಟ್ಟಿರುವಂತಹ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋದ್ರೆ, ಯಾರೋ ಹೇಳಿದಾಗೆ ಮತ್ತೆ ಹೊಸದಾಗಿ ಏನು ಕಂಡಿಡ್ಬೇಕು ಅಂತಿಲ್ಲ, ಇರೋದನ್ನೇ ಉಳಿಸಿಕೊಂಡು ಹೋದ್ರೆ ಸಾಕಷ್ಟು ಪ್ರಯೋಜನ, ಸಾಕಷ್ಟು ಬದಲಾವಣೆ ತರ್ಬೋದು ಅನ್ನೋದು ಒಂದು ಐಡಿಯಾ. ಅದನ್ನ ಮಾಡ್ಕೊಂಡು ಹೋದ್ರೆ ಸಂಸ್ಕೃತಿನೂ ಉಳಿಯುತ್ತೆ ಅನ್ನೋದೊಂದು ಪ್ಲಸ್ ಪಾಯಿಂಟು. ಮುಂದಿನ ಪ್ರಶ್ನೆ ಶಶಾಂಕಣ್ಣ ಇದೆಯಾ? ಶಶಾಂಕಣ್ಣ ಕೇಳಿದಾಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇಲ್ಲಿವರೆಗೂ ನಾವು ಮಾತಾಡಿದ್ವಿ ಚಿಕ್ಕ ವಯಸ್ಸಿಂದ ಹೇಗೆ ದೇಶಭಕ್ತಿ ಹುಟ್ಟತ್ತೆ, ಈ ವಿದ್ಯಾನಂದ ಶೆಣೈ ಅವರಾಗಿರ್ಬೋದು, ಭಾರತಿ ಪುಸ್ತಕ ಸರಣಿ ಆಗಿರ್ಬೋದು, ಏನೇನೋ ವಿಷಯಗಳಿಂದ ನಾವು ದೇಶ ಪ್ರೇಮ ಬೆಳೆಸ್ಕೊಂಡಿದೀವಿ. ದೇಶಭಕ್ತಿ ಇನ್ನೂ ಇದೆ. ನಿನ್ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂದ್ರೆ ಖಂಡಿತ ಗುಪ್ತ ಸಿಂಧು ನಿನ್ನಲ್ಲಿ ಹರಿತಾ ಇದ್ದಾಳೆ. ಈಗ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ಈ ದೇಶಭಕ್ತಿಗೂ ದೇಶ ಕಾರ್ಯಕ್ಕೂ, ದೇಶಕ್ಕೆ ಭಕ್ತಿಯನ್ನು ಇಟ್ಕೊಳ್ಳೋದಕ್ಕೂ, ದೇಶಕ್ಕಾಗಿ ದುಡಿಯೋದಕ್ಕೂ ಅಂತರ ಇದೆಯಾ? ಅಂತರ ಇದ್ರೆ ಅದಕ್ಕೆ ಯಾವ ಸೇತುವೆನ ನಾವು ನಿರ್ಮಿಸ್ಕೋಬೇಕು? ದೇಶಭಕ್ತಿಗೂ ದೇಶ ಕಾರ್ಯಕ್ಕೂ. ಸರಳತೆಯ ಸೇತುವೆಯನ್ನ ನಿರ್ಮಿಸ್ಕೊಳ್ಬೇಕು. ಅಂದ್ರೆ ನಾವು ದೇಶಭಕ್ತಿ ಅಂತೆಲ್ಲ ತುಂಬಾ ದೊಡ್ಡದು ಮಾತಾಡ್ತೀವಲ್ವಾ, ಅದು ಮಾತಾಡೋಷ್ಟೊತ್ತಿಗೆ ತುಂಬಾ ದೊಡ್ಡದು ಅಂತ ಅನ್ಸುತ್ತೆ. ಅಂದ್ರೆ ನಾವೇನೋ ದೊಡ್ಡವ್ರ ತರ ಅನ್ಸ್ತೀವಿ. ಅವಾಗ ಅನ್ಕೋತೀವಿ ನಾವೇನೋ ದೊಡ್ಡದೇ ಮಾಡ್ಬೇಕು ದೇಶಕ್ಕೋಸ್ಕರ ಅಂತ. ಆದ್ರೆ ಅಲ್ಲ, ಆಕ್ಚುಲಿ ದೊಡ್ಡದಲ್ಲ, ಸಣ್ಣದ್ ಮಾಡ್ಬೇಕು. ಯಾಕಂದ್ರೆ ಸತ್ಯಕಾಮ ದೊಡ್ಡದ್ ಮಾತ್ರ ದೊಡ್ಡದಲ್ಲ, ಸಣ್ಣದು ದೊಡ್ಡದು ಅಂತ ಹೇಳಪ್ಪ. ಪ್ಯಾರಾಫ್ರೇಸಿಂಗ್ ಎಕ್ಸಾಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಇದೇ ನಿಮಿಷ ಹೇಳ್ಬಿಡ್ತೀನಿ. ಯಾವುದು ತಾನೇ ಚಿಕ್ಕದು ಆಗಿದೆಯೋ, ಇತರರು ಯಾರು ಯಾವುದನ್ನು ಚಿಕ್ಕದು ಮಾಡಲಾರರೋ ಅದು ದೊಡ್ಡದು ಅಂತ.
ಯಾವುದು ತಾನೇ ಚಿಕ್ಕದೂ ಆಗಿದೆಯೋ, ಇತರರು ಯಾರು ಯಾವುದನ್ನು ಚಿಕ್ಕದು ಮಾಡಲಾರರೋ ಅದು ದೊಡ್ಡದು ಅಂತ. ಈ ಒಂದು ದೃಷ್ಟಿ ನಮ್ಮಲ್ಲಿ ಮೊದ್ಲಿಂದನೂ ಇತ್ತು. ನಾವು ಆಕಾಶ ನೋಡಿದ್ವಿ, ಹಾಗಂತ ಹೇಳಿ ಆಕಾಶ ನೋಡುವಾಗ ಶುದ್ಧವಾಗಿ ಅರ್ಧ ಸಿದ್ಧಾಸನದಲ್ಲೋ ಪದ್ಮಾಸನದಲ್ಲೋ ನೆಲದ ಮೇಲೆ ಕೂತ್ವಿ. ಸೊ ಕುವೆಂಪು ಅವ್ರ ಭಾಷೆಯಲ್ಲಿ ಮೃಣ್ಮಯ ಚಿನ್ಮಯ. ಮೃಣ್ಮಯ ಅಂದ್ರೆ ಮಣ್ಣಿಗೆ ಸಂಬಂಧಪಟ್ಟಿರೋದು, ಚಿನ್ಮಯ ಅಂದ್ರೆ ಆಕಾಶಕ್ಕೂ ಈ ಆಕಾಶದ ಮೂಲ ಆದಂತ ಚಿದಾಕಾಶಕ್ಕೆ ಸಂಬಂಧಪಟ್ಟಿರೋದು. ಈ ಆಕಾಶನೂ ಅಲ್ಲ, ನೆಕ್ಸ್ಟ್ ಲೆವೆಲ್ ಇನ್ನೊಂದು ಆಕಾಶ ಅಂತ ಹೇಳಿ ಅದು ನಮ್ಮಲ್ಲೊಂದು ಕನ್ಸೆಪ್ಷನ್, ಅದು ಚಿನ್ಮಯ ಅಂತ. ಒಟ್ಟು ಆಕಾಶ ಅಂತ ಇಟ್ಕೊಳ್ಳೋಣ, ಆಯ್ತಾ. ಸೊ ಆಕಾಶ ಮಣ್ಣು ಎರಡನ್ನೂ ನಾವು ಸಮಾಹಾರ ಮಾಡ್ಕೊಂಡವ್ರು. ಸೊ ನಾವು ಯಾವ ಸೇತುವೆನ ಇಟ್ಕೋಬೇಕು ಅಂದ್ರೆ ದೇಶಭಕ್ತಿಗೂ ದೇಶಕ್ಕೋಸ್ಕರ ಕೆಲ್ಸ ಕ್ಕೂ ಅಂತ ಹೇಳಿದ್ರೆ ಸರಳತೆ. ನಾವೇನೋ ದೊಡ್ಡದಾಗಿ ಪ್ರತಿಯೊಬ್ರು ಸೈನ್ಯಕ್ಕೆ ಹೋಗಿ ಏನು ಮಾಡ್ಬೇಕಾಗಿಲ್ಲ. ನಾವು ಶ್ರೀನಯನ ಅವರು ಹೇಳಿದ್ರು, ಈ ಫ್ಯಾನಿನ ವಿಚಾರದಲ್ಲಿ, ವಿದ್ಯುತ್ ಬಳಸೋ ವಿಚಾರದಲ್ಲಿ, ಪ್ರತಿಯೊಂದ್ರಲ್ಲೂ ನಾವು ಈ ಕನ್ಸ್ಯೂಮರಿಸಮ್ ಅಂತ ಹೇಳಿ ಒಂದ್ ಇದೆಯಲ್ಲ, ಅದನ್ನ ಮಾಡದೇ ಇದ್ರೆ ಒಳ್ಳೇದು, ಆಯ್ತಾ. ಅದು ಪ್ರತಿಯೊಬ್ರು ಅವ್ರವ್ರ ಜೀವನಕ್ಕೆ ಎಷ್ಟು ಬೇಕು ಅಂತ ಹೇಳಿ ಅವರೇ ನಿರ್ಧರಿಸ್ಕೋಬೇಕು. ಒಂದು ಪ್ರಭುತ್ವ ಅದನ್ನ ನಿರ್ಧರಿಸಕ್ಕಾಗಲ್ಲ. ಎಲ್ಲರಿಗೂ ಒಂದೊಂದ್ ಕೆಜಿ ಕನ್ಸ್ಯೂಮರಿಸಮ್, ಎಲ್ಲರಿಗೂ ಒಂದೊಂದ್ ಕೆಜಿ ಭೋಗ, ಎಲ್ಲರಿಗೂ ಒಂದೊಂದ್ ಕೆಜಿ ತ್ಯಾಗ ಅಂತ ಹೇಳಿ ಕೊಡಕ್ಕಾಗಲ್ಲ. ಅವರವರ ಪ್ರಕೃತಿಗೆ ಅನುಗುಣವಾಗಿ ಅವ್ರವ್ರು ನಿರ್ಧರಿಸ್ಕೊಳ್ಬೇಕು. ಅಂದ್ರೆ ಈ ಸ್ವಾತಂತ್ರ್ಯ ಇದೆ ನಿಮಗೆ, ಸ್ವತಂತ್ರ ದಿನಾಚರಣೆ ಎಂದು ಇರುವಂತಹ ಕೆಲವು ಮೂಲ ಸ್ವತಂತ್ರಗಳನ್ನ ಪಟ್ಟಿ ಮಾಡೋದಾದ್ರೆ ಬಹುಶಃ ಇದು ಫಸ್ಟ್ ಬರುತ್ತೆ. ಆದ್ರೆ ಈ ಸ್ವತಂತ್ರದೊಟ್ಟಿಗೆ ಒಂದು ಈ ಕನ್ಸ್ಯೂಮರಿಸಮ್ಗೆ ಸಂಬಂಧಪಟ್ಟಿರೋದ್ರಿಂದ ಯಾರೋ ಹೇಳ್ತಿದ್ರು, ನಾನಿಲ್ಲಿ ನನ್ನ ಭಾಗವನ್ನ ಮಾಡ್ತಾ ಇದ್ದೀನಿ, ಟಿವಿ ಆಫ್ ಮಾಡೋ, ಫ್ಯಾನ್ ಆಫ್ ಮಾಡೋ. ಬಟ್ ಅಲ್ಲೆಲ್ಲೋ ಯಾವ್ದೋ ಹೆಸರು ಹೇಳೋದ್ ಬೇಡ, ಯಾವ್ದೋ ಗಾಯಕಿ ಒಂದ್ ಸ್ಟೇಡಿಯಂ ಇಂದ ಇನ್ನೊಂದ್ ಸ್ಟೇಡಿಯಂಗೆ ಹೋಗಕ್ಕೆ ಫ್ಲೈಟ್ ಅಲ್ಲಿ ಹೋಗಿದ್ದಾಳೆ. ಸೊ ದ ಟಾಪ್ ಲೇಯರ್ ಇದೆಯಲ್ವಾ, ಅವರು ಹೇಳ್ಬೇಕಾದ್ರು ಅವ್ರ ಸ್ವಾತಂತ್ರ್ಯ ದೊಡ್ಡದಾಗಿದೆ, ನಮ್ ಸ್ವಾತಂತ್ರ್ಯ ಚಿಕ್ಕದಾಗ್ಬಿಟ್ಟಿದೆ ಅಂತ ನನ್ಗೂ ಅನ್ಸುತ್ತೆ ಕೆಲವೊಮ್ಮೆ. ದಯವಿಟ್ಟು ಕಂಟಿನ್ಯೂ ಮಾಡಿ. ಹೌದು, ಇದು ಹೇಗೆ ಅಂತ ಹೇಳಿ ಗೊತ್ತಾಗುತ್ತೆ. ಅಂದ್ರೆ ಹೇಗೆ ಅಂತ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಆದ್ರೆ ಜೀವನ ದೊಡ್ಡದಾಗಿರೋರು ಆತರ ಇಟ್ಕೋಬೇಕಾಗತ್ತೆ, ವಿಮಾನದಲ್ಲಿ ಹೋಗ್ಬೇಕಾಗತ್ತೆ, ಅದನ್ನು ಸಮನ್ವಯ ಮಾಡ್ಕೋಬಹುದು. ನಾ ಅವಾಗ್ಲೇ ಹೇಳಿದ್ಮೇಲೆ ಆನಂದ ಇದನ್ನೆಲ್ಲ ಸೂಪರ್ ಸೀಡ್ ಮಾಡೋ ಮೌಲ್ಯ. ನಾವು ಇದನ್ನೆಲ್ಲ ಕನ್ಸ್ಯೂಮರಿಸಮ್ ಬೇಡ ಅಂತ ಹೇಳಿ ಇಟ್ಕೊಳ್ಳೋದು ಆನಂದಕ್ಕೋಸ್ಕರ, ಅದನ್ನ ಮರಿಬಾರ್ದು. ಆಮೇಲೆ ಯಾರೋ ಒಬ್ರು ಕನ್ಸ್ಯೂಮರಿಸಮ್ನ ಸ್ವಲ್ಪ 1.5 kg ನಾವು 1 kg ಬಳಸ್ತಾ ಇದ್ರೆ 1.5 kg ಅವ್ರು ಬಳಸ್ತಾ ಇದ್ದಾರೆ ಅಂದ್ರೆ ಅವ್ರ ಜೀವನದ ಒಂದು ವ್ಯಾಪ್ತಿಗೆ ಅನುಸಾರವಾಗಿ ಅವರು ಕೂಡ ಇನ್ಹೆರೆಂಟ್ಲಿ ಕೆಟ್ಟವರಾಗ್ಬಿಡಲ್ಲ. ಅವ್ರೇನ್ ಸಂಸ್ಕೃತಿ ವಿರೋಧಿಗಳು, ದೇಶ ವಿರೋಧಿಗಳು ಆಗಲ್ಲ. ಅವರಿಗೆ ದೃಷ್ಟಿ ಬೇಕು, ಈ ದೃಷ್ಟಿ ಇರ್ಬೇಕು, ಆಯ್ತಾ. ನನ್ ಜೀವನಕ್ಕೆ ಇದು ಅಗತ್ಯ ಆಗಿದೆ, ಇಲ್ಲ ಅಂದ್ರೆ ನಾ ಮಾಡ್ತಿರ್ಲಿಲ್ಲ ಅಂತ ಹೇಳಿ. ನಿಮ್ಗೆ ಯಾವ ತರ ಹೇಳ್ಬೇಕು ಅಂದ್ರೆ, ಅಗತ್ಯ ಆಗಿದೆ ಅಂದ್ರೆ ಅವ್ರ ಜೀವನ ದೊಡ್ಡದಿರುತ್ತೆ ರೀ. ನಿಮ್ಗೆ ಕಮಿಟ್ಮೆಂಟ್ಸ್ ಇರುತ್ತೆ. ಇಲ್ಲಿ ಬೆಂಗಳೂರಲ್ಲಿ ಇರುತ್ತೆ, ಬೆಂಗಳೂರಿನ ಯಾವ್ದೋ ಒಂದು MP ಡೆಲ್ಲಿಗೆ ಹೋಗಲ್ಲ, ನಾನು ಟ್ರೈನಲ್ಲಿ ಹೋಗ್ತೀನಿ ಅಂದ್ರೆ 3 ದಿವಸ ಆಗತ್ತೆ. 3 ದಿವಸ ಅವನು ಟ್ರೈನಲ್ಲಿ ಕಳಿಬೇಕಾಗತ್ತೆ. ಅದೇ ಇದ್ರಲ್ಲಾದ್ರೆ ಕೆಲವೇ ಗಂಟೆಗಳು ಸಾಕು ಫ್ಲೈಟ್ ಅಲ್ಲಿ. ಅವನು ವಿಮಾನಯಾನವನ್ನೇ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ನಿಮ್ಗೆ ಗೊತ್ತಾಯ್ತಾ ಅದು ಅನಿವಾರ್ಯತೆ ಸೃಷ್ಟಿ ಹೆಂಗಾಗುತ್ತೆ ಅಂತ ಹೇಳಿ. ಕೆಲವರು ಈ ಅನಿವಾರ್ಯತೆ ಇಲ್ದೇನೋ ಹೋಗೈಕ ದೃಷ್ಟಿಯಿಂದ ಇದ್ ಮಾಡ್ತಾರೆ, ಅದಕ್ ವಿರೋಧಿಸೋಣ. ಆದ್ರೆ ಅದೇ ನಾನು ಅವಾಗ್ಲೇ ತುಂಬಾ ಎಚ್ಚರಿಕೆಯಿಂದ ಕರ್ತವ್ಯದಿಂದ ಹೇಳಿದ್ದೇನು ಅಂದ್ರೆ, ಕರ್ತವ್ಯ ಪ್ರಜ್ಞೆಯಿಂದ ನಾವು ಇದನ್ನ ಏಕಮೂಲಿಕ ಪ್ರಯೋಗ ಮಾಡಕ್ಕಾಗಲ್ಲ. ಆದ್ರೆ ಈ ತರ ಒಂದ್ ಇಟ್ಕೋಬಹುದು. ಯಾವ್ದನ್ನ ಇಟ್ಕೊಂಡ್ರು ಆನಂದನ ದೊಡ್ಡ ಮೌಲ್ಯ ಅಂತಲೇ ಇಟ್ಕೋಬೇಕು. ಆವಾಗ ಎಲ್ಲ ಸಮನ್ವಯ ಆಗುತ್ತೆ. ಸೊ ಸರಳವಾಗಿ ಸರಳತೆಯ ಬ್ರಿಡ್ಜ್ ನ ಮಾಡ್ಕೋಬೇಕು, ಸೇತುವೆನ ಕಟ್ಕೋಬೇಕು. ನಾವ್ ಎಷ್ಟೇ ದೊಡ್ಡದಾಗಿ ನಮ್ ದೇಶ ವಿಶ್ವಗುರು ಆಗ್ಬೇಕು ಅಂತ ಹೇಳಿದ್ರು, ನಾವು ನಿತ್ಯ ಏನ್ ಮಾಡ್ತೀವಿ ದೇಶಕ್ಕೋಸ್ಕರ ಅನ್ನೋದೇ ಲಾಸ್ಟಿಗೆ ಮ್ಯಾಟರ್ ಆಗುತ್ತೆ. ಯಾಕೆ ಮ್ಯಾಟರ್ ಆಗೋದು ಅಂದ್ರೆ, ದೇಶ ಇವೆಲ್ಲ ಅನುಭವಕ್ಕೆ ಬರೋದು ನಮ್ಗೆ ರೀ. ನಿಮ್ಗೆ ಸಮಾಜದ ನೆಲೆಯಲ್ಲಿ ನಮ್ಗೆ ಅನುಭವಕ್ಕೆ ಬರೋದಲ್ಲ, ಸಮಾಜನೇ ನಮ್ಗೆ ಅನುಭವಕ್ಕೆ ಬರುವಂತ ಒಂದು ಹೊರಗಿನ ವಸ್ತು. ಸೊ
ಅನುಭವಕ್ಕೆ ಬರೋದು ಎಷ್ಟಿದೆಲ್ಲ ಇದೆಲ್ಲವೂ ಲಾಸ್ಟಿಗೆ ಪರಿಣಮಿಸೋದ್ರಿಂದ ಇಲ್ಲಿ ನಾವು ಬದಲಾವಣೆ ಮಾಡ್ಕೋಬೇಕು, ಇಲ್ಲಿ ನಾವು ಇಟ್ಕೋಬೇಕು. ಈಗ ನಮ್ ವೇದ ಎಲ್ಲ ಉಳಿದಿರೋದೇ ಹಂಗೆ, ಸ್ವಾಧ್ಯಾಯ ಅಂತ ಆಯಾ ಶಾಖೆಯ ವೇದಗಳನ್ನ ಮಾತ್ರ ಇಟ್ಕೊಂಡ್ ಬರ್ಬೇಕು ಅಂತ ಹೇಳಿ ಇಟ್ರು. ಅದನ್ನೆಲ್ಲ ಪಾಶ್ಚಾತ್ಯ ದೃಷ್ಟಿಕೋನದಿಂದ ಹೀಗಳಿದ್ವಿ. ಆದ್ರೆ ಹಂಗ ಇಟ್ಕೊಂಡ್ ಬಂದಿರೋದ್ರಿಂದ ಅದು ಉಳೀತು. ಸೊ ಈ ತರದ್ದು ನಮ್ಮ ಸನಾತನ ಧರ್ಮದ ಈ ರಿಚುವಲ್ಗಳ ಆಳದಲ್ಲಿರುವಂತಹ ಲಾಜಿಕ್ ಅದನ್ನ ಗಮನಿಸ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ, ಅಲ್ಲೇ ಸಿಕ್ಕೋಗ್ಬಿಡತ್ತೆ ಅಂತ ನನಗೆ ಅನ್ಸುತ್ತೆ. ಸರಳವಾಗಿ ನಾವು ದೇಶ ಕಾರ್ಯವನ್ನ ಮಾಡ್ಬೇಕು, ತುಂಬಾ ಗಾಢವಾಗಿ ದೇಶ ಭಕ್ತಿಯನ್ನ ಚಿಂತಿಸ್ಬೇಕು, ಭಾವಿಸ್ಬೇಕು. ಪರಿಪೂರ್ಣವಾದಂತ ಉತ್ತರ ಅಂತ ಅನ್ಸ್ತು. ಜೊತೆಗೆ ಇವತ್ತು ಶಶಾಂಕಣ್ಣ ಏನೇ ಹೇಳಿದ್ರು ನಂಗೆ ಅವನು ಆನಂದ 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 ಅಷ್ಟೇ ಕೇಳಿಸ್ತಾ ಇದೆ. ಅವನ್ ಬೇರೆ ಬೇರೆ ಅವರೇ ಹೇಳೋಗೆ ವರ್ಡ್ ಪ್ಲೇ ಇದ್ರು ಮೂಲವಾಗಿ ಆನಂದವನ್ನೇ ಅವನು ಹೇಳ್ತಾನೆ. ಸರಳ ಸೇತುವೆ ಅನ್ನೋದು ಒಳ್ಳೆಯ ಪಾಯಿಂಟು. ಈಗ ಮುಂದಿನ ಒಂದು ಇದಕ್ಕೊಂದು ಅನುವಾದ ಎಂತ ಅನುಸರಣಿ ಪ್ರಶ್ನೆ ಅಷ್ಟೇ. ಕ್ಷಮ ಇದೆಯಾ ಅಕ್ಕ? ಹಾ, ಇದು ಇವಳಿಗೆ ಅಂತಾನೆ ಮಾಡಿಟ್ಟಿರೋ ಪ್ರಶ್ನೆ, ಹಾಗಾಗಿ ಇದಕ್ಕೆ ಹೆಸರೇ ಇಟ್ಬಿಟ್ಟಿದೀನಿ ಐರಿಷ್ ಇಕ್ಷು ಅಂತ. ಐರಿಷ್ ಕಣ್ಣು ಏನಪ್ಪ ಅಂತಂದ್ರೆ ಅವಳೇ ನಂಗೆ ಕೆಲವೊಂದು ದಿನದ ಮುಂಚೆ ಹೇಳಿದ್ದು, ಯಾವುದೋ ಒಂದು ಚರ್ಚೆಯ ಸಂದರ್ಭದಲ್ಲಿ. ನಾವು ಹೇಗೆ ಶಶಾಂಕಣ್ಣ ಹೇಳಿದಕ್ಕೆ ನೆನಪಾಯ್ತು, ಈ ಸಮಸ್ಯೆಗೆ ನಾವು ಪಾಶ್ಚಾತ್ಯ ದೃಷ್ಟಿಯಿಂದ ನೋಡಿ ಅದನ್ನ ಹೀಗೆ ಹೇಳ್ಬಿಟ್ವಿ. ವೇದಗಳಂತೆ ಅವ್ರೇನೋ ಓದ್ತಾ ಇರ್ತಾರಂತೆ, ಮಂತ್ರ ಹೇಳ್ತಾರಂತೆ, ಅವ್ರವ್ರ ಶಾಖೆನ ಅವ್ರು ಉಳಿಸ್ಕೋಬೇಕಂತೆ. ನಮ್ಗದ್ರ ಗೌರವ ಅರ್ಥ ಆಗಿಲ್ಲ, ಲಾಘವನ್ನ ತಿಳ್ಕೊಂಡ್ವಿ. ಅಕ್ಕ ಹೇಳಿರೋ ಒಂದು ಘಟನೆ, ಅವಳು ಈ ಬಿಂದಿ ಇಟ್ಟಿರೋದನ್ನ ಯಾರೋ ಐರಿಷ್ ಅವರು ನೋಡ್ಬಿಟ್ಟು ಹತ್ರ ಬಂದ್ಬಿಟ್ಟು ಏನೋ ಗೌರವ ರೀತಿಯನ್ನಲ್ಲ, ಆದ್ರೆ ಹೀಗೆ ಕುತೂಹಲದಿಂದ ಹೇಳಿದ್ದಾರೆ, ಓ ವಾಟ್ ಎ ನೈಸ್ ಟ್ಯಾಟೂ ಯು ಹ್ಯಾವ್ ಆನ್ ಯುವರ್ ಫೋರ್ ಹೆಡ್ ಅಂತ ಕೇಳಿದಾರಂತೆ. ಈಗ ಅಕ್ಕ ಮುಂದುವರಿಸ್ಬೇಕು, ಅವರಲ್ಲಿರುವ ಭಾರತೀಯತೆಯ ಬಗ್ಗೆನ ಅಜ್ಞಾನ ಜೊತೆಗೆ ನಮ್ಮಲ್ಲಿರುವ ಅತಿಯಾದ ಜ್ಞಾನ ವಿದೇಶಗಳ ಬಗ್ಗೆ ನಮ್ಗೆ ಇಷ್ಟೊಂದು ಇರ್ಬೇಕಾ, ಕೊಟ್ಟು ತಗೊಳ್ಳೋದು ಮಾಡ್ಕೋಬೇಕಲ್ವಾ ಅನ್ನೋದು ನನ್ನ ಪ್ರಶ್ನೆ. ಇದು ನನಗೆ ಸ್ವಂತವಾಗಿ ಕೂಡ ಇದೆ. ತುಂಬಾ ಹಿಂಜರಿತೀವಿ ನಾವು. ನಮ್ದನ್ನ ಹೇಳ್ಬಿಟ್ರೆ ಅವ್ರು ಏನ್ ಅನ್ಕೋಬಿಡ್ತಾರೋ ಏನೋ, ಪಾಪ ಅವ್ರಿಗೆ ಅರ್ಥ ಆಗತ್ತೋ ಇಲ್ವೋ. ಇದು ನಮ್ಮ ಸಂಸ್ಕೃತಿ. ಬೇರೆಯವರಿಗೆ ಹೇಗೆ ಅನುಕೂಲವಾಗುತ್ತೋ ಆ ಥರ ನಾವು ಬದುಕಬೇಕು ಅನ್ನೋದು ನಮ್ಮ ಸಂಸ್ಕೃತಿ. ನಮಗೆ ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ಟಿರ್ತಾರೆ, ಅವ್ರಿಗೆ ತೊಂದರೆ ಮಾಡಬಾರ್ದಪ್ಪ, ನೀನೇ ಅನುಸರಿಸ್ಕೊಂಡು ಹೋಗ್ಬಿಡು ಅಂತೆಲ್ಲ ಹೇಳಿ ಹೇಳಿ ಬೆಳೆಸಿರ್ತಾರೆ. ಅದು ನಮಗೆ ಬಂದ್ಬಿಟ್ಟಿದೆ, ಆಳವಾಗಿ ಕೂತ್ಬಿಟ್ಟಿದೆ. ಇಲ್ಲಿ ಬಂದು ನಾನು ನೋಡಿದಾಗ ನಂಗೆ ಅನ್ನಿಸ್ತು, ಅವ್ರು ಯಾವುದಕ್ಕೂ ಅವರು ಅನುಸರಿಸೋದೇ ಇಲ್ಲ. ಅವ್ರದ್ದೇನಿದೆ ಅವ್ರು ಮಾಡ್ತಾರೆ, ಏನಿದ್ರು ಅವ್ರು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ನಿನ್ನೆ ತಾನೇ ನಾನು ದೋಸೆ ತಿನ್ನಕ್ಕೆ ಅಂತ ಒಂದು ಅಂಗಡಿಗೆ ಹೋದೆ. ಇಲ್ಲಿ ಎಲ್ಲರೂ ಸ್ಪೂನು ಫೋರ್ಕಲ್ಲಿ ತಿಂತಾ ಇದ್ರು, ಎಲ್ಲ ಪಾಶ್ಚಾತ್ಯರು. ನಾವು ಕೈಯಲ್ಲಿ ತಿಂತಾ ಇದ್ವಿ. ಆದರೆ ನಾವು ಬೇರೆ ಯಾವ್ದಾದ್ರು ಹೋಟ್ಲಿಗೆ ಈ ಥರ ಹೋದರೆ ಅವರಲ್ಲಿ ಸ್ಪೂನು ಫೋರ್ಕಲ್ಲಿ ತಿಂತಾ ಇದ್ರೆ ನಾವು ಕೂಡ ಸ್ಪೂನ್ ಫೋರ್ಕ್ ತಗೊಂಡು ಟ್ರೈ ಮಾಡ್ತೀವಿ. ಯಾವ್ದಾದ್ರು ಚೈನೀಸ್ ಹೋದ್ರೆ ನೂಡಲ್ಸ್ ತಿನ್ನಕ್ಕೆ ಚಾಪ್ಸ್ಟಿಕ್ಸ್ ಹಿಡ್ಕೊಳಕ್ ಬರಲ್ಲ ನಮಗೆ, ಹಿಡ್ಕೋಬೇಕು ಅಂತ ಟ್ರೈ ಮಾಡ್ತೀವಿ. ಇದು ನಮಗೆ ಬಂದ್ಬಿಟ್ಟಿದೆ ಸಂಸ್ಕೃತಿಯಲ್ಲಿ. ಅವರು ಅದನ್ನ ತಲೆಗೂ ಹಾಕ್ಕೊಳ್ಳೋದಿಲ್ಲ, ಅವ್ರ ಪಾಡಿಗೆ ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡ್ತಾರೆ. ಈ ಸಂಸ್ಕೃತಿಯನ್ನ ಇದು ಸರಿ ಅಂತ ನಾ ಹೇಳ್ತಾ ಇಲ್ಲ. ನಾ ಹೇಳ್ತಾರ ನಾವೇ ಸರಿ ಇದೀವಿ ಭಾರತೀಯರಾಗಿ. ಎಲ್ರನ್ನೂ ನಾವು ವಸುದೈವ ಕುಟುಂಬಕಂ ಅಂತ ನಾವು ನೋಡ್ತಾ ಹೋಗೋದು ನಮ್ಮ ಸಂಸ್ಕೃತಿ. ಹೀಗೆ ನಾವು ಬೆಳ್ಕೋತಾ ಹೋಗ್ಬೇಕು. ಯಾರು ಕಲಿಬೇಕು ಅನ್ಕೋತಾರೋ ಅವರು ನಿಜವಾಗ್ಲೂ ಕಲಿತು ಮಾಡ್ತಾ ಇದ್ದಾರೆ. ಪಾಶ್ಚಾತ್ಯರು ಕೂಡ. ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಅದು ಅವರ ಸಮಸ್ಯೆ, ನಮ್ಮ ಸಮಸ್ಯೆ ಆಗ್ಬಾರ್ದು. ಸರಿಯಾಗಿ ಹೇಳಿದ್ಯಾ. ಜೊತೆಗೆ ಇವತ್ತು ನಮ್ಮ ಮೇಲೆ ಹೇರ್ಲಾಗ್ತಿರೋ ಈ ಗ್ಲೋಬಲ್ ವ್ಯೂ ಇದೆಯಲ್ವಾ, ಅದು ತುಂಬಾ ಮುಂಚೆಯಿಂದ ವಸುಧೈವ ಕುಟುಂಬಕಂ ಅನ್ನೋ ವಾಕ್ಯದಲ್ಲೇ ಇತ್ತು. ಅಲ್ಲಿ ಕುಟುಂಬವಾಗಿ ನೋಡಿ ಅಂದ್ರು, ಇಲ್ಲಿ ಇದೊಂದು ಭೋಗ ವಸ್ತುವಾಗಿ ನೋಡಪ್ಪ, ಇಡೀ ಗ್ಲೋಬಲ್ ಇಂದು ಅಲ್ಲೂ ಹೋಗಿ ಬಿಸ್ನೆಸ್ ಮಾಡ್ಬಿಡು, ಚೆನ್ನಾಗಿ ಹಣ ಸಿಗುತ್ತೆ ಅಂತ. ಅಗೇನ್ ನಮ್ಮ ತನವನ್ನ ಬಿಟ್ಟು ಹೋಗಿದ್ದಕ್ಕೆ ಈಗ ಆಗ್ತಿರೋ ಅನಾಹುತಗಳಲ್ಲಿ ಇದು ಒಂದು. ಜೊತೆಗೆ ನಂಗೆ ಅಕ್ಕ ಸುಮಾರು ಸತಿ ಹೇಳುವಂಥ ಅಲ್ಲಿನ ಚಿತ್ರಣ, ಒಂದು ಸಾಧಾರಣವಾದ ಎಕ್ಸಾಂಪಲ್ ತಗೋಣ. ಪಾಶ್ಚಾತ್ಯ ಅಡುಗೆ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕೇಕೋ ಏನೋ ಒಂದು, ಇಲ್ಲಿ ನಮ್ಮ ದೇಶದಲ್ಲ, ಅದು ನಮ್ಮ ದೇಶದಲ್ಲಿ ಬಂದಿಲ್ಲದೆ ಇರುವಂಥ ಒಂದು ತಿನಿಸು.
ಅಲ್ಲಿ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ನನ್ಗೆ ಇಲ್ಲೇನು ಅನ್ಸುತ್ತೆ, ನನ್ನ ದೇಶದಲ್ಲಿ ಸಿಗ್ತಾರೋದು ಅಷ್ಟೊಂದೇನು ಒಳ್ಳೆ ಗುಣಮಟ್ಟದಲ್ವಲ್ಲ ಅಂತ ಅನ್ಸುತ್ತೆ. ನಾವೇನು ಮಾಡ್ತಾ ಇದ್ದೀವಿ, ಓಟದ ರೇಸ್ ಇಟ್ಟಿದ್ದೀವಿ, ಆದರೆ ಓಡ್ತಾ ಇರೋ ಟ್ರ್ಯಾಕೇ ಬೇರೆ ಇದೆ. ಅವರೆಲ್ಲೋ ಓಡ್ತಾ ಇದ್ದಾರೆ, ನಾವೆಲ್ಲ ಓಡ್ತಾ ಇದ್ದೀವಿ. ನಾವು ಪಕ್ಕದಲ್ಲಿ ನೋಡಿ ಅವ್ರು ಅಷ್ಟು ಮುಂದೆ ಹೋಗ್ಬಿಟ್ರಲ್ಲ ಅಂತ ಅನ್ಕೋತಿದ್ದೀವಿ. ನಾಟ್ ಅ ಫೇರ್ ಸ್ಪರ್ಧೆ ಅಂತ ನಂಗೆ ಯಾವಾಗಲೂ ಅನ್ಸುತ್ತೆ. ಮತ್ತೆ ಜನಸಂಖ್ಯೆ ವಿಷಯವಾಗಿ ಅತಿಥಿಗಳು ಯಾರೋ ಹೇಳಿದ್ದು ಅಷ್ಟೇ, ಇಷ್ಟು ಜನ, ಇದೊಂಥರ ಒಂದು ದೊಡ್ಡ ಬಸ್ಸಲ್ಲಿ ಇಷ್ಟು ಜನನ ಹೊತ್ಕೊಂಡು ಹೋಗ್ತಾ ಇದ್ದೀವಿ ನಾವು, ಭಾರತ ಅನ್ನೋ ಬಸ್ಸಲ್ಲಿ ಇಷ್ಟು ಹೊತ್ಕೊಂಡು ಹೋಗ್ತಿರುವಾಗ ಅದರಲ್ಲೂ ನಾವು ಅಭಿವೃದ್ಧಿಯನ್ನು ತಂದುಕೊಂಡು 350 ವರ್ಷಗಳ ಕಾಲ ದಬ್ಬಾಳಿಕೆಯಲ್ಲಿ ಇದ್ದು ಅದರಿಂದ ಎದ್ದು ಈಗ ಆರ್ಥಿಕ ಸ್ಥಿತಿನೂ ಹೇಗೋ ಉಸಿರಾಡೋ ಮಟ್ಟಿಗೆ ಬಂದು ಇನ್ನೂ ಬಸ್ ಮುಂದೆ ಹೋಗ್ತಿದೆ ಅಂದರೆ ಖಂಡಿತವಾಗಿ ಬೆನ್ನು ತಟ್ಕೋಬೋದು. ಕೀಳರಿಮೆ ಪಡುವಂಥದ್ದು ಯಾವುದೂ ವಿಷಯ ಇಲ್ಲ. ಮತ್ತೆ ಅಕ್ಕಂಗೆ ಹೇಳ್ತಿರ್ತೀನಿ ಯಾವಾಗಲೂ, ಬೇರೆ ದೇಶದವರು ಒಂದಿನ ಇಲ್ಲಿ ಬಂದು ಗಾಡಿ ಓಡಿಸ್ಬಿಡ್ಲಿ, ಅದು ಬದುಕಿ ವಾಪಸ್ ಹೋಗ್ಲಿ ಅವ್ರ ದೇಶಕ್ಕೆ, ಆವಾಗ ನಾನು ನೋಡ್ತೀನಿ ಅಂತ. ಹಾಗಾಗಿ ಈ ಫಾರಿನ್ ಎಕ್ಸ್ಚೇಂಜ್ ಅನ್ನೋ ಈ ಪದ ಇದೆಯಲ್ವಾ, ಇದು ಯಾವಾಗಲೂ ನನಗೆ ತುಂಬ ನಗು ತರಿಸುವಂಥ ವಿಷಯ. ಫಾರಿನ್ ಎಕ್ಸ್ಚೇಂಜ್ ಯಾವ್ದ್ರಲ್ಲಿ ಇರಬೇಕಪ್ಪ, ಒಳ್ಳೆ ಸಂಸ್ಕೃತಿಯಲ್ಲಿ ಇರಬೇಕು. ನಾವೇ ಹೇಳಿದ್ದೀವಿ ಆನೋ ಭದ್ರ ಕೃತವೋ ಎಂತು ವಿಶ್ವತಃ ಅಂತ. ಅದು ನಮಗೆ ಇವಾಗ ಆಂಗ್ಲ ಭಾಷೆಯಲ್ಲಿ ಹೇಳಿದ್ದಾರೆ. ಈ ಭಾರತೀಯರ ಆಂಗ್ಲ ವ್ಯಾಮೋಹ ಅಂತಲೇ ಒಂದು 5 ಸಭೆ ಮಾಡ್ಬೋದೇನೋ. ಇರಲಿ, ಇವತ್ತು ಸ್ವಾತಂತ್ರ್ಯೋತ್ಸವ ಆದ್ದರಿಂದ ಮುಂದಿನ ಸುತ್ತಿಗೆ ಹೋಗೋಣ. ಜೊತೆಗೆ ಒಂದು ಕೊನೆದಾಗಿ ನಂದೊಂದು ಹೇಳಬೇಕಿತ್ತು. ಏನಕ್ಕೆ ಸಭೆಯ ಶೀರ್ಷಿಕೆಯಲ್ಲಿ ತ್ರಿವರ್ಣದ ಆಚೆಗೆ ಇರುವ ಭಾರತ ಅನ್ನೋದನ್ನ ಹೇಳ್ತೀನಿ. ಈ ಪಿಂಗಳಿ ವೆಂಕಯ್ಯ ಅವರು ತ್ರಿವರ್ಣವನ್ನ ಡಿಸೈನ್ ಮಾಡಿದ್ರು ಅನ್ನೋ ನಮ್ಗೆಲ್ರಿಗೂ ಗೊತ್ತು. ಮಾಡಿಲ್ದೆ ಒಂದು ಧ್ವಜ, ಬರೀ ಬಿಳಿ ಧ್ವಜನೋ ಅಥವಾ ಧ್ವಜನೇ ಬೇಡವೋ, ಏನೋ ಸಂಕೇತನೇ ಬೇಡ, ಸ್ವಾತಂತ್ರ್ಯ ಸಿಕ್ತು, ಎಲ್ಲರೂ ಸಂಭ್ರಮಿಸೋಣ, ಸಿಹಿ ಕೊಡ್ತಾರೆ, ಶಾಲೆಗೆ ಹೋಗೋಣ, ಮುಗೀತು. ಈ ಸಂಕೇತನ ಇಲ್ದಿದ್ರೆ ಭಾರತೀಯತೆ ಈ ಬಣ್ಣದಲ್ಲಿ ಇರ್ತಿತ್ತ? ಭಾರತೀಯತೆ ತ್ರಿವರ್ಣದಲ್ಲೇ ಯಾಕೆ ನಮಗೆ ಕಾಣುತ್ತೆ? ನಾವು ಕಣ್ಮುಚ್ಚಿದ್ರೂ ಭಾರತ ಅಂದ ತಕ್ಷಣ ಫಸ್ಟ್ ಈ 3 ಬಣ್ಣನೇ ಬರುತ್ತೆ. ಅದರಿಂದ ಆಗ್ತಿರೋ ತೊಡಕೆ ನನಗೆ ಜಾಸ್ತಿ ಕಾಣ್ತಾ ಇದೆ. ಒಂದು, ಇದು ಹೇಗಿದೆ ಅಂತಂದ್ರೆ, ಮನೆಯಲ್ಲಿರುವ ಧರ್ಮ ಗ್ರಂಥಗಳು ಶೋಕೇಸಲ್ಲಿ ಕೂತಿರೋ ಹಾಗೆ. ಅದನ್ನ ಹೊರಗೆ ತೆಗೆಯಲ್ಲ, ಅದ್ರಲ್ಲಿ ಓದೋದೇ ಇಲ್ಲ, ಅದರ ಅರ್ಥ ಏನು ತಿಳ್ಕೊಳ್ಳಲ್ಲ. ಸಂಸ್ಕೃತ ಬೇಡ ಅಂತೀವಿ, ಶಾಸ್ತ್ರ ಎಲ್ಲ ರಿಟೈರ್ಡ್ ಆದ್ಮೇಲೆ ಅಂತೀವಿ, ಪುರಾಣ ಬೇಡ ಅಂತೀವಿ, ಮಕ್ಕಳನ್ನ ಭಾಗವತ ಸಪ್ತಾಹ ಕರ್ಕೊಂಡೋದ್ರೆ ನಿದ್ದೆ ಮಾಡ್ಬಿಡ್ತಾರೆ. ಯಾರಿಗೂ ಆಸಕ್ತಿ ಮೊದಲಿನಿಂದ ಬರ್ತಿಲ್ಲ. ಯಾಕಂದ್ರೆ ನಮ್ಮ ತಲೆಯಲ್ಲಿ ಸಂಕೇತಗಳು ಹಾಗೆ ಇದೆ, ತ್ರಿವರ್ಣ ಹಾಗೆ ಇದೆ. ಸ್ಟೇಟಸ್ ಅಲ್ಲಿ ತ್ರಿವರ್ಣ ಒಂದು ಇದ್ಬಿಟ್ಟಿದ್ರೆ ನಮ್ಗೆ ಸ್ವಾತಂತ್ರ್ಯೋತ್ಸವ ಮುಗೀತು ಅನ್ನೋ ಈ ನವೆಂಬರ್ ಕನ್ನಡ ಪ್ರೇಮ ಥರ ನಮ್ದೊಂಥರ ಇದು ತ್ರಿವರ್ಣ ಪ್ರೇಮ ಆಗ್ಬಿಟ್ಟಿದೆ ಅಂತ ನನ್ಗನ್ಸುತ್ತೆ. ಇದು ನಿಬಂಧಕ ಆಗ್ತಿದೆ ನಿಜವಾದ ದೇಶ ಪ್ರೇಮಕ್ಕೆ. ಹಾಗಾಗಿನೇ ಅಸ್ಮಿತೆ ಗೊತ್ತಾಗ್ತಿಲ್ಲ ಅಂತ ನನ್ಗನ್ಸುತ್ತೆ. ಇದೊಂದು ಸಂಕೇತ ಬೇಕು, ಇದಿಲ್ಲದಿದ್ದರೆ ಇನ್ನೂ ಕಷ್ಟ ಆಗಿರೋದು. ಮತ್ತೆ ಫಾರ್ ಆಲ್ ಈ ನಮ್ಮ ಅಫಿಷಿಯಲ್ ಕಾರಣಕ್ಕಾಗಿ ಇದು ಬೇಕೇ ಬೇಕು. ಆದರೆ ಇಲ್ಲಿಗೆ ನಿಂತು ಹೋಗಿರೋದು ತುಂಬ ದೌರ್ಭಾಗ್ಯದ ಸಂಗತಿ. ಒಂದು ನಾನು ಯಾವಾಗಲೂ ಕೊಡೋ ಉದಾಹರಣೆ ಉಪನಿಷತ್ತಿನಲ್ಲೇ ಬರುತ್ತೆ ಅನ್ಸುತ್ತೆ. ಈ ಉಪಮೇಲೆ ಏನು ಹೇಳ್ತಾರಪ್ಪ ಅಂದರೆ, ಯಾವುದೋ ಗೆಳತಿಗೆ ಒಬ್ಬ ಗೆಳೆಯನೊಬ್ಬ ಚಂದ್ರನ ತೋರಿಸ್ತಿದ್ದಾನೆ ಅಂತ ಇಟ್ಕೊಳ್ಳಿ. ಚಂದ್ರನ ತೋರಿಸುವಾಗ ಚಂದ್ರನನ್ನ ನೋಡ್ತಿರುವ ಗೆಳತಿ ಅವನ ಕೈಯನ್ನೇ ನೋಡ್ತಾ ಕೂತ್ಕೊಂಡ್ಬಿಟ್ರೆ ಚಂದ್ರ ಕಾಣಿಸ್ತಾನ? ಚಂದ್ರ ಮೂಲ ಉದ್ದೇಶ ಅಲ್ವಾ, ಭಾರತೀಯತೆ ಮತ್ತು ಅದರ ಸ್ವರೂಪ ಮೂಲ ಉದ್ದೇಶ ಆಗಿತ್ತು. ಆದರೆ ಈ ಸಂಕೇತಗಳು ಎಲ್ಲ ಸೇರಿ ಜೊತೆಗೆ ಆಧುನಿಕತೆನೂ ಸೇರಿ ಭಾರತದ ಸನಾತನತೆ ಅನ್ನೋದು ವಿಸ್ಮೃತಿ ಆಗ್ಬಿಟ್ಟಿದೆ ಅಂತ ನನ್ಗನ್ಸುತ್ತೆ. ಇದಕ್ಕೆ ಯಾರಾದರೂ ಹೌದು ಅಥವಾ ಇಲ್ಲ ಹೇಗೆ ಅನ್ನೋದನ್ನ ಹೇಳ್ಬೋದು. ಇಲ್ಲಾಂದ್ರೆ ನಾನು ಇದೇ ಸರಿ ಅನ್ಕೊಂಡು ಮುಂದೆ ಹೋಗ್ಬಿಡ್ತೀನಿ. ಆಗ್ಲಿ, ಇದೇ ಸರಿ ಅಂತ ಅನ್ಸ್ಬೋದೇನೋ. ಮುಂದೆ ಕೊನೆಯ ಯೋಚನಾ ಅಲೆಗೆ ಬರೋಣ. ಇಲ್ಲಿವರೆಗೆ ಸುಮಾರು ಚರ್ಚೆ ಆಗಿದೆ. ಹೇಳಿರುವುದಕ್ಕಿಂತ ಹೇಳದಿರುವುದೇ ಸುಮಾರಿದೆ ಅಂತ ನನಗನ್ಸುತ್ತೆ. ಆದರೆ ಇದು ಹೇಳಿದಾಗ ಇದೊಂದು ಮುನ್ನುಡಿ ಅಷ್ಟೇ. ಹಾಗಾಗಿ ಆಲೋಚನೆಗೆ ಆಸ್ಪದ ಇದೆ. ಕೊನೆಯ ಸುತ್ತಿಗೆ ಬರೋಣ. ಲೋಚನದ ಸಂಚಾರ ಮುಖದ ಮುಂದಕಪಾರ ಗೋಚರಿಪುದು ಏನದಕ್ಕೆ ತಲೆಯ ಹಿಂದರಾದು ಪ್ರಾಚೀನ ಹೊರತು ಸ್ವತಂತ್ರ ನೀಂ ಸಾಂತವದು ಚಾಚು ಮುಂದಕ್ಕೆ ಮನವ ಮಂಕುತಿಮ್ಮ.
ಕಗ್ಗಗುರು ಹೇಳೋದೇನಪ್ಪ ಅಂದರೆ, ಕಣ್ಣನ್ನು ದೇವರು ಮುಂದೆ ಕೊಟ್ಟಿದ್ದಾನೆ, ಬೆನ್ಮೇಲೆ ಕೊಟ್ಟಿಲ್ಲ. ಹಾಗಾಗಿ ನೀನು ಸ್ವತಂತ್ರ ಇದ್ದಿ ಮುಂದೆ ನೋಡೋಕ್ಕೆ, ದಯವಿಟ್ಟು ಭವಿಷ್ಯದ ಕಡೆ ನೋಡು ಅಂತ ಇಲ್ಲೇ ಪಕ್ಕದಲ್ಲೇ ಡಿ ವಿ ಜಿಯವ್ರು ಕೂತು ಹೇಳ್ತಿರೋಂಗೆ ಅನಿಸ್ತಾ ಇದೆ ನನಗೆ. ದಯವಿಟ್ಟು ಮುಂದೆ ನೋಡಿ, ಮುಂದೇನು ಮಾಡ್ಬೋದು ಅನ್ನೋದನ್ನೇ ಪ್ರಮುಖ ಉದ್ದೇಶವಾಗಿ ಇಟ್ಕೋಬೋದು. ಅಸ್ಮಿತೆಯ ಕಡೆಗೆ ಸ್ವಲ್ಪ ವಿಚಾರ ಹರಿಸೋಣ. ಜೊತೆಗೆ ನನ್ನ ಹತ್ರ ಒಂದು ಪುಸ್ತಕ, ಅದನ್ನು ಹೀಗೆ ತೋರಿಸ್ತೀನಿ. ಒಂದೇ ಒಂದು ನಿಮಿಷ. ಕಾಣಿಸ್ತಿರ್ಬೋದು ಈ ಪುಸ್ತಕ. ಈ ಸಭೆ ಮೂಲಕ ಎಲ್ರಿಗೂ ಗೊತ್ತಾಗ್ಲಿ ಅಂತಷ್ಟೇ. ಇದ್ರ ಹೆಸರು ಹೆಮ್ಮೆಯ ಭಾರತ ಅಂತ. ಕನ್ನಡದಲ್ಲೂ ಸಿಗುತ್ತೆ. ಪ್ರೈಡ್ ಆಫ್ ಇಂಡಿಯಾ ಮೂಲ ಆ್ಯಕ್ಚುಲಿ ಇದರದ್ದು. ಈ ಪುಸ್ತಕ ದಯವಿಟ್ಟು ಎಲ್ಲರೂ ತಗೊಂಡು, ಸಂಸ್ಕೃತ ಭಾರತಿ ಅಕ್ಷರ ಗಿರಿನಗರದಲ್ಲಿ ಸಿಗುತ್ತೆ, ದಯವಿಟ್ಟು ಕಣ್ಣಾಡಿಸಿ. ತುಂಬ ಅಮೂಲ್ಯವಾದಂತಹ ಪುಸ್ತಕ. ಈ ಸ್ವಾತಂತ್ರ್ಯೋತ್ಸವ ನೀವೇನಾದರೂ ಖರೀದಿಸಬೇಕು ಅಂತಿದ್ರೆ ದಯವಿಟ್ಟು ಫ್ಲಿಪ್ಕಾರ್ಟ್, ಅಮೆಝಾನ್ ಸೇಲ್ಗೆಲ್ಲ ಹೋಗಬೇಡಿ. ದಯವಿಟ್ಟು ಈ ಹೆಮ್ಮೆಯ ಭಾರತ ತಗೊಳ್ಳಿದ್ದೆ, ನಿಮ್ಮ ಜೀವನ ಹಸನಾಗತ್ತೆ ಅಂತ ಹೇಳ್ಬೋದು. ಯಾಕಂದರೆ ನನ್ನ ವಿದ್ಯಾರ್ಥಿಗಳಲ್ಲಿ ಎಷ್ಟೊಂದು ಜನಕ್ಕೆ ಏನು ಕೀಳರಿಮೆ ಇದೆಯಪ್ಪ ಅಂತಂದರೆ, ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಇನ್ನೂ ಜಾಸ್ತಿ ಇದೆ. ನಾವು ಕಲಿತಿರೋದೆಲ್ಲದೂ ಬೇರೆಯವ್ರು ಕೊಟ್ಟಿದ್ದು. ಈ ಸಂಸ್ಕೃತ ಮಾತ್ರ ಇಲ್ಲಿ ನಾವು ಯಾವುದೋ ಋಷಿ ಹೇಳಿದ್ದು, ಯಾವುದೋ ಲೇಖಕ ಬರೆದಿದ್ದು, ಯಾವುದೋ ಕವಿ ಬರೆದಿದ್ದನ್ನು ಓದ್ತೀವಿ. ಬೇರೆ ಅಷ್ಟು ಜಗತ್ತು ನಡೀತಿರೋದು ಅವ್ರ ಕೈಯಲ್ಲೇ ಇದೆ, ಪರದೇಶಿಗಳ ಕೈಯಲ್ಲಿದೆ, ನಾವೇನು ಮಾಡಿದ್ದೀವಿ ಅಂತ. ಅಂಥವರಿಗೆ ಮದ್ದಾಗಿರುವಂಥ ಪುಸ್ತಕ ಇಂಥದ್ದು. ಇದರಲ್ಲಿ ಚಿತ್ರಕಲೆ ಬೇಕಾ? ಚಿತ್ರಕಲೆಯಲ್ಲಿ ನಮ್ಮ ಪುರಾತನ ಪೂರ್ವಜರು ಏನೇನು ಮಾಡಿದಾರಪ್ಪ. ನಿಮಗೆ ಮೆಟಲರ್ಜಿ ಬೇಕಾ? ಅದರಲ್ಲಿ ನಮ್ಮ ಪೂರ್ವಜರು ಮಾಡಿರುವ ಕೃಷಿ ಎಂಥದ್ದು. ಭೂಗೋಳ ಬೇಕಾ? ಭೌತಶಾಸ್ತ್ರ ಬೇಕಾ? ಗಣಿತ ಬೇಕಾ? ಎಲ್ಲದೂ ಈ ಪುಸ್ತಕದಲ್ಲಿದೆ. ಸಮಯ ಇಲ್ಲದಿರೋದ್ರಿಂದ ನಾನು ಅಷ್ಟು ಅದರ ಒಳಹೊಕ್ಕು ಹೇಳ್ತಾ ಇಲ್ಲ. ಪುಸ್ತಕದ ಹೆಸರು ಹೇಳಿದ್ದೀನಿ. ದಯವಿಟ್ಟು ಇದನ್ನು ಖರೀದಿಸಿ, ಇದನ್ನು ಓದಿ. ಒಂದು ದಿನ ಇದರದ್ದೇ ಸಭೆ ಮಾಡುವಂಥ ವಿಷಯದ ಸ್ವತ್ತು ಇದರಲ್ಲಿದೆ. ಹಾಗಾಗಿ ಮುಂದೆ ನಿಮ್ಮ ಯಾವಾಗಾದರೂ ಯಂಗರ್ ಜನ್ರೇಷನ್, ಈ ಪೀಳಿಗೆ ಅವರಿಗೆ ಕೀಳರಿಮೆ ಬಂದಾಗ ದಯವಿಟ್ಟು ಅವ್ರಿಗೆ ಹೇಳಿ, ಈ ಬೇರೆ ನಾಗರಿಕತೆಗಳೆಲ್ಲ ಕಣ್ಣು ಬಿಡೋ ಮುಂಚೆ ನಾವು ಇದನ್ನೆಲ್ಲ ಕಂಡುಹಿಡ್ದಾಗಿತ್ತು. ಜೊತೆಗೆ ನಾನು ಆಗಲೇ ಹೇಳಿದಾಗೆ ಪುರಾಣ ವಿತ್ತೀಯವನ್ನು ಸಾಧು ಸರ್ವಂ ಅಂದ ಹಾಗೇನೆ ಹಳೆದನ್ನೆಲ್ಲದು ಒಪ್ಕೋಬೇಕು ಅಂತಿಲ್ಲ. ಅವ್ರಿಗೆ ಆ ಸ್ವಾತಂತ್ರ್ಯ ಇದೆ. ಸ್ವಲ್ಪ ಓದಿ ಒಪ್ಕೊಳ್ಳೋದೋ ಬಿಡೋದೋ ನೋಡ್ಬೇಕಷ್ಟೆ. ಸುಮ್ಮನೆ ಕೂತು ವಾಟ್ಸಪ್ಪಲ್ಲೋ ಇನ್ಸ್ಟಾಗ್ರಾಮಲ್ಲೋ ನೋಡಿ ಕೀಳರಿಮೆ ಬೆಳೆಸ್ಕೊಳ್ಳೋದು ಅವಿದ್ಯೆಯ ವ್ಯಾಘ್ರಮುಖ ಅಂತ ಹೇಳ್ಬೋದು. ಹಾಗಾಗಿ ಈ ಪುಸ್ತಕದ ಒಂದು ಸಣ್ಣ ಪರಿಚಯದೊಂದಿಗೆ ಕೊನೆಯ ಭಾಗಕ್ಕೆ ಬರೋಣ. ಯಾರಿಗಾದ್ರೂ ಇನ್ನೇನಾದ್ರೂ ಹೇಳಬೇಕು ಅಂತಿದ್ರೆ ಈಗ ಹೇಳ್ಬೋದು. ನಾನು ಅದಾದಮೇಲೆ ಸಮಾಪ್ತಿಯ ಒಂದು ಸಣ್ಣ ಭಾಗ ಇದೆ, ಮುಗಿಸ್ತೀನಿ. ಅಭಿಪ್ರಾಯ ಅಥವಾ ಇನ್ಯಾವುದಾದ್ರು ಸಮಸ್ಯೆ ಇದೆ, ಇಲ್ಲ ನನಗೆ ಪರಿಹಾರ ಸಿಕ್ಕಿದೆ, ನಾನು ಹೀಗೆ ಮಾಡಿ ನೋಡಿದ್ದೀನಿ ಅನ್ನೋರು, ಅಥವಾ ಭಾರತದ ಬಗ್ಗೆ ಮುನ್ನೆಲೆಗೆ ಬರೆದಿರುವಂಥ ಇವತ್ತಿನ ಯಾವುದಾದ್ರು ಒಂದು ವಿಷಯ ಹೀಗಿದ್ರೆ ಹೇಳ್ಬೋದು. ವೇದಿಕೆ ಕಾಯ್ತಾ ಇದೆ. ಪರಿಸ್ಥಿತಿಯನ್ನ ಬಹಳ ಕಠಿಣ ಮಾಡಿ ಕೊಟ್ಟಿದ್ದೀಯಾ ವೇದ. ಬಹಳಷ್ಟು ಉನ್ನತ ಮಟ್ಟದ ವಿಚಾರಗಳು ಬಂದ್ವು. ಹಾಗಾಗಿ ಎಷ್ಟು ಹೇಳಿದ್ರೆ ಸರಿ, ಏನ್ ಹೇಳಿದ್ರೆ ತಪ್ಪಾಗುತ್ತೆ ಅನ್ನುವಂತ ಸಾಕಷ್ಟು ಗೊಂದಲ ಈಗ ಸಾಮಾನ್ಯರು ಅಂದ್ರೆ ನನ್ನಂತವರಿಗೆ ಇಲ್ಲಿ ಉಂಟಾಗಿರ್ಬಹುದು ಅಂತ ನನ್ನ ಭಾವನೆ. ಆದ್ರೂ ಒಂದ್ ಕಡೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಸುಮಾರು 10 ವರ್ಷ ಚಿಕ್ಕವರಿದ್ರು ಕೂಡ ಒಂದು ಅಂದ್ರೆ ನಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿದೆ ಅಂತ ನಿಮ್ಮನ್ನ ನೋಡಿ ಖುಷಿ ಆಗ್ತಾ ಇದೆ. ಅದ್ರ ಜೊತೆಗೆ ಒಳ್ಳೊಳ್ಳೆಯ ಅಂದ್ರೆ ತಪ್ಪು ಸರಿ ಎಲ್ಲವನ್ನು ವಿಮರ್ಶೆ ಮಾಡಿ ಒಳ್ಳೆಯ ದಾರಿಯಲ್ಲಿ ಸಾಕ್ತಿದ್ದೀರಿ. ಆದ್ರೆ ಒಂದು ನನ್ನ ಕಳಕಳಿಯ ಮನವಿ ಏನು ಅಂತ ಅಂದ್ರೆ, ಪ್ರಾಯಶಃ ಈ ಒಂದು ಸಿದ್ಧಾಂತ ಅಂದ್ರೆ ಮನೋ ಧರ್ಮ ನಮ್ಮಲ್ಲಿ ಇದ್ದಿತ್ತು ಅಂತಾನೆ ನಾನು ಭಾವಿಸ್ತೇನೆ. ಇಲ್ಲಿ ನಮ್ಗೆ ಏನಾಗ್ತಾ ಇದೆ ಅಂತಂದ್ರೆ, ಮುಖ್ಯವಾಗಿ ನಾವು ಪ್ರಾಬ್ಲಮ್ ಅನ್ನ ತಕೊಂಡಾಗ, ಸಮಸ್ಯೆಯನ್ನ ತಕೊಂಡಾಗ, ಸಮಸ್ಯೆಯ ಪರಿಹಾರದ ಬಗ್ಗೆ ಮಾತಾಡುವಾಗ ನಮ್ಗೆ ಹೆಚ್ಚಾಗಿ ನಮ್ಮ ಮೂಲದಲ್ಲಿ ಏನಿದೆ, ಮನೆ ಮದ್ದು ಕೊನೆಗೆ ಕಾಣುತ್ತೆ ಅನ್ನೋದು ಅದು ಸಹಜ, ಎಲ್ಲರಲ್ಲೂ ಆಗತ್ತೆ. ಅದು ಎಲ್ಲಾ ದೇಶದಲ್ಲೂ ಎಲ್ಲಾ ಸಮಾಜದಲ್ಲೂ ಇದ್ದಿದ್ದೆ. ಆದರೆ ಜೀವನ ಕ್ರಮವನ್ನ ಪರಿಗಣಿಸ್ಬೇಕಾಗತ್ತೆ. ಈಗಿನ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲ ಒಂದು ಇಡೀ ವಿಶ್ವವೇ ಕುಟುಂಬವಾಗಿ ಇದ್ದೀವಿ. ಯಾಕೆಂದ್ರೆ ಇವತ್ತು ಕ್ಷಮ ಅಲ್ಲೆಲ್ಲೋ ಕೂತಾಗ ನಾವಿವತ್ತು ತಂತ್ರಜ್ಞಾನದ ಮೂಲಕ ಈಗ ಮಾತನಾಡ್ಲಿಕ್ಕೆ ಸಾಧ್ಯವಾಗ್ತಾ ಇದೆ. ಬಹಳಷ್ಟು ನಮಗೆ ಉಪಯೋಗಗಳು
ಎಲ್ಲರಿಂದಲೂ ದೊರಕಿದೆ. ಅಂದ್ರೆ ನಮ್ಗೆ ನಮ್ಮ ದೇಶ ಎಷ್ಟೋ ಇದರಲ್ಲಿ ನೋಡಿದ್ರು ಕೂಡ ಮುನ್ನೆಲೆಯಲ್ಲಿತ್ತು ಅಥವಾ ಸಾಕಷ್ಟು ಸಾಧಿಸಿತ್ತು, ಸಾಕಷ್ಟು ಇದೆ ಅನ್ನೋದು ಹೆಮ್ಮೆಯ ವಿಚಾರವೇ. ಆದ್ರೆ ಈ ಕಾಲಘಟ್ಟಕ್ಕೆ ನಾವು ಹೇಗೆ ಅದನ್ನ ಬಳಸ್ಕೊಳ್ಬೇಕು, ಅದ್ರಲ್ಲೇ ಮುಳುಗಿರ್ಬೇಕು. ಅಂದ್ರೆ ಮುಳುಗಿರೋದು ತಪ್ಪಲ್ಲ, ಅಂದ್ರೆ ತಿಳಿಯೋದು ತಪ್ಪಲ್ಲ, ಆದ್ರೆ ಅದನ್ನ ಹೇಗೆ ಅಳವಡಿಸ್ಕೊಳ್ಬೇಕು. ಭೈರಪ್ಪನವ್ರು ಹೇಳಿದ ಹಾಗೆ, ಅದು ನನಗೆ ಸರಿಯಾದ ವಾಕ್ಯ ನೆನಪಿಲ್ಲ, ಬಟ್ ಅವರು ಈ ಒಂದು ಅಂದ್ರೆ ಈ ಒಂದು ಕೊಟ್ಟಿದ್ರು, ಸಂದೇಶ ಕೊಟ್ಟಿದ್ರು ಅಂತ ನನ್ನ ಭಾವನೆ. ತಪ್ಪಿದ್ರೆ ಸರಿ ಮಾಡ್ಬೇಕು. ಆಚರಣೆಗಳು ಈಗಿನ ಇದಕ್ಕೆ ಇದಾಗಬೇಕು. ಯಾವುದೇ ಧಾರ್ಮಿಕ ಆಚರಣೆಗಳಾಗಿರ್ಬೋದು, ಯಾವುದೇ ಇದಾಗಿರ್ಬೋದು, ಇವತ್ತಿನ ಸಂದರ್ಭಕ್ಕೆ ನಾವು ಅದನ್ನ ಅಡಾಪ್ಟ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಾವು ಹಿಂದೆ ಬೀಳ್ತೀವಿ ಅಥವಾ ನಾವು ನಶಿಸಿ ಹೋಗ್ತೀವಿ ಅನ್ನೋದು ಅವರ ಬಾಯಲ್ಲೂ ಕೂಡ ಬಂದಿದೆ. ಅಷ್ಟು ದಾರ್ಶನಿಕರು ಆ ರೀತಿ ಹೇಳಿದ್ದಾರೆ ಅಂತ ಆದ್ರೆ ನಾವು ಒಂದ್ ಸ್ವಲ್ಪ ನೋಡ್ಬೇಕಾಗತ್ತೆ. ನನ್ನ ಅನುಭವದಲ್ಲೂ ಕೂಡ ನಾವೀಗ ಕೆಲಸ ಮಾಡ್ತಿದ್ದೇವೆ, ನಮ್ಮ ಕಚೇರಿ ಕೆಲಸಗಳನ್ನ ಮಾಡುವಾಗ ನನ್ಗೆ ಮುಖ್ಯವಾಗಿ ಗಮನಕ್ಕೆ ಬರೋದಂದ್ರೆ, ಅವರಲ್ಲಿ ಎಷ್ಟೇ ಚಿಕ್ಕದಿದ್ರು ಕೂಡ ಅವ್ರು ಹೇಳ್ಕೊಳ್ಳುವಂತಹ ಒಂದು ವಿಧಾನ ಇದೆಯಲ್ಲ, ಅದನ್ನ ನಾವು ಮೆಚ್ಚಬೇಕು. ಯಾಕೆ ಗೊತ್ತಾ, ನಾವು ನನ್ನ ದೇಶದಲ್ಲಿ ನನ್ನ ಬಳಿ ಇಷ್ಟು ಚಂದ ಇದೆ, ಇದೆಲ್ಲ ಇದೆ ಅಂತ ಹೇಳುವಾಗ ನಾವೆಲ್ಲೋ ಎಡುತ್ತಿದ್ದೀವಲ್ವಾ. ನಮ್ಮ ಹೇಳುವ ಕ್ರಮ ಅಲ್ಲಿ ಕೆಡುಗರಿಗೆ ಗೊತ್ತಿಲ್ಲ ಅನ್ನೋದು ಒಂದು ಭಾಗ ಸತ್ಯವಾದ್ರಿಂದ ನನ್ನಲ್ಲಿ ಎಷ್ಟೋ ಸ್ನೇಹಿತರಿಗೆ ಧೈರ್ಯವಾಗಿ ಮಾತನಾಡೋದಕ್ಕೂ ಕೂಡ ಹಿಂಜರಿಕೆ ಇದೆ. ಇದು ಮನೋಸ್ಥಿತಿಯ ಒಂದು ತೊಂದರೆ ಆಗಿದ್ರು ಕೂಡ ನಾನು ಅನ್ಕೊಳ್ಳೋದು, ನಾವು ಬೇರೆಯವರಿಂದ ಕಲಿಯೋ ಒಂದು ಓಪನ್ ಮೈಂಡೆಡ್ನೆಸ್ ಅನ್ನ ಇಟ್ಕೊಳ್ಬೇಕಾಗತ್ತೆ. ಅವರು ಸರಿನೋ ತಪ್ಪೋ ಒಂದು ವಿಮರ್ಶೆಗಾದ್ರೂ ನಾವು ಅವರನ್ನ ನಮ್ಮ ಮನಸ್ಸು ತೆರೆದಿಟ್ಕೊಳ್ಬೇಕು, ಅವರನ್ನೆಲ್ಲರೂ ಸಮಾನವಾಗಿ ನೋಡ್ಬೇಕಾಗತ್ತೆ. ಆಗ ಮಾತ್ರ ನಾನು ಈ ಯುದ್ಧದಲ್ಲಿ ಮುಂದೆ ಯುದ್ಧ ಅಂತಾನೆ ಹೇಳ್ಬೇಕಾಗತ್ತೆ. ಈಗಿನ ಪರಿಸ್ಥಿತಿಯಲ್ಲಿ ನಮ್ಮದನ್ನ ನಾವು ತೆರೆದಿಡ್ಬೇಕಾದ್ರೆ ನಾವು ಏನು ನನ್ನ ಸಮಾಜ ಹೇಗಿದೆ ಅಥವಾ ನಮ್ಮ ವಿಶ್ವ ಹೇಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಸರಿಯಾಗಿ ನಾನು ಅಂದ್ರೆ ಎಲ್ಲರನ್ನು ಸಮಾನವಾಗಿ ಸ್ವೀಕರಿಸುವ ಒಂದು ಮನೋಸ್ಥಿತಿಯನ್ನ ಇವತ್ತಿಗೂ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಅನಿಸಿಕೆ. ಅದನ್ನ ಬಿಡಬಾರ್ದು. ಅವರನ್ನ ಕೆಳ ಹಾಕಿ ಅಥವಾ ಅವರು ಇಲ್ಲ ಅನ್ನೋತ ಹೇಳಿ ಮೇಲೆ ಹೋಗುವ ಸಂದರ್ಭ ನಂಗೆ ಬಂದಿಲ್ಲ. ಅಂದ್ರೆ ಅದ್ರ ಅಗತ್ಯ ನನ್ಗಿಲ್ಲ. ನಾನು ಇನ್ನೂ ಕೂಡ ಅಂದ್ರೆ ಇದು ನಮ್ಮಲ್ಲಿ ಇತ್ತು. ಈಗ ನಮ್ಗೆ ಏನು ಸನಾತನ ಇದನ್ನ ಹೇಳ್ಕೊಳ್ಳುವಾಗ ಒಂದು ಕಡೆ ನಾವು ಒಬ್ಬರನ್ನ ಒಂದು ಆ ಮಟ್ಟಕ್ಕೆ ಕೆಳಗೆ ಹಾಕುವ ಒಂದು ಕ್ರಮ ಬರ್ತಾ ಇದೆ. ಕೆಲ ಭಾಷಣಗಳಲ್ಲಿ ಕೇಳಿಸ್ತದೆ, ಕೆಲ ಮಾತುಗಳಲ್ಲಿ ಕೇಳುತ್ತೆ, ಆ ನೋವು ಇರುತ್ತೆ. ಆದ್ರೂ ಕೂಡ ಬೇರ್ ಮಿನಿಮಮ್ ಸ್ಟ್ಯಾಂಡರ್ಡ್ಸ್ ಅನ್ನ ಬಿಡಬಾರ್ದು ಅನ್ನೋದು. ಯಾಕೆಂದ್ರೆ ನಾವು ಹಾಗೆ ಒಳ್ಳೆಯ ದಾರಿಯಲ್ಲೇ ಮೇಲ್ ಬರ್ಬೇಕು ಅನ್ನೋದು ನನ್ನ ಇದು. ಅವರಲ್ಲಿ ಏನು ಒಳ್ಳೇದಿದೆ ಅದನ್ನ ಗಮನಿಸಿ ಅದನ್ನ ಅದೇ ರೂಪದಲ್ಲಿ ಮನೆಯ ಮದ್ದು ಏನದು ಹಿತ್ಲ ಮದ್ದಲ್ಲ ಅನ್ನೋದು, ಹಿತ್ಲ ಔಷಧಿ, ಅದನ್ನ ಹೇಗಾದ್ರೂ ಮಾಡಿ ಅವ್ರಿಗೆ ನಾವು ಅರ್ತ್ಕೊಳ್ಬೇಕು. ಜೊತೆಗೆ ಅವ್ರಿಗೆ ಕೊಡುವ ಕ್ರಮವನ್ನು ಕೂಡ ನಾವು ಈಗಿನ ಕ್ರಮಕ್ಕೆ ಅಳವಡಿಸ್ಕೊಂಡು ಮಾಡ್ಕೋಬೇಕು ಅಂತ. ನಾನು ಎಷ್ಟು ಸರಿಯಾಗಿ ಹೇಳೋದೋ ಗೊತ್ತಿಲ್ಲ, ಸಾಕಷ್ಟು ಅಂಶಗಳು ಬರ್ತಾ ಇದೆ ತಲೆಯಲ್ಲಿ. ಆದ್ರೆ ಉಳಿಬೇಕು ಅಂದ್ರೆ ಅಡಾಪ್ಟ್ ಆಗೋದು ಅನಿವಾರ್ಯ ಅನ್ನೋದು ನನ್ನ ಅನಿಸಿಕೆ. ನಿಜ, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅನ್ನೋ ಹಾಗೆ ಸೌಜನ್ಯ ಅವ್ರದ್ದು ಯಾವಾಗಲೂ ಎಲ್ಲ ಸಭೆಗಳಲ್ಲೂ ಇದೊಂದು ದೃಷ್ಟಿ ಇರುತ್ತೆ, ಸಮಷ್ಟಿ ದೃಷ್ಟಿ ಅಂತಲೇ ಕರೀಬೋದು ಇದನ್ನು. ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಹೋಗೋದು ಹೇಗೆ ಅನ್ನೋದು ತುಂಬ ಮರೆಯಾಗುವಂತಹ ವಿಷಯ ಇದು. ಬಟ್ ಇದನ್ನು ಮುನ್ನೆಲೆ ತರಬೇಕು, ಹೌದು. ಜೊತೆಗೆ ಅವ್ರು ಹೇಳಿದ ಹಾಗೆ ಬೇರ್ ಮಿನಿಮಮ್ ಮಾನವತೆ ಮುಂದೆ ದೊಡ್ಡದಿಲ್ಲ ಯಾವುದೂ. ಹಾಗಾಗಿ ಅದು ಅಜ್ಞಾನನೇ. ಅದೊಂಥರ ಶಶಾಂಕಣ್ಣಂಗೆ ಹೇಳಿದ್ರೆ ಗೊತ್ತಾಗ್ಬೋದೇನೋ, ಏನಂತಾರೆ ಅದು, ಕುರುಡಲ್ಲದ ಅಜ್ಞಾನ. ಕೆಲವೊಬ್ರು ಕುರುಡರು ಆಗಿರ್ತಾರೆ, ಅಜ್ಞಾನಿಗಳು ಆಗಿರ್ತಾರೆ. ಕೆಲವೊಬ್ರು ನೋಡಕ್ ಮಾತ್ರ ಕಣ್ ಕಾಣುತ್ತೇನೋ ಅನ್ಸುತ್ತೆ, ಬಟ್ ಅವರು ಅಜ್ಞಾನಿಗಳೇ ಆಗಿರ್ತಾರೆ. ದೊಡ್ಡ ಜ್ಞಾನನೇ ಇರುತ್ತೇನೋ ಅವರಲ್ಲೂ. ಹಾಗಾಗಿ ಎಲ್ಲದಕ್ಕೂ ಅವಿದ್ಯೆಯ ಪರಿಹಾರವೇ ಪರಿಹಾರ ಅಂತ ಅನ್ಸುತ್ತೆ ಈಗಲೂ. ಒಂದು ನೆನಪಾಯ್ತು ನನಗೆ ಮುಗಿಸುವ ಮುಂಚೆ. ನಾವಿಲ್ಲಿಷ್ಟು ಜನ ಸೇರಿದ್ದೀವಿ 80ನೇ ಸ್ವಾತಂತ್ರ್ಯೋತ್ಸವದ ನಿಮಿತ್ತ. ಇದೊಂದು ಕಾರಣ ಅಷ್ಟೆ. ನಾಳೆ ಏನು ನಾವು ದೇಶದ ಬಗ್ಗೆ ಚಿಂತನೆ ಮಾಡಬಾರ್ದಾ ಅನ್ನೋದು ಒಳ್ಳೆಯ ಪ್ರಶ್ನೆ ಅಲ್ಲ. ಯಾಕಂದರೆ ನಾವು ಚಿಂತನೆ ಮಾಡಬೇಕು, ಮುಂದುವರಿಸ್ಬೇಕು. ದಿನಾಗಲೂ ದೇಶ ಚಿಂತನೆ ನಡಿಬೇಕು. ಮನೆಗಳಲ್ಲಾಗಲಿ ಶಾಲೆಯಲ್ಲಾಗಲಿ ಯಾವುದೋ ಮತನೋ ಪಂಥನೋ ಅದರ ಬಣ್ಣ ಬೆಳೆದು ಇಲ್ಲ ನಾವು ಇದನ್ನೆಲ್ಲ ದೂರ ಇಡಬೇಕಪ್ಪ ಅನ್ನೋ ಹಾಗಿಲ್ಲ. ದೇಶ ಚಿಂತನೆ ಅನ್ನೋದು ಮುನ್ನೆಲೆ ಬರಬೇಕು. ಶಶಾಂಕಣ್ಣ ಹೇಳಿದಾಗೆ ನ್ಯಾಷನಲಿಸಮ್ ನೀವು ಕೇರ್ ಮಾಡ್ತೀರಾ ಇಲ್ವೋ, ಅದು ಇದ್ದೇ ಇದೆ ಅನ್ನೋದು. ನನ್ನ ಪ್ರಶ್ನೆ ಅನ್ನೋದಕ್ಕಿಂತ ನಾವೆಲ್ಲರೂ ಒಟ್ಟಿಗೆ ಇವಾಗೊಂದು ಸಣ್ಣ ಸಾಂಕೇತಿಕ ಕೆಲಸ ಏನು ಮಾಡಬೇಕಪ್ಪ ಅಂದರೆ,
ಈ ಸ್ವಾತಂತ್ರ್ಯೋತ್ಸವ ನಾನೊಂದು ಪ್ರಮಾಣ ತಗೋತೀನಿ. ಈಗ ಪ್ರಸ್ತುತ ಪ್ರಮಾಣ ವಚನ ಸ್ವೀಕರಿಸಕ್ಕೆ ಎಲ್ಲರೂ ಹಬ್ಬಹಬ್ಬಿಸ್ತಿದ್ದಾರೆ. ಹಾಗಾಗಿ ನಾವು ಒಂದು ಪ್ರಮಾಣ ವಚನ ತಗೊಳ್ಳೋಣ. ಇಲ್ಲಿರೋರೆಲ್ಲರೂ ಒಂದು ಅರ್ಧ ನಿಮಿಷ ಯೋಚನೆ ಮಾಡಿ, ನಾನು ಇದೊಂದು ಪ್ರಮಾಣ ತಗೋತೀನಿ, ನಾನು ಇದನ್ನು ನಡ್ಸ್ಕೊಂಡು ಹೋಗ್ತೀನಿ. 81ನೇ ಸ್ವಾತಂತ್ರ್ಯೋತ್ಸವದ ಮುಂಚೆ ಆ ಗುರಿಯ ಕಡೆಗೆ ನಾನು ಹೋಗೋಕ್ಕೆ ಪ್ರಯತ್ನ ಪಡ್ತೀನಿ. ಒಂದು ಸಣ್ಣದೋ ದೊಡ್ಡದೋ ಪ್ರಮಾಣ, ಆ ಪ್ರಮಾಣ ದೊಡ್ಡದಿರ್ಬೋದು ಸಣ್ಣದಿರ್ಬೋದು, ಒಂದು ಪಣವನ್ನು ತೊಡೋಣ ಅಂತ ನನ್ನ ಆಶಯ, ಸಣ್ಣದಾದ ಆಶಯ. ಯೋಚನೆ ಮಾಡಿ ಹೇಳೋಣ. ಅರ್ಧ ನಿಮಿಷ ಕಾಲಾವಕಾಶ. ಹಾ, ಸೌಜನ್ಯ ಕೈ ಎತ್ತಿದ್ದೀರಾ? ಇದು ಸ್ವಲ್ಪ ಸ್ವಾರ್ಥ ಮನೋಭಾವದಲ್ಲಿ ನಾನು ಎತ್ಬಿಟ್ಟೆ. ಯಾಕೆ ಅಂತಂದ್ರೆ ನನ್ನ ತಲೆಯಲ್ಲಿ ಬಹಳ ನಾನು ಹೇಳ್ಬಿಡ್ತೇನೆ, ಇದು ಆಮೇಲೆ ನನ್ನ ಅಭಿಪ್ರಾಯ ಆಗಿತ್ತು ಅಂತ ಆ ರೀತಿ ಬರಬಾರ್ದು ಅಂತ ಫಸ್ಟೇ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ಇದು ಬಹಳ ದಿನಗಳಿಂದ ನನ್ನ ತಲೆಯಲ್ಲಿ ಬರ್ತಿತ್ತು. ನಾನು ಕೆಲವು ಸಂಸ್ಥೆಗಳನ್ನ ಗುರುತಿಸ್ಕೊಂಡಿದ್ದೀನಿ. ಇವರು ನಿಸ್ವಾರ್ಥವಾಗಿ ದೇಶಕ್ಕೋಸ್ಕರ, ಮೊದಲಿಗೆ ಸಮಾಜಕ್ಕೋಸ್ಕರ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ. ಮುಖ್ಯವಾಗಿ ನಮ್ಮ ರಸ್ತೆ, ನಮ್ಮ ರಾಜಕಾರಣದಲ್ಲಿ, ಅಂದ್ರೆ ನಮ್ಮ ರಾಜ್ಯದ ರಾಜಕಾರಣದಲ್ಲಿ ನಾವು ಭಾಗಿಯಾಗ್ಬೋದು. ನಾವೊಂದು ಪಾರ್ಟಿ ಕಟ್ಕೊಳ್ಬೇಕು ಅಂತಿಲ್ಲ, ಆದ್ರೂ ಕೂಡ ನಾವು ಸಹಾಯ ಮಾಡ್ತೇವೆ. ಇಷ್ಟಿಷ್ಟು ನಂಬರ್ಸ್ ಈ ರೀತಿ ಬೆಳವಣಿಗೆ ಆಗ್ತಿದೆ, ಇಷ್ಟು ಹಣ ವ್ಯಯ ಆಗ್ತಿದೆ, ಇಷ್ಟು ಬಂದಿದೆ, ಈ ರೀತಿಯ ಕೆಲಸಗಳು ಪ್ರಗತಿಯಲ್ಲಿದೆ ಅನ್ನೋದನ್ನ ಅವರು ನೇರವಾಗಿ ನಮ್ಮ ಮಾಧ್ಯಮಗಳ ಮೂಲಕ ನಮಗೆ ಕಳಿಸ್ಕೊಡ್ತಾ ಇದ್ದಾರೆ. ಅವರ ಒಂದು ಜೊತೆಗೂಡಿ ನನಗೂ ಅದರ ಭಾಗ ಆಗ್ಬೇಕು ಅಂತ ಅನ್ಸಿದೆ. ಅದು ಯಾಕೆ ಅಂತಂದ್ರೆ, ನಾನು ನನ್ನದನ್ನ ಓನ್ ಮಾಡ್ಲಿಲ್ಲ ಅಂದ್ರೆ ನನ್ನ ಸಮಾಜದ ಆಗು ಹೋಗನ್ನ ನನ್ಗೆ ಗೊತ್ತಿಲ್ಲ. ಈ ಒಂದು ಚುನಾವಣೆಯ ಏನು ಒಂದು ಪ್ರೊಸೀಜರ್ ಅಂತೀವಿ, ಅದನ್ನ ಹೇಗೆ ಮಾಡ್ತಾರೆ, ಅಥವಾ ನನಗೆ ಏನ್ ಹಕ್ಕಿದೆ, ನಾನು ಏನು ಕೇಳ್ಬೇಕು, ಎಲ್ಲಿ ಕೇಳ್ಬೇಕು, ಯಾವ್ದನ್ನ ಸರಿ ಮಾಡ್ಬೇಕು, ನಮ್ಮ ತಂದೆ ತಾಯಿಗಳಿಗೂ ಅಷ್ಟು ತಿಳಿದಿರ್ಲಿಲ್ಲ. ಇದು ಮುಂದಿನ ಜನಾಂಗಕ್ಕೂ ಹಾಗೆ ಉಳಿದು ಹೋಗ್ಬಾರ್ದು. ನನಗೆ ಕನಿಷ್ಠ ಒಂಚೂರು ಭಾಗ ಆಗೋದಕ್ಕೆ ಅವಕಾಶ ಆದ್ರೆ ನಾನು ಮುಂದಿನದ್ದು ಸ್ವಲ್ಪ ಸರಿ ಮಾಡ್ಬೋದು, ಅಥವಾ ಅವರಿಗೂ ಸಹಾಯ ಮಾಡ್ಬೋದು ಅಂತ ಹೇಳಿ ಆ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ವಿಚಾರ ಬಂತಲ್ವಾ, ಆ ಒಂದು ಗಾರ್ಬೇಜ್ ಕಲೆಕ್ಷನ್, ಅದು ಕೂಡ ಎಲ್ಲವೂ ಅದು ಲಿಂಕ್ ಆಗತ್ತೆ. ನನಗೆ ಈ ರೀತಿಯ ಸಮಾಜಪರ ಕೆಲಸಗಳಲ್ಲಿ ಭಾಗಿಯಾಗಬೇಕು ಅಂತಿದೆ. ಅದು ಸ್ವಲ್ಪ ಉತ್ತರನೂ ಸಿಗ್ಬೇಕು ಅದ್ರ ಮೂಲಕ. ಅಂದ್ರೆ ನಾನು ಅದರಿಂದ ಏನ್ ಕಲಿತೆ ಅಥವಾ ಏನ್ ಆಗ್ತಾ ಇದೆ ಅನ್ನೋದು, ಅದು ನಾನು ಮಾಡ್ತೀನಿ ಅನ್ನೋ ಒಂದು ಧೈರ್ಯ ಇದೆ. ಅದು ಕೆಲಸ ಆಗ್ತಾ ಇರೋದ್ರಿಂದ ನಾನು ಕೈ ಎತ್ಬಿಟ್ಟೆ. ನನ್ನ ದೇಶಕ್ಕೋಸ್ಕರ ನಾನು ಚಿಕ್ಕದು ಅಂತ ನೋಡ್ದೇನೆ ಆ ಸೋಂಬೇರಿತನವನ್ನ ಬಿಟ್ಟು ಹೋಗಿ ಆ ಸಂಸ್ಥೆಗಳ ಜೊತೆಯಾಗಿ ನಾನು ಕೂಡ ಕಲಿಬೇಕು ಅಂತ ಹೇಳಿ, ಅದೊಂದು ಮುಖ್ಯವಾಗಿ. ತುಂಬಾ ಒಳ್ಳೆ ಆಲೋಚನೆ. ತುಂಬಾ ಕಡಿಮೆ ಜನ ಹೀಗೆ ಯೋಚನೆ ಮಾಡ್ತಾರೆ ಅಂತ ನಂಗೆ ಅನ್ಸುತ್ತೆ. ಇರುವ ಕೆಲಸ ಬಿಟ್ಟು ಸಮಾಜಕ್ಕೂ ಕೆಲಸ ಮಾಡೋಣ, ಸಮಾಜಪರ ಕಾರ್ಯಗಳನ್ನು ಮಾಡೋಣ ಅನ್ನೋದು ಖಂಡಿತ ಯಶಸ್ವಿ ಆಗಲಿ ಅನ್ನೋದು ನಮ್ಮೆಲ್ಲರ ಆಶಯ. ಸೌಜನ್ಯ ಅವ್ರು ಮಾಡ್ತಾರೆ ಖಂಡಿತ ಕೂಡ. ಅವರ ಪಣವನ್ನ ಕೇಳಿದ್ದೇವೆ. ಮುಂದೆ ನರಸಿಂಹ ಸರ್ ಇದ್ದೀರಾ? ಓಕೆ, ಶ್ರೀನಯನ ಹೇಳ್ತೀಯಾ? ನಾನು ಈಗಾಗ್ಲೇ ಹೇಳಿದ್ದನ್ನೆಲ್ಲ ಒಂದಷ್ಟು ಮಟ್ಟಿಗೆ ಪಾಲಿಸ್ಕೊಂಡ್ ಬರ್ತಾ ಇದ್ದೀನಿ. ಆ ಪಾಲನೆಯನ್ನ ಹಾಗೆ ಜೀವನ ಪೂರ್ತಿ ಕಂಟಿನ್ಯೂ ಮಾಡ್ತೀನಿ ಅನ್ನೋ ಒಂದ್ ಪ್ರಮಾಣ ಮಾಡ್ತೀನಿ. ವೆರಿ ಗುಡ್. ಉಳಿಸ್ಕೊಂಡು ಹೋದ್ರೆ ಸಾಕು ಅನ್ನೋದಕ್ಕೆ ಒಳ್ಳೆ ನಿದರ್ಶನ. ನಾನು ಎಲ್ಲದನ್ನು ಬರ್ಕೋತಿದ್ದೀನಿ, ಮತ್ತೆ ನೆಕ್ಸ್ಟ್ ಇಯರ್ ಬಂದಾಗ ನಾನು ಮತ್ತೆ ಕೇಳ್ತೀನಿ ಎಲ್ಲ ನಡೀತಾ ಇದೀಯಾ ಅಂತ. ರೆಕಾರ್ಡಲ್ಲೂ ಇದೆ, ಹಾಗಾಗಿ ಎಲ್ರು ಬೆನ್ನ ಹತ್ತೋಣ. ಶಶಾಂಕ್ ಅಣ್ಣಂದು ಯಾವ ಪ್ರಮಾಣ ವಚನ?
ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಿದೆ. ಆ ಸದ್ಯ ನಾನು ಅದೇ ತುಂಬಾ ಸರಳವಾದ ರೀತಿಯಲ್ಲಿ ನಾನು ಒಬ್ಬ ಸಿವಿಲ್ ಸೊಸೈಟಿಯಲ್ಲಿ ಪ್ರಜೆಗಳು ಹೆಂಗಿರ್ಬೇಕು ಅನ್ನೋದನ್ನ ನಾನು ನಿತ್ಯ ಪರಿಶೋಧನೆ ಮಾಡ್ಕೊಳ್ತೀನಿ. ಇವಾಗ್ಲೇ ಇದೀನಿ ನಾನು, ನನ್ ಬೆನ್ನ ನಾನೇ ತಟ್ಕೊಳ್ಳೋದಲ್ಲ, ಅದನ್ನ ಹಂಗೆ ಉಳಿಸ್ಕೊಂಡು ಹೋಗ್ತೀನಿ ಶ್ರೀನಯನ್ ಅವ್ರು ಹೇಳ್ದಂಗೆ. ಮತ್ತೆ ಎಲ್ಲೋ ಒಂದ್ ಕಡೆ ಆ ಚಿಂತನೆಗೂ ಈ ತರ ಇರ್ಬೇಕು ಅಂತ ಹೇಳಿ, ಆಮೇಲೆ ಕೃತಿಗೂ ಒಂದು ನಡುವೆ ಒಂದು ಕರಪ್ಷನ್ ಬರುತ್ತೆ, ಭ್ರಷ್ಟತೆ, ಲೋಕದ ರೀತಿನೇ ಹಂಗೆ. ಚಿಂತನೆ ಹಿಂಗಿರ್ಬೇಕು ಅಂತ ಇರುತ್ತೆ, ಬಟ್ ಅಗೈನ್ ಆ ತರದ್ ಬರುತ್ತೆ. ಆ ಕರಪ್ಷನ್ ಅನ್ನ ತುಂಬಾ ಕಮ್ಮಿ ಮಾಡ್ಕೊಳ್ಳೋದು ಹೆಂಗೆ ಅಂತ ನೋಡ್ತೀನಿ. ಇನ್ನೊಂದು, ಈಗ ಈ ದೇಶದಲ್ಲಿ ಕ್ಷಾತ್ರ ಭಾವನೆ ಬೇಕು. ಸೊ ಕ್ಷಾತ್ರೋದ್ದೀಪನ ಅದನ್ನ ನಾನು ಒಂದ್ ರೀತಿ ದಿವ್ಸಕ್ಕೆ ಇಷ್ಟಿಷ್ಟೇ ಅನ್ನೋ ತರ ಔಷಧಿ ಕುಡಿಯೋ ತರ, ಯಾವ್ದೋ ಒಂದು ಆಯುರ್ವೇದ ಲೇಹ್ಯ ತಿನ್ನೋ ತರ ನಾನು ಅದನ್ನ ಮಾಡ್ಕೊಂಡ್ ಬರ್ತೀನಿ. ಮುಂದಿನ ವರ್ಷ ಇಷ್ಟೊತ್ತಿಗೆ ಇನ್ನೂ ಹೆಚ್ಚು ನನ್ನಲ್ಲಿನ ಕ್ಷತ್ರಿಯ ಉದ್ದೀಪನಗೊಂಡಿರ್ತಾನೆ. ಅದು ಎಲ್ಲಿ ವಿನಿಯೋಗ ಆಗ್ಬೇಕು ಅಂತ ಹೇಳಿ ಭಾರತಿ ವಿನಿಯೋಗ ಮಾಡ್ತಾಳೆ. ಶಕ್ತಿ ಸಂಚಯದ ಕಾಲ, ಕ್ಷಾತ್ರ ಬ್ರಾಹ್ಮ, ಸ್ವಲ್ಪ ಮಟ್ಟಿಗೆ ವೈಶ್ಯನು ಬೇಕು. ನಾವು ಅದನ್ನ ಥಿಂಕ್ ಮಾಡ್ತಾ ಇಲ್ಲ. ಹ್ಯಾವ್ ಟು ಥಿಂಕ್ ಬಿಗ್. ವ್ಯವಹಾರ ಅಂತ ಬಂದಾಗ ದೊಡ್ಡದಾಗ ಆಲೋಚನೆ ಮಾಡ್ಬೇಕು. ಭಾರತ ಆ ಒಂದು ಜಂಕ್ಷನ್ ಅಲ್ಲಿ ಇದೆ. ಸೊ ಆ ಎಲ್ಲಾ ಇದ್ರಲ್ಲೂ ನಾನು ನನ್ನ ಶಕ್ತಿ ಸಂಚಯವನ್ನು ಮುಂದುವರಿಸ್ತೀನಿ. ಆಗ್ಲಿ, ಶಕ್ತಿ ಸಂಚಯವನ್ನು ಮುಂದುವರಿಸ್ತೀನಿ ಅಂತ ಬರ್ಕೊಂಡು ಆಗ್ಲಿ. ನಿಮ್ಮ ಗುರಿ ಆದಷ್ಟು ಬೇಗ ಕಣ್ಮುಂದೆ ಬರಲಿ, ನಿಮ್ಮ ಕೈಗೆ ಸಿಗೋ ಹಂಗಾಗ್ಲಿ. ಇನ್ಯಾರು ಅಕ್ಕ, ಕ್ಷಮಕ್ಕ ಏನು ಪ್ರಮಾಣ? ನನ್ನ ಪ್ರಮಾಣ ನನಗೋಸ್ಕರನೇ. ತುಂಬ ಸ್ವಾರ್ಥಿ ನಾನು. ಎಲ್ರೂ ನೋಡಿ ಕಲಿಬೇಕು ತುಂಬ ಇದೆ ಭಾರತದಲ್ಲೂ ಕೂಡ. ಯಾಕೆಂದರೆ ನಾನು ಮೊದಲೇ ಹೇಳ್ದಂಗೆ ನಮ್ಮ ಒಂದು ಸಾಮಾಜಿಕ ಒಂದು ಬಾಂಧವ್ಯ ಬಹಳ ತುಂಬ ಬೇರೂರಿ ಚೆನ್ನಾಗಿ ಬೆಳ್ಕೊಂಡು ಕೂತಿದೆ. ಅದನ್ನ ನೋಡಿ ನಾವು ಕಲಿಬೇಕೆ ಹೊರತು ಇದು ಬೇಡ ಅಂತ ನಾವು ತ್ಯಜಿಸ್ಬಾರ್ದು. ಅದು ತುಂಬಾ ನಡೀತಾ ಇದೆ ಇವಾಗ. ನನ್ನ ಪಾಡಿಗೆ ನಾನು ಇರ್ತೀನಪ್ಪ, ಏನಕ್ಕೆ ಇವ್ರದೆಲ್ಲ ಚಿಂತೆ ಅನ್ನೋದು ತುಂಬಾ ನಡೀತಾ ಇದೆ. ಅದನ್ನೆಲ್ಲ ನಾವು ಸ್ವಲ್ಪ ಕಡಿಮೆ ಮಾಡಿಕೊಂಡು ಎಲ್ಲರಲ್ಲೂ ಏನೋ ಒಂದು ಕಲಿಯೋದಿದೆ, ಯಾವುದು ಒಳ್ಳೆಯದು ಅದನ್ನ ಮಾತ್ರ ಇಟ್ಕೋಬೇಕು. ಆ ಥರ ಮುಂದೆ ಹೋಗ್ತಾ ಇದ್ರೆ ಒಳ್ಳೆಯದು. ಆಗ್ಲಿ. ಸಾಮಾಜಿಕ ಸಂಬಂಧಗಳ ಪುನರುಜ್ಜೀವನ ಅಂತ ಬರ್ಕೊಳ್ಳಿ. ಆಗ್ಲಿ. ಬೇರೆಯವ್ರ ನೋಡಿ ಕಲಿಯೋದು. ಆಗ್ಲಿ. ಆಮೇಲೆ ನಾನು ಅವಳನ್ನ ಕೇಳ್ತೀನಿ. ದಿವ್ಯಾ ಅವರು ಅತಿಥಿಗಳಾಗಿ ಬಂದಿದ್ದಾರೆ. ನಮ್ದು ಇದೇ ದಿವಸಕ್ಕೆ ಅಂತಲ್ಲ, ಅಳವಡಿಸ್ಕೊಂಡು ಮುಂದುವರ್ಸ್ಕೊಂಡು ಹೋಗೋದನ್ನ ಹೇಳ್ತಾ ಇದ್ದೀನಿ ನಾನು. ಅಂದ್ರೆ ಈಗ ದೇಶ ರಕ್ಷಣೆ ಮಾಡ್ಬೇಕು ಅಂದ್ರೆ ಯುದ್ಧನೇ ಮಾಡ್ಬೇಕು ಅಂತೆಲ್ಲ ನಮ್ದ ಇದರಿಂದ ನಂಗೆ, ನಾನು ಯೂಶುವಲ್ ಆಗಿ ಕಸ ಬಗ್ಗೆ ಒಬ್ರು ಮಾತಾಡುವಾಗ ಒಬ್ರು, ನಾನು ಎಲ್ಲೂ ಕಸನ ಸಾಧಾರಣವಾಗಿ ಮ್ಯಾಕ್ಸಿಮಮ್ ಯಾವತ್ತೂ ಕೂಡ ಹೊರಗಡೆ ಹಾಕೋದಿಲ್ಲ. ಅದು ಎಲ್ಲಿ ಇರುತ್ತೆ ಅದನ್ನ, ನನಗ್ ಮಗಳಿದ್ದಾಳೆ, ಅವಳಿಗೂ ಕೂಡ ನಾನು ಎಲ್ಲೂ ಕೂಡ ಹಾಕಬಾರ್ದು, ನೀನು ಅಟ್ಲೀಸ್ಟ್ ಹೊರಗಡೆ ಎಲ್ಲೋ ಹೋಗ್ತಾ ಇದೀನಿ ಅಂತ ಹೇಳಿದ್ರೆ ಅದನ್ನ ಬ್ಯಾಗ್ ಅಲ್ಲಿ ಇಟ್ಕೊಂಡು ಮನೆಗ್ ಬಂದು ಕಸದ ಬುಟ್ಟಿಯಲ್ಲೇ ಹಾಕ್ಬೋದು. ಪ್ರಕೃತಿ ಅಂದ್ರೆ ನಾನು ಅನ್ಕೊಂತೀನಿ, ಪ್ರಕೃತಿ ನಮ್ ಕಣ್ಣಿಗೆ ಕಾಣ್ತಾ ಇರುವಂತ ದೇವ್ರು ಅಂತ. ಅದ್ರ ರಕ್ಷಣೆಗೆ ಏನ್ ಮಾಡ್ತೀನೋ ಗೊತ್ತಿಲ್ಲ, ಏನ್ ಮಾಡಬಾರ್ದು ಅದನ್ನ ಅವಾಯ್ಡ್ ಮಾಡೋದು, ಅದನ್ನ ಮಾಡ್ತೀನಿ ಅಂತ ಹೇಳ್ಬಲ್ಲೆ. ಖಂಡಿತ ತುಂಬಾ ಶ್ಲಾಘನೀಯ. ಮಗಳಿಗೂ ಅಭಿನಂದನೆ ತಿಳಿಸ್ಬಿಡಿ, ಒಳ್ಳೆ ಕಾರ್ಯ. ಇನ್ಯಾರನ್ನ ಯಶಸ್ವಿನಿ ಅವ್ರು ಹೇಳ್ತೀರಾ? ಯಶಸ್ವಿನಿ ಅವರು. ನಮ್ಮ ಕೈಲಾದಷ್ಟು ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಮಟ್ಟಕ್ಕೆ ಏನಾಗುತ್ತೋ, ಅವ್ರು ಹೇಳ್ದಾಗೆ ಕಸದ ವಿಚಾರ ಆಗಿರ್ಬೋದು ಅಥವಾ ನೀರಿನ ನಿರ್ವಹಣೆ ಆಗಿರ್ಬೋದು, ನಮ್ಮ ಮನೆಯಲ್ಲಿ ನಾವು ನಮ್ಮ ಮನೆಯವರಿಂದ ನಾವು ಮಾಡ್ಕೊಂಡ್ರೆ
ಪ್ರತಿಯೊಬ್ರುನು ಅವ್ರಷ್ಟು ಮಟ್ಟಿಗೆ ಮಾಡ್ಕೊಂಡ್ರು ನಮ್ಮ ದೇಶ ಚೆನ್ನಾಗೇ ಇರುತ್ತೆ. ಇಡೀ ದೇಶನ ಮಾಡಕ್ ಆಗೋದಿಲ್ಲ, ಒಬ್ರೊಬ್ರು ನಮ್ದನ್ನ ನಾವ್ ಮಾಡ್ಕೋಬೇಕು. ಆಮೇಲೆ ಅತಿ ಹೆಚ್ಚು ನಾವು ಆ ಜಿಲ್ಲೆಯವರು ಅಥವಾ ಆ ರಾಜ್ಯದವರು ಅಥವಾ ಭಾಷೆಯ ಮೇಲೆ, ಜಾತಿಯ ಮೇಲೆ ಹೆಚ್ಚು ಅವ್ರನ್ನ ಹೊರಗಿಡ್ದೆ ನಾವು ಭಾರತದವರು ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಮನೋಭಾವ ಇನ್ಮೇಲೆ ಹೆಚ್ಚೆಚ್ಚು ಆಗ್ಬೇಕು. ಅವರು ತಮಿಳಿನವರು, ತೆಲುಗು ಅವರು ಅಥವಾ ಬೆಂಗಳೂರಿನಲ್ಲಿ ತುಂಬಾ ಅನ್ಸುತ್ತಲ್ವಾ, ಅದಕ್ಕಿಂತನೂ ಹೆಚ್ಚು ನಾವು ಎಲ್ಲಾರನ್ನು ಒಪ್ಕೊಳ್ಳೋ ಮನೋಭಾವ, ಅಟ್ಲೀಸ್ಟ್ ಮನೋಭಾವನಾದ್ರೂ ಹೆಚ್ಚಿಸ್ಕೋಬೇಕು ಅಂತ ಅನ್ಸುತ್ತೆ. ಖಂಡಿತ ಸರಿ ಇದೆ. ಸಮಾಜದ ಒಗ್ಗಟ್ಟು ಹೆಚ್ಚಾಗಬೇಕು ಅನ್ನೋದು ಒಳ್ಳೆ ಮಾತು. ಇನ್ಯಾರಾದ್ರೂ ಹೇಳ್ತೀರಾ? ಪ್ರತಿಭಕ್ಕ ಎಲ್ರದ್ದು ಆಯ್ತು ಅನ್ಸುತ್ತೆ. ನಾನು ಒಂದು ಹೇಳ್ಬಿಡ್ತೀನಿ. ಪ್ರಮಾಣ ವಚನ ಸ್ವೀಕಾರ ಇಲ್ಲಿಗೆ ಮುಕ್ತಾಯ ಮಾಡೋಣ. ನನ್ನ ಪ್ರಮಾಣ ಏನಪ್ಪ ಅಂತಂದ್ರೆ, ಒಮ್ಮೆ ಕಾಲೇಜಲ್ಲಿ ಇರುವಾಗ್ಲೇನೆ ನಾವೆಲ್ಲರೂ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ, ಶ್ರೀನಯನ, ಶಶಾಂಕಣ್ಣ, ಇನ್ನೊಬ್ರೆಲ್ಲ. ಆಗ ನಮಗೆ ಅಲ್ಲಿ ಅಕ್ಷತೆ ಕೊಡುವಾಗ ಇದ್ರ ಹಿಂದೆ ಇರುವ ಲಾಜಿಕ್ ಏನಪ್ಪ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಅಕ್ಷತೆ ಏನಕ್ಕೆ ಕೊಡ್ತಾರೆ ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ. ಒಳಗಡೆಯಿಂದ ವಿದ್ಯಾರ್ಥಿ, ಈಗಿನ ಕಾಲದ ವಿದ್ಯಾರ್ಥಿ ಏನು ಹೇಳ್ತಾ ಇದ್ದಾನೆ, ಇದರಿಂದ ಅಕ್ಕಿ ಹಾಳಾಗ್ತಿದೆ ಅಂತ ಹೇಳ್ತಾ ಇದೆ. ಆದರೆ ಒಂದು ಕಡೆಯಿಂದ ಕಂಡೀಷನ್ ಆಗ್ತಿರೋ ಈ ಏನಂತೀವಿ ಸಾಂಪ್ರದಾಯಿಕ ಬುದ್ಧಿ ಹೇಳ್ತಾ ಇದೆ, ಹಿಂದೆ ಏನೋ ಒಂದು ಕಾರಣ ಇರುತ್ತೆ, ತಿಳ್ಕೋಬೇಕು ಅಂತ. ನನ್ನ ಪಣ ಏನಪ್ಪ ಅಂತಂದರೆ, ಈ ವರ್ಷಕ್ಕೆ ಜಾಸ್ತಿ ತಿಳ್ಕೊಳ್ಳೋದು, ನಮ್ಮ ಆಚರಣೆಗಳ ಹಿಂದೆ ಇರುವ ಕಾರಣಗಳನ್ನು ತಿಳಿಯೋದಕ್ಕೆ ಪ್ರಯತ್ನ ಪಡಬೇಕು ಅಂತ ನನಗನ್ಸುತ್ತೆ. ತಿಳಿಯೋದ್ರಿಂದ ಒಂದು ಆ ಆಚರಣೆ ಇನ್ನೂ ಆನಂದ ಮುದವನ್ನು ಕೊಡುತ್ತೆ. ಇನ್ನೊಂದು ಬೇರೊಬ್ರಿಗೆ ಹೇಳೋಕ್ಕಾಗತ್ತೆ. ನಾವು ಅಂಧರಾಗಿ ಕೂತ್ಕೊಳ್ಳೋ ಬದಲು ತಿಳಿದು ಮಾತನಾಡೋದು ತುಂಬ ಪರಿಣಾಮಕಾರಿ ಅಂತ ಅನಿಸುತ್ತೆ. ಹಾಗಾಗಿ ನನ್ನ ಪಣ ಜಾಸ್ತಿ ತಿಳಿದುಕೊಳ್ಳುವುದು, ಅದು ನಮ್ಮ ಆಚರಣೆಗಳ ಬಗ್ಗೆಗೆ ಸ್ಪೆಸಿಫಿಕ್ ಆಗಿ. ಇದು ನನ್ನ ಪಣ ಆಗಿತ್ತು. ಆಗಲಿ, ಸಭೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಒಂದು ಕೊನೆ ಬೃಹತ್ತಾದ ಒಂದು ಅಂಶ ನಮ್ಮ ಮುಂದೆ ಇದೆ, ಯಾವುದು ಅಂತ ನೋಡೋಣ. ಒಂದು ಶ್ಲೋಕ ನಾವೆಲ್ಲರೂ ಕೇಳಿರ್ತೀವಿ, ಸೂರ್ಯ ನಮಸ್ಕಾರ ಮಾಡುವಾಗ ಹೇಳ್ತೀವಿ, ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯ ಧರ್ಮಾಯ ದೃಷ್ಟಯೇ. ಹೇ ಸೂರ್ಯ, ಸತ್ಯವನ್ನು ಮರೆಮಾಚಿರುವ ಈ ಸ್ವರ್ಣ ಪಾತ್ರೆಯನ್ನು ತೆರಿ, ಒಳಗಿರುವ ತತ್ವವನ್ನು, ಸತ್ಯವನ್ನು ತೋರಿಸಿ ನಮ್ಮನ್ನು ಪೋಷಿಸು ಅಂತ ಅರ್ಥ. ತ್ರಿವರ್ಣದಾಚೆಗೆ ಒಂದು ಭಾರತ ಇದೆ ಅಂತ ನಾವು ಅನ್ಕೋತಾ ಇದ್ದೀವಲ್ಲ, ಅದು ಹೇಗಿದೆಯಪ್ಪ ಅಂತ ಕೇಳಿದ್ರೆ, ನನಗನ್ಸುತ್ತೆ ತ್ರಿವರ್ಣದಾಚೆಗೆ ಇರುವ ಸ್ವರ್ಣ ಭಾರತವನ್ನು ನಾವು ನೋಡಬೇಕಾಗಿದೆ. ಸ್ವಾತಂತ್ರ್ಯ ಸಿಕ್ಕಿ 80 ವರ್ಷ ಆಯಿತು. ಯಾವುದೋ ಬೇರೆ ಜನಾಂಗದಿಂದ ಸ್ವಾತಂತ್ರ್ಯ ಸಿಕ್ಕಿದೆ ಹೊರತು ಇವತ್ತು ಎಲ್ಲರೂ ಎವ್ರಿ ಆಗಸ್ಟ್ 15 ಬಂದ ತಕ್ಷಣ ನಮಗೆ ಕಾಡೋ ಪ್ರಶ್ನೆ, ನಾವು ನಿಜವಾಗ್ಲೂ ಸ್ವತಂತ್ರರಾಗಿದ್ದೀವ, ನಾವು ಭ್ರಷ್ಟಾಚಾರದಿಂದ ಮುಕ್ತರಾಗಿದ್ದೀವ, ನಾವು ಅನಾರೋಗ್ಯ, ಅವಿದ್ಯೆಗಳಿಂದ, ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದೀವಿ, ಈ ಥರದ್ದೆಲ್ಲ ಪ್ರಶ್ನೆ ಬಂದಾಗ ಸ್ವಾತಂತ್ರ್ಯ ಅನ್ನೋ ಶಬ್ದದ ಮೂಲ ಅರ್ಥ ಏನಪ್ಪ, ಯಾವುದರಿಂದ ಸ್ವಾತಂತ್ರ್ಯ ಬೇಕು, ನಮಗೆ ಸ್ವಾತಂತ್ರ್ಯ ನಿಜವಾಗ್ಲೂ ಬೇಕಾ, ಅದನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ತಿದ್ದೀವಿ ಅನ್ನೋ ಪ್ರಶ್ನೆಗಳೆಲ್ಲ ಬಂದಾಗ ಈ ಶ್ಲೋಕ ನಂಗೆ ನೆನಪಾಗತ್ತೆ. ಯಾಕೆ ಅಂತಂದರೆ, ಇದೆಲ್ಲದರ ಹಿಂದೆ ಇರುವಂತಹ ಒಂದು ಪರಮ ಸತ್ಯ ಇದೆ. ಆಲ್ರೆಡಿ ಶಶಾಂಕಣ್ಣ ಹೇಳೋ ಹಾಗೆ ಆನಂದ ಅಥವಾ ಪರಬ್ರಹ್ಮ ವಸ್ತು ಅಂತ ಒಂದಿದೆ. ಸೊ ನಾನು ಆಗಲೇ ಹೇಳಿದಾಗೆ, ಓಟ ಮಾಡ್ತಿರೋ ಈ ವಿಶ್ವ ಇರೋ ಈ ದಾರಿ, ಆ ಓಟದ ದಾರಿ ಇದೆಯಲ್ವಾ, ಅದರ ಕೊನೆ ಎಂಡ್ ಪಾಯಿಂಟ್ ಯಾವುದಿದೆಯಪ್ಪ ಅಂದರೆ, ಯಾವುದೋ ಒಂದು ಭೋಗವಸ್ತುನೇ ಇದೆ ಪಕ್ಕ. ಅವ್ರಿಗೆ ಬೇಕಾಗಿರುವುದೇ ಸುಖರೂಪಿ ಭೋಗ. ಆದರೆ ನಮ್ಮ ಓಟದ ದಾರಿಯ ಕೊನೆಯಲ್ಲಿ ಕಾಣೋದು ಪರಮ ಸತ್ಯ, ಮೋಕ್ಷ ಅಂತ ಹೇಳ್ಬೋದು. ಹಾಗಾಗಿ ಭಾರತೀಯರಿಗೆ ಸ್ವಾತಂತ್ರ್ಯ ಬೇಕಾಗಿಲ್ಲ, ಮೋಕ್ಷ ಬೇಕಾಗಿರೋದು. ನಮ್ಮ ಹೆಸರಲ್ಲೇ ಇದೆ, ನಾವು ಭಾರತೀಯರು, ನಾವು ಬೆಳಕಿನಲ್ಲಿ ನಿರತರಾಗಿರೋರು, ಜ್ಞಾನಮುಖಿಗಳು. ನಾವು ಮೋಕ್ಷವನ್ನು ಬಯಸೋದಾದರೆ, ನಾವು ಮುಮುಕ್ಷುಗಳಾದರೆ ಸ್ವಾತಂತ್ರ್ಯ ನಮಗೆ ಸಾಥ್ ಕೊಡುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ಸ್ವಾತಂತ್ರ್ಯ ದಿನ, 80ನೇ ಸ್ವಾತಂತ್ರ್ಯ ಸಂಭ್ರಮದ ದಿನ ಸ್ವಲ್ಪ ಕಾಲ ನಾವು ಮೋಕ್ಷದ ಬಗ್ಗೆ ಚಿಂತಿಸಬೇಕು ಅಂತ ನನಗನ್ಸುತ್ತೆ. ಆಗ ನಿಜವಾಗ್ಲೂ ಬಿಡುಗಡೆಯನ್ನು ಹೊಂದ್ತೀವೇನೋ. ಕಗ್ಗಗುರು ಹೇಳೋ ಹಾಗೆ, ಬಿಡುಗಡೆ ಅಂದರೆ ಉಪಶಾಂತಿ ಅಂತೆ. ಒಳಗಡೆ ಇರುವ ಶಾಂತಿಗಿಂತ ಸ್ವಾತಂತ್ರ್ಯ ಬೇಕಾ, ಅದಕ್ಕಿಂತ ಬಿಡುಗಡೆ ಬೇಕಾ ಅನ್ನೋದು ಒಂದು ಕೊನೆಯಲ್ಲಿ ಹೇಳಬಹುದಾದಂತಹ ಉತ್ತರ ಪ್ರಶ್ನೆ ಅಲ್ಲ ಅಂತ ನಂಗನ್ಸುತ್ತೆ.
ಆ, ಒಮ್ಮೆ ಒಂಚೂರು ತ್ರಿವರ್ಣಗಳ ಈ ಬಂಧಕವಾದ ಕನ್ನಡಕಗಳಿಂದ ಹೊರಬಂದು ಒಂಚೂರು ಭಾರತೀಯನ್ನ ನೋಡೋದಾದ್ರೆ ಆ ಸ್ವರ್ಣಮಯಿ ಭಾರತ ಕಾಣಿಸ್ಬೋದು, ವಿಶ್ವಗುರು ಭಾರತ ಕಾಣಿಸ್ಬೋದು. ಮುಂದಿನ 81ನೇ ಸ್ವಾತಂತ್ರ್ಯೋತ್ಸವ ಬರೋ ಹೊತ್ತಿಗೆ ಅಟ್ಲೀಸ್ಟ್ ಆ ದಿನ ಆಟೋ ರಿಕ್ಷಾದವರು ಸ್ವಲ್ಪ ಧ್ವಜವನ್ನು ಹಾರಿಸೋದ್ರ ಜೊತೆಗೆ ಕರ್ಮಯೋಗವನ್ನು ಕಲ್ತ್ಕೊಂಡು ಆಟೋ ಓಡ್ಸೋಕ್ಕೆ ಶುರು ಮಾಡಿರ್ಬೋದೇನೋ. ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚೋದ್ರ ಜೊತೆಗೆ ಒಂಚೂರು ಪೂರ್ವಜರ ಬಗೆಗಿನ ಸ್ಮೃತಿ, ಅವರ ಸ್ಮರಣೆ, ಅಸ್ಮಿತೆಯನ್ನು ಉಳಿಸೋ ಸಿಹಿಯನ್ನಾದರೂ ಹಂಚ್ಬೋದು. ಎಲ್ಲ ಕಡೆ ಭಾರತೀಯತೆಯ ಹಾಡು ಮೊಳಗಬಹುದೇನೋ. ಜೊತೆಗೆ ನಾವೆಲ್ಲರೂ ವಿಸ್ಮೃತಿಯ ಕತ್ತಲೆಯಿಂದ ಅಸ್ಮಿತೆಯ ಬೆಳಕನ್ನು ಹುಡುಕಕ್ಕೆ ಶುರು ಮಾಡಿರ್ಬೋದು. ಈ ಒಂದು ಆಶಾಭಾವನೆಯಲ್ಲಿ ಇವತ್ತಿನ ನಮ್ಮ ಬೇರುಗಳು ಮಾಸಿಕ ಸಭೆಯಾದ ತ್ರಿವರ್ಣದಾಚೆಗಿನ ಭಾರತ ಸ್ವರ್ಣ ಭಾರತ, ವಿಸ್ಮೃತಿಯಿಂದ ಅಸ್ಮಿತೆಯೆಡೆಗೆ ಹೋಗೋಣ ಅಂತ ಎಲ್ಲರಲ್ಲೂ ಪ್ರಾರ್ಥಿಸ್ತಾ ಕೊನೆಯದಾಗಿ ಶಾಂತಿ ಮಂತ್ರದೊಂದಿಗೆ ಮುಗಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಧನ್ಯವಾದ. ನಮಸ್ಕಾರ. ಧನ್ಯವಾದ. ಧನ್ಯವಾದ.